ಪ್ರೀತಿಯ ಬಂಧುಗಳೇ, ಇನ್ನು 2025 ರಾಶಿಗಳು ಅಂತ ನಾವು ಮಾತಾಡ್ಲಿಕ್ಕೆ ಹೊರಟ್ರೆ ಬಹುಶಃ ನಮಗಿರ್ತಕ್ಕಂತಹದ್ದು ಏನು 12 ರಾಶಿಗಳಲ್ಲೂ ಮೊದಲನೆಯದು ಮೇಷರಾಶಿ ಇದೆಯೋ, ಮೇಷರಾಶಿಗೆ ಗುರುಬಲ ಇದೆ. ಇನ್ನೊಂದಷ್ಟು ತಿಂಗಳುಗಳ ಕಾಲ ಮೊದಲೇ ಮೇಷರಾಶಿ ಗುರುಬಲ ಇದ್ದು ಅವನ ಆದಾಯಗಳು ಬಹಳ ಚೆನ್ನಾಗಿರುತ್ತವೆ. ಯಾರದೆಲ್ಲ ಕೂಡ ಜನ್ಮ ನಕ್ಷತ್ರ ಜನ್ಮ ರಾಶಿ ಆಗಿದ್ದರೆ ಬಹುಶಃ ನಾಮ ನಕ್ಷತ್ರಕ್ಕೆ ಒಂದಷ್ಟು ಪರ್ಸೆಂಟೇಜ್ ಅಷ್ಟೇ ಮಾತ್ರ 100ಕ್ಕೆ 100 ಕೂಡ ನಡೆಯಲೇಬೇಕು ಅಂತಂದರೆ ಜನ್ಮ ಜಾತಕ ಬಹಳ ಮುಖ್ಯವಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಹಾಗಾಗಿ ಮೇಷರಾಶಿವರೆಗೆ ಗುರುಬಲವಿದೆ ಮೇ ತನಕ. ಇನ್ನು ಈ 29 ಮಾರ್ಚ್ ಇಲ್ಲಿ ಬದಲಾಗ್ತಕ್ಕಂತಹದ್ದು ಈ ಒಂದು ಮೇಷರಾಶಿಯವರೆಗೆ 7.5 ಪ್ರಾರಂಭವಾಗ್ತಕ್ಕಂಥದ್ದು. 7.5 ಇರಲಿಲ್ಲ, ಇದೀಗ ಮೇಷರಾಶಿಯವರಿಗೆ 7.5 ಕೂಡ ಇರತಕ್ಕಂಥದ್ದು. ಹಾಗಂತೇಳಿ ಭಯ ಪಡಬೇಕಾಗಿಲ್ಲ. ಇಲ್ಲಿ ನ್ಯಾಯವಾದಿ ಆತ ನಮಗೆ ತರ್ಕಬದ್ಧವಾಗಿರತಕ್ಕಂತಹದ್ದು ಅನ್ಯಾಯ ಆಗ್ತಿದ್ರೆ ನಮಗೆ ನ್ಯಾಯ ಬೇಕಲ್ಲ, ಅದಕ್ಕಾಗಿ ಮೇಷರಾಶಿಯವರಿಗೆ ಅಂತಹ ನ್ಯಾಯದ ಫಲವನ್ನು ಕೊಡತಕ್ಕಂತಹದ್ದು, ಅನ್ಯಾಯವನ್ನು ಖಂಡಿಸಲಿಕ್ಕೆ ಜಡ್ಜಾಗಿ ನಿಮ್ಮ ಬದುಕಿಗೆ ಬರುತ್ತಾನೆ ಮಹಾನುಭಾವನಾಗಿರತಕ್ಕಂತಹ ಶ್ರೀ ಶನೈಶ್ಚರನು. ಅದಕ್ಕಾಗಿ 7.5 ಪ್ರಾರಂಭ ಆಗ್ತಾ ಇದೆ. ಇನ್ನು ಗುರುಬಲ ಇದ್ದು ಬಿಟ್ಟು ಹೋಗ್ತಾ ಇದೆ. ಯಾವಾಗ ಮೇ ನಂತರ ಗುರುಬಲವು ಕೂಡ ನಿಮಗೆ ಇರೋದಿಲ್ಲ. ಯಾಕೆ 2ನೇ ಮನೆಯಲ್ಲಿ ಇದ್ದದ್ದು ತೃತೀಯದಕ್ಕೆ ಹೋಗುತ್ತೆ. ತೃತೀಯದ ಭಾವಕ್ಕೆ ಹೋದಾಗ ಅಣ್ಣ ತಮ್ಮಂದರಲ್ಲಿ ವಿರಸಭಾವಗಳು ಕಾಣಿಸ್ತಕ್ಕಂತಹದ್ದು, ಎಲ್ಲೋ ಒಂದು ಕಡೆ ಆಸ್ತಿ ಪಾಸ್ತಿಗಳ ತಗಾದೆ ಆಗ್ತಕ್ಕಂಥದ್ದು. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಈಗ ನೀವು ಎಚ್ಚೆತ್ತುಕೊಳ್ಬಹುದು. ಯಾವಾಗ ಅಣ್ಣ ತಮ್ಮಂದರು ಓಹೋ ನಮ್ಮ ಸುಮ್ಮನೆ ಇದ್ದವ ತಮ್ಮ ಕೇಳ್ತಿದ್ದಾನೆ, ಸುಮ್ಮನೆ ಇದ್ದವ ಅಣ್ಣ ಈಗಷ್ಟೇ ಕೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ, ನನಗೂ ಕೂಡ ಪಾಲು ಬೇಕು ಅಂತ, ನನಗೂ ಕೂಡ ಇದರಲ್ಲಿ ಭಾಗ ಬೇಕು ಅಂತ ಕೇಳಲಿಕ್ಕೆ ಪ್ರಾರಂಭ. ಎಷ್ಟು ದಿನಗಳ ಕಾಲ ಎಳ್ಳಷ್ಟು ಅವನು ಒಂದೇ ಒಂದು ಅಕ್ಷರವೂ ಕೂಡ ನಿಮ್ಮ ಮುಂದೆ ಎತ್ತಲಿಲ್ಲ ನನಗೆ ಬೇಕು ಅಂತ. ಆದರೆ ಇದೀಗ ಆತ ಕೇಳ್ತಿದ್ದಾನೆ ಅಂತಂದರೆ ನಿಮ್ಮ ಸಮಯ ಎಲ್ಲೋ ಒಂದು ಕಡೆ 7.5 ಪ್ರಾರಂಭ ಆಗ್ತಕ್ಕಂತಹದ್ದು, ಜೊತೆ ಗುರುಬಲ ಕಳ್ಕೊಳ್ತಕ್ಕಂಥದ್ದು, ನೋವಲ್ಲಿರ್ತೀರಿ. ಆದರೆ ನೀವು ದುಃಖ ಪಡೋ ಹಾಗಿಲ್ಲ. ಯಾಕೆಂತಂದರೆ ನಿಮಗೆ ಸಂಬಂಧಪಟ್ಟಾಗಿರತಕ್ಕಂತಹ ದ್ವಿತೀಯಾಧಿಪತಿ ಯಾರಿರ್ತಾನೆ, ಮೇಷರಾಶಿಗೆ ದ್ವಿತೀಯಾಧಿಪತಿ ಯಾರಿರ್ತಾನೆ, ಶುಕ್ರ ಆಗಿರ್ತಾನೆ. ಆ ಶುಕ್ರ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಎಲ್ಲಿದ್ದಾನೆ, ವಿಶೇಷವಾಗಿ ಧನವನ್ನೇ ನೀವು ಆಶ್ರಯಿಸಿ ಆ ಒಂದು ಧನಸ್ಥಾನಕ್ಕೆ ಸಂಬಂಧಪಟ್ಟಾಗಿದ್ದ ಅಭ್ಯುದಯದ ಫಲವನ್ನು ಕಾಣಬೇಕು ಅನ್ನೋದಾದರೆ ಮತ್ತೆ ಲಾಭಾಧಿಪತಿ ಭಾಗ್ಯಾಧಿಪತಿ ಕಾಂಬಿನೇಷನನ್ನು ನೀವು ನೋಡಿಕೊಳ್ತಾ ಪ್ರಗತಿಗೆ ಬರಲಿಕ್ಕೆ ಸಾಧ್ಯವಿದೆ. ಹಾಗಂತೇಳಿ ಯಾರೋ ಹೇಳಿದ್ರು 7.5 ಬಂದುಬಿಡ್ತು ಇನ್ನು ಮೇಷರಾಶಿಯವರು ಅಷ್ಟೇ ಅಂತ ಯಾವುದೇ ಕಾರಣಕ್ಕೂ ಭಯಪಡಬೇಕಾಗಿಲ್ಲ. ಮೇಷರಾಶಿಯವರು ಎಚ್ಚೆತ್ತುಕೊಳ್ಳಿ. ಇನ್ನು ಇದೇ ಮೇಷರಾಶಿಯವರಿಗೆ ನಿಮ್ಮ ಜಾತಕದ ಕುಂಡಲಿನಲ್ಲಿ ಏನಾದರೂ ಕೂಡ ಈ ಶನೈಶ್ಚರ ತುಲಾರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದ ಪಕ್ಷದಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದನ್ನು ಕಾಣ್ತಾ ಬರ್ತೀರಿ. ಇನ್ನು ದಶಾಭುಕ್ತಿ ಏನಾದರೂ ಕೂಡ 19 ವರ್ಷಗಳ ಕಾಲ ದಶಾಭುಕ್ತಿ ಪ್ರಾರಂಭ ಆಗಿದ್ದು ಮಧ್ಯಮ ಸ್ಥಿತಿಯೋ ಅಥವಾ ಅಧಮ ಸ್ಥಿತಿಯೋ ಇನ್ನು ವಿಶೇಷವಾಗಿ ಉತ್ತಮ ಸ್ಥಿತಿ ಅಂತ ತಲುಪಿದ್ದರೆ ಅಲ್ಲೂ ಕೂಡ ಅದ್ಭುತವಾಗಿರತಕ್ಕಂಥ ಫಲಗಳನ್ನೇ ಕಾಣ್ತಾ ಬರ್ತೀರಿ ನೀವುಗಳು. ಇನ್ನು ಮೇಷರಾಶಿಯವರಿಗೆ ಅದೃಷ್ಟದ ಫಲವನ್ನು ಪಡೆದುಕೊಳ್ಳಲಿಕ್ಕೆ ವಿಶೇಷವಾಗಿ ಕುಜನ ಮಂತ್ರವನ್ನು, ಕುಜ ಅಂತಂದರೆ ಅಂಗಾರಕ ಮಂಗಳ ಗ್ರಹ, ಈ ಮಂಗಳನ ಮಂತ್ರವನ್ನು, ಇನ್ನು ಸೂರ್ಯನ ಮಂತ್ರವನ್ನು, ಜೊತೆಗೆ ಗುರುವಿನ ಮಂತ್ರವನ್ನು, ಯಾಕಂತಂದರೆ ನಿಮಗೆ ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿ ಮಂತ್ರವನ್ನು ಕೂಡ ಹೇಳಿಕೊಳ್ತಾ ಬರತಕ್ಕಂತಹದ್ದು ಪ್ರಗತಿಯ ಮೆಟ್ಟಲನ್ನು ಹತ್ತಲಿಕ್ಕೆ ಸಾಧ್ಯ ಇದೆ ನನ್ನ ಪ್ರೀತಿಯ ಮೇಷರಾಶಿಯ ಬಂಧುಗಳೇ. ಯಾವುದೇ ಕಾರಣಕ್ಕೂ ಭಯ ಆತಂಕ ಪಡಬೇಕಾಗಿಲ್ಲ. ನಮಗೆಲ್ಲೋ ಒಂದು ಕಡೆ ಫೀವರ್ ಬಂದರೆ ಡಾಕ್ಟರ್ ಬಳಿ ಹೋಗ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಮೆಡಿಕೇಷನ್ ಮಾಡ್ಕೊಳ್ತೀವಿ. ಹಾಗೆಯೇ ಹೆಲ್ತ್ ಕೆಟ್ಟರೆ ಡಾಕ್ಟರ್ ಬಳಿ ಹೋಗ್ತೀವಿ. ವೆಲ್ತ್ ಕಟ್ಟಾಗಲೂ ಕೂಡ ಅಷ್ಟೇ ಭಗವಂತನ ಬಳಿ ಮೊರೆ ಇಟ್ಟಾಗ ಯಕ್ಕಚ್ಚಿತ್ ಅವನು ನಿಮಗೆ ಸಂಬಂಧಪಟ್ಟ ನಿಮ್ಮ ಪ್ರಾರ್ಥನೆಯ ಫಲವನ್ನು ಅವನು ಕೊಡಬೇಕಾಗತ್ತೆ. ನಿಮ್ಮ ಪ್ರಾರ್ಥನೆಗಳನ್ನು ಅವನು ಹೇಗೆ ಮಾಡ್ತಾನೆ ಅಂತಂದ್ರೆ ಅಬ್ಸರ್ವ್ ಮಾಡತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಕೂಡ ಮೇಷರಾಶಿಯವರು ಎದ್ದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತಂದರೆ, ಒಂದು ಸಲ 10 ಮಕ್ಕಳು ಮಲಗಿದ್ದಾರೆ ಅಂತಂದರೆ ಅದರಲ್ಲಿ ಒಂದು ಮಗು ಎದ್ದು ಅಳುತ್ತಿದೆ ಅಂತಂದರೆ ಯಾವ ಮಗು ಎದ್ದು ಅಳುತ್ತಾ ಇದೆಯೋ ಆ ಮಗುವಿನ ಆರ್ತನಾದವನ್ನು ಕೇಳಿಸ್ಕೊಳ್ಳುತ್ತೆ ತಾಯಿ ಆದವಳು, ಕೇಳಿಸ್ಕೊಳ್ತಾಳೆ ಕೂಡ. ಆ ಮಗುವಿನ ಏನು ಆ ನೋವಿದೆಯೋ ಕೇಳ್ತಾಳೆ. ಹಾಗೇ ಬ್ರಹ್ಮಾಂಡ ಪೂರ್ತಿ ಮಲಗಿರುವಾಗ ಯಾರು ಈ ಮೇಷರಾಶಿಗೆ ಸಂಬಂಧಪಡ್ತಕ್ಕಂಥ ಆತಂಕದಲ್ಲಿ ಇರ್ತೀರೋ ಅವರ ಬ್ರಾಹ್ಮಣ ಲಗ್ನದ ಪ್ರಾರ್ಥನೆ ಇದೆಯಲ್ಲ, ನೀವು 1 ವರ್ಷ 1 ತಿಂಗಳ ಕಾಲ ಅಥವಾ 1 ವರ್ಷದ ಕಾಲ ಯಜ್ಞ ಯಾಗಾದಿಗಳು ಏನು ಮಾಡ್ತೀರೋ ಅದಕ್ಕೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಪ್ರಾರ್ಥನೆ ಸಮ ಆಗುತ್ತೆ ನನ್ನ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ನಾನು ಹೇಳಿಕೊಟ್ಟಿರೋ ಪ್ರಕಾರದಲ್ಲಿ ನೀವು ರೆಮಿಡಿಯನ್ನು ಮಾಡ್ಕೊಳ್ತೀನಿ ಅಂತಂದರೆ ನೀವು ಯಾರ ಬಳಿಯೂ ಸುಳಿಯಬೇಕಾಗಿಲ್ಲ, ಬರೆದಿಟ್ಕೊಳ್ಳಿ. ಅದರ ಜನ್ಮ ಜಾತಕದಲ್ಲಿ ಏನಾದರೂ ನೀಚನಾಗಿದ್ದರೆ ಅಥವಾ ನಿಮಗೆ
ಲಗ್ನದಿಂದ 3ನೇ ಭಾವ 6ನೇ ಭಾವ ಇದ್ದರೂ ಇನ್ನಷ್ಟು ಅದ್ಭುತಗಳನ್ನು ನಡೆದು ಹೋಗ್ತವೆ. ಏನೂ ಭಯಪಡಬೇಕಾಗಿಲ್ಲ. ಇಲ್ಲಿ 7.5 ಬಂದ ಕೂಡಲೇ ಭಯ ಅಂತಕ್ಕದ್ದನ್ನು ಮೊದಲು ಬಿಡಬೇಕಾಗತ್ತೆ. ನೀವು ನಾನು ಹೇಳಿದಾಗೆ ಅಷ್ಟೋತ್ತರವನ್ನು ಪಠಿಸ್ತಕ್ಕಂತಹದ್ದು, ಅಂಗಾರಕನ ಅಷ್ಟೋತ್ತರವನ್ನು, ರವಿಯ ಅಷ್ಟೋತ್ತರವನ್ನು, ಗುರುವಿನ ಅಷ್ಟೋತ್ತರವನ್ನು, ಬಹುಶಃ ಒಂದು ಅಷ್ಟೋತ್ತರ ಹೇಳಲಿಕ್ಕೆ 3 ರಿಂದ 4 ನಿಮಿಷ ನಿಮಗೆ ಸಮಯ ಬೇಕಾಗಬಹುದು. ಅದೇ ನಾವು ಒಂದು 10 ನಿಮಿಷ ಅಂತ ಅಂದ್ಕೊಳ್ಳಿ. ಆ 10 ನಿಮಿಷಗಳ ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ತೋರಿಸಿ ನೋಡೋಣ ನಿಮಗೆಲ್ಲ ಸಮಸ್ಯೆ ಅಂತ ಬಂತು. ಇರತಕ್ಕಂತಹ ಸಮಸ್ಯೆಗಳನ್ನು ದೂರ ಸರಿಯಬೇಕಾದರೂ ಕೂಡ ಖಂಡಿತವಾಗಲೂ ಕೂಡ ಸಾಧ್ಯ. ಆದರೆ ಆ ಗುರುವಿನ ಆಲಯಕ್ಕೆ ಹೋಗಿ ಬರತಕ್ಕಂತಹದ್ದನ್ನು. ಇನ್ನು ರವಿಯ ದರ್ಶನ ಅಂತಂದರೆ ನಮ್ಮ ಬೆಂಗಳೂರಿಗರಿಗೆ ವಿಶೇಷವಾಗಿರತಕ್ಕಂಥ ಕ್ಷೇತ್ರ ಅಂತಂದರೆ ದೊಮ್ಮಲೂರಿನಲ್ಲಿ ಒಂದು ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿಯ ಟೆಂಪಲ್ ಇದೆ. ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂತಹದ್ದು. ಅದು ಭಾನುವಾರ ನೀವೊಂದು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿ ₹1 ನಾಣ್ಯಗಳನ್ನು 10 ಹಾಕಿ ಅದಕ್ಕೆ ಕಟ್ಟಿ ಸಂಜೆ 6 ಗಂಟೆಗೆ ಹೋಗಿ ಕೊಡ್ತಕ್ಕಂತಹದ್ದು. ಅಲ್ಲೊಂದು 10 ನಿಮಿಷ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಬರ್ತೀನಿ ಅಂತಂದರೆ ದಿನೇ ದಿನೇ ವೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ತಾವು ಕಾಣ್ತೀರಿ. ಇನ್ನು ಗುರುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ 2025 ರಿಂದ 25 ಮೇಯಿಂದ 2026 ಮೇ 3ನೇ ಮನೆ ಇರತಕ್ಕಂತಹದ್ದು. 2026 ರಿಂದ 27 ಕೂಡ ನಿಮಗೆ 4ನೇ ಮನೆ, ಅದು ಕೂಡ ಗುರುಬಲ ಇಲ್ಲ. ಇನ್ನು 27, 28 ಇದೆಯಲ್ಲ, ಅದು ನಿಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹದ್ದು. ಬರೆದಿಟ್ಕೊಳ್ಳಿ. 2028, 29 ಇದೆಯಲ್ಲ ಆಸುಪಾಸು, ಆ ವರ್ಷ ನೀವು ಏನು ಅಂತಂದರೆ ಏನು ಅಂದುಕೊಂಡಿರ್ತೀರೋ, ನಾನು ಹೇಳ್ತಿರೋದು ಚಾಲೆಂಜ್ ಇರ್ತಕ್ಕಂಥವ್ರಿಗೆ, ನಾನು ದೊಡ್ಡ ಮಟ್ಟದ ಕನಸು ಮಾಡಿಕೊಳ್ಳಬೇಕು ಅಂತಕ್ಕಂತಹ ಮೇಷರಾಶಿಯವರು ನೀವು ಬರೆದಿಟ್ಟಷ್ಟು ಹಣವನ್ನು ನೀವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಈ ಮೇಷರಾಶಿಯ ಅಧಿಪತಿ ಏನಿದಾನೋ ಅಂಗಾರಕ, ಮಂಗಳ, ಕುಜ ಹೋಗ್ತಕ್ಕಂತಹದ್ದು ರವಿಯ ಮನೆಗೆ ಬಹಳ ಅತ್ಯಂತ ಎತ್ತರದ್ದು. ನಿಮ್ಮ ಕನಸುಗಳು ಹೆಂಗಿರ್ತದೆ, ರಾಯಲ್ ಟ್ರೀಟ್ ಇರ್ತಕ್ಕಂತಹದ್ದು. ನೀವು ಯಾವುದನ್ನು ಚೂಸ್ ಮಾಡಿದರೆ ತುಂಬ ಬಿಗ್ ಪ್ಲ್ಯಾನ್ ಅದನ್ನೇ ಮಾಡ್ಕೊಳ್ತೀರಿ. ಒಂದು ಎಕ್ಸಾಂಪಲ್, ಒಂದು ಬ್ಯಾಗ್ ತೊಗೊಂಡ್ರು ಕೂಡ ತುಂಬ ಕಾಸ್ಟ್ಲಿ ಬ್ಯಾಗನ್ನು ತೆಗೆದುಕೊಳ್ಳಿದ್ರು, ತುಂಬ ದೊಡ್ಡ ಮಟ್ಟದ್ದು ನಿಮ್ಮ ಕನಸಾಗಿರ್ತವೆ. ನನಸಾಗ್ತಕ್ಕಂತಹದ್ದು ಬರೆದಿಡಿ. ಅಷ್ಟು ಮಾಡಲಿಕ್ಕೆ ಸಾಧ್ಯವಿದೆ, ಅಷ್ಟು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ನೀವು ವೃತ್ತಿ ಪ್ಲಸ್ ಪ್ರವೃತ್ತಿ ಎರಡನ್ನೂ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಕರುಣಿಸ್ಕೊಡ್ತಾನೆ. ಈಗಲೇ ಯಾರೋ ಅಂದುಬಿಟ್ರು ಅಂತೇಳಿ ಭಯಪಟ್ಟು ಬಿಡ್ತಕ್ಕಂತಹದ್ದು ಅಥವಾ ಬೇರೆ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಕ್ಕಂತಹದ್ದು ಏತ್ಲಾಂಡಿತನವನ್ನು ಪ್ರದರ್ಶನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಪ್ರೀತಿಯ ಬಂಧುಗಳೇ. ಈ ಭೂಮಿಗೆ ಬಂದ ಮೇಲೆ ಯುದ್ಧವನ್ನು ಮಾಡಿಯೇ ಜಯಿಸಬೇಕು. ಅದು ಯಾವುದಾದ್ರೂ ಕೆಲಸವಾಗಿರಲಿ. ಮೇಷ್ಟ್ರು ಮಕ್ಕಳ ಜೊತೆಗೆ ಆ ಬೋರ್ಡ್ ಜೊತೆಗೆ ಯುದ್ಧ ಮಾಡಿದ್ರೆ ಮಾತ್ರ ಆತ ಸಂಬಳ ತೆಗೆದುಕೊಳ್ಳುತ್ತಾನೆ. ತಾಯಿ ಹಾಗಿರೋವಳು ಅಡುಗೆ ಮನೆಯಲ್ಲಿ ತರಕಾರಿ ಆ ಒಂದು ದಾನಗಳ ಜೊತೆ ಯುದ್ಧ ಮಾಡಿದ್ರೆ ಮಾತ್ರ ನಿಮಗೆ ಅಡುಗೆ ಉಣ್ಣೆ ಬಳಸ್ತಾಳೆ. ನೀವು ಅಷ್ಟೇ ನಿಮ್ಮದಾಗಿರ್ತಕ್ಕ ಶಾಲಾ ಕಾಲೇಜುಗಳಲ್ಲಿ ಒಂದು ಪುಸ್ತಕ ಪೆನ್ನು ಜೊತೆ ಯುದ್ಧ ಮಾಡಿದ್ರೆ ಮಾತ್ರ ಗೆಲುವನ್ನು ಕಾಣ್ತೀರಿ. ಯಾರೇ ಜಾಬ್ ಆರ್ ಬಿಸ್ನೆಸ್ ಅವರವರ ವ್ಯವಹಾರದಲ್ಲಿ ಆ ಟೀಕೆ ಟಿಪ್ಪಣಿ ಇದ್ದೇ ಇರುತ್ತವೆ. ಅವಮಾನಗಳನ್ನು ಸಹಿಸಿಕೊಳ್ಳಿ, ಸನ್ಮಾನವನ್ನು ಪಡೆದುಕೊಳ್ತೀರಿ. ಭಯವನ್ನು ಪಕ್ಕಕ್ಕಿಡಿ, ಅಭಯವನ್ನು ಜೊತೆಗಿಟ್ಕೊಳ್ಳಿ. ಖಂಡಿತವಾಗಲೂ ಕೂಡ ಅಭ್ಯುದಯದ ಫಲವನ್ನು ತಾವು ಕಾಣ್ತೀರಿ. ಶುಭಂಭು ಯಾತ್ ಒಳಿತಾಗಲಿ. ಇನ್ನು ಎರಡನೆಯದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಗುರು ಈಗಾಗಲೇ ಅಲ್ಲೇ ಇರೋದರಿಂದ ಈ ವೃಷಭ ರಾಶಿಗೆ ಗುರುಬಲವಿಲ್ಲ. ಈಗಾಗಲೇ ಪಡಿಪಾಟ್ಲನ್ನು ಅನುಭವಿಸಿದಿರಿ. 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲಿಲ್ಲ. ಇವೆಲ್ಲ ನೋವುಗಳನ್ನು ಅನುಭವಿಸಿದಿರಿ. ನಿಮ್ಮ ಕನಸು ಏನೋ ಕಟ್ಕೊಂಡಿದ್ದೀರಿ. ಅಪ್ಪ ಅಮ್ಮನ ಹೀಗೆ ನೋಡ್ಕೋಬೇಕು, ಹಾಗೆ ನೋಡ್ಕೋಬೇಕು ಅಂತಕ್ಕಂತಹ ಕನಸು ನಿಮ್ಮದೇ ಆಗಿರತಕ್ಕಂಥ ತುಂಬ ಚಾಲೆಂಜು, ಭಾಳಷ್ಟು ಅವಮಾನಗಳನ್ನು ಅನುಭವಿಸಿದಿರಿ. ದುಃಖ, ಖೇದವನ್ನು ಏಕಕಾಲಕ್ಕೆ ಅನುಭವಿಸಿದಿರಿ. ಇವೆಲ್ಲವೂ ಕೂಡ ನಡೆದು ಹೋಗಿದೆ ನಿಮಗೆ. ಆದರೆ ನಿಮ್ಮ ಜಾಯಮಾನದಲ್ಲಿ ಏನಾದರೂ ಮಾಡಬೇಕು ಅಂತ ಸಂಕಲ್ಪ ಒಂದು ಹೊತ್ತುಕೊಂಡಾಗ ಸಂಕಲ್ಪಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಫಲವನ್ನು ಪಡ್ಕೊಳ್ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಿಮ್ಮ ಕನಸು ನನಸಾಗಬೇಕಾದ್ರೆ ನಿಮಗೆ ನೀವೇ ಸಾಟಿ, ನಿಮಗೆ ನೀವೇ ಒಬ್ಬರು ಕೂಡ ಹೇಳಿದ ಹಾಗೆ ಗೌಪ್ಯವಾಗಿ ಒಂದು ಪ್ರಾರ್ಥನೆ ಮಾಡೋದು, ಗೌಪ್ಯವಾಗಿ ಯಾರಿಗೂ ಹೇಳಿಕೊಳ್ಳದೆ ಮುನ್ನಡೆಯೋದಾದರೆ ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ನಾಳೆ ತಿಂಗಳಲ್ಲಿ ಆ ಬಿಸ್ನೆಸ್ ಮಾಡ್ತೀನಿ, ಇವ್ಯಾವೂ ಕೂಡ ಇನ್ನೊಬ್ಬರ ಕಿವಿಗೆ ಮುಟ್ಟಿಸಬಾರದು. ನೀವು ಪ್ರೈಸ್ ಕೊಡಬೇಡಿ, ಸರ್ಪ್ರೈಸ್ ಕೊಡಿ. ಅದು ನಿಮ್ಮ ತಾಕತ್ತಾಗಿರಬೇಕು. ಅವರಾಗ ಅವರು ಕೇಳಿಕೊಂಡು ನಿಮ್ಮ ಹತ್ರ ಬರ್ತಕ್ಕಂಥದ್ದು. ನೀವಾಗಿ ನೀವು ಹೋದ್ರಲ್ಲ, ಎಲ್ಲ ಬಿಡಿ. ಇದೀಗ ನಿಮ್ಮ ಅತ್ಯಂತ ಅಭ್ಯುದಯದ ಉನ್ನತಿಯ ಕಾಲ ನಿಮ್ಮ ಹತ್ತಿರ ಬರ್ತಿರ್ತಕ್ಕಂಥ ಸನ್ನಿಹಿತವಾಗಿರ್ತಕ್ಕಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಅಂದರೆ ಮೇ 1ಗೆ ನಿಮಗೆ 2ನೇ ಮನೆಗೆ ಬರ್ತಾನೆ. ಅಂದರೆ ವೃಷಭ ರಾಶಿಯವರೆಗೆ ಗುರು ಮೇ ತಿಂಗಳಲ್ಲಿ ಮಿಥುನಕ್ಕೆ ಬರ್ತಾನೆ. ಮಿಥುನಕ್ಕೆ ಬಂದಾಗ ಧನಸ್ಥಾನಕ್ಕೆ ಗುರು ಬಂದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರಗತಿಯನ್ನು ಸಾಧಿಸೇ ತೀರ್ತೀರಿ. ಆದರೆ ಮೌನಂ ಸಮ್ಮತಿ ಲಕ್ಷಣಂ. ಯಾವುದೇ ಕಾರಣಕ್ಕೆ ಅಮ್ಮು ಬಿಮ್ಮು ನಿಮಗೆ ಬೇಕಾಗಿಲ್ಲ. ಅಹಂಕಾರ ಅಂತಕ್ಕಂಥದ್ದನ್ನು ತೆಗೆದು ಪಕ್ಕಕ್ಕಿಡ ಕವಚವನ್ನು, ಅಲಂಕಾರನ ಕವಚವನ್ನು ನೀವು ಧರಿಸ್ತಕ್ಕಂತಹದ್ದು ಮುನ್ನುಡಿಯುವಂಥದ್ದು. ಯಾಕೆ ಅಂತಂದರೆ ನಿಮಗೆ ಬಹಳ ಪ್ರಮುಖವಾಗಿ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ. ಮೊದಲೇ
ಈಗಲೇ ಈ ರಾಶಿಗೆ ಸಂಬಂಧಪಟ್ಟ ವೃಷಭ ರಾಶಿಯವರೆಗೆ ಶನಿ ಮಿತ್ರನಾಗಿರುತ್ತಾನೆ. ಅಂತಹ ಮಿತ್ರನಾಗಿರತಕ್ಕಂಥ ಮಹಾನುಭಾವ 11ನೇ ಮನೆಗೆ ಬಂದಾಗ ಏನು ನಿಮ್ಮದಿರ್ತವೋ ಬಹಳ ಪ್ರಮುಖವಾಗಿ ಒಟ್ಟಾರೆ ಒಂದೇ ಮಾತಾಡೋದಾದರೆ ನಿಮ್ಮ ಭಾಗ್ಯಗಳು ಹೇಗಿರ್ತವೆ ಅಂತ 11 ಡೋರ್ ಓಪನ್ ಆಗ್ತವೆ ನಿಮಗೆ. ಹೇಗೆ ಬೇಕಾದರೂ ಕೂಡ ಅಂದರೆ ತಾಳ್ಮೆ ನಿಮ್ಮ ಆಭರಣ ಆಗಬೇಕು, ಜಲ್ಸ್ ಆಗಬೇಕು. ನಿಮಗೆ ಪೇಷನ್ಸ್ ಇದೆಯಲ್ಲ, ಇದು ಒಂದನ್ನು ನೀವು ನಿಮ್ಮ ಆಭರಣಕ್ಕೆ ಧರಿಸ್ತೀನಿ ಅಂತಂದರೆ ಎಲ್ಲವನ್ನು ಕೂಡ ಜಯಿಸಿದ ಹಾಗೆ. ಅಂದರೆ ಗತಂ ನಷ್ಟಂನ ಲಭ್ಯತೆ, ಏನು ನಿಮಗೆ ಹಿಂದೆ ನಷ್ಟವಾಗಿದೆಯೋ ಅದನ್ನು ಪಡೆದುಕೊಂಡೇ ತೀರ್ತೀರಿ. ವೃಷಭ ರಾಶಿಯ ನನ್ನ ಪ್ರೀತಿಯ ಬಂಧುಗಳೇ, ಯಾವುದಕ್ಕೂ ಕೂಡ ಇನ್ನೊಬ್ಬರನ್ನ ದೂಡಬೇಡಿ. ಅಂದರೆ ಇದೇನಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಹೀಗೆ ನೀವು ಮಾಡಿದಾಗ ಒಂದು ಮಾತ್ರ ಕಡೆ, ಇನ್ನು ಉಳಿದದ್ದು ನಿಮ್ಮ ಕಡೆ ತೋರಿಸ್ತಾ ಇದೆ. ನೀವು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಅಪವಾದವನ್ನು ಹೊತ್ಕೊಳ್ಳೋಕ್ಕೆ ತಯಾರಿರಬೇಕು. ಯಾಕೆ ಅಂತಂದರೆ ಪ್ರಗತಿಯನ್ನು ಸಾಧಿಸಬೇಕಲ್ಲ, ತಾಳ್ಮೆ ಬೇಕಲ್ಲ. ಕೃಷ್ಣ ಕೂಡ ಬಹಳಷ್ಟು ಬಾರಿ 6 ಬಾರಿ ಅಪವಾದವನ್ನು ಹೊತ್ಕೊಂಡಿದ್ದ. ಆ ನಂತರ ಅದು ಏನು ಅಂತ ತೇರ್ಗಡೆ ಆದಾಗ ಅವರಿಗೆ ನಾಚಿಕೆ ಆಯಿತು. ಹಾಗೆ ಮತ್ತೊಬ್ಬರಿಗೆ ನೀವು ಪಾಠ ಕಲಿಸಬೇಕಾದ್ರೆ ತಾಳ್ಮೆಯನ್ನು ಇದ್ದಾಗ ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ಇನ್ನು ನಿಮಗೆ ಸಂಬಂಧಪಟ್ಟ ಕಾಂಬಿನೇಷನ್ ವೈಸ್ ಅಂತ ಕೌಂಟ್ ಮಾಡ್ಕೊಳ್ಳೋದ್ರೆ ವೃಷಭ ರಾಶಿಯವರಿಗೆ ಶುಕ್ರನ ಕವಚವನ್ನು ಹೇಳಿಕೊಡ್ತಕ್ಕಂತಹದ್ದು. ಶುಕ್ರ ಆದಮೇಲೆ ಶುಕ್ರ ಮತ್ತು ಮಿಥುನಕ್ಕೆ ಸಂಬಂಧಪಟ್ಟಂತೆ ಸಿಂಹ, ಕನ್ಯಾ, ತುಲಾ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈ ರಾಶಿಯವರೆಗೆ ಏನಾದರೂ ಕಾಂಬಿನೇಷನ್ ಅಂತ ಸೆಟ್ ಮಾಡಲಿಕ್ಕೆ ಅಂತ ಹೊರಟಾಗ ನಿಮಗೆ ಸಿಗ್ತಕ್ಕಂತಹದ್ದು ಈ ವೃಷಭ ರಾಶಿಗೆ ಸಂಬಂಧಪಡ್ತಕ್ಕಂಥವ್ರು, ಅದು ಕೂಡ ಜನ್ಮರಾಶಿಯೇ ನಿಮ್ಮದಾಗಿದ್ದರೆ ನಾಮ ನಕ್ಷತ್ರಕ್ಕೆ ಒಂದು 20 ಅಥವಾ 30% ಅಷ್ಟೇ ತಗೊಳ್ತೀವಿ. ಇನ್ನು ಈ ವೃಷಭ ರಾಶಿಯವರು ಬ್ಲೂ ಸಫೈರ್ ಅಂಡ್ ಡೈಮಂಡ್ ಮಿಡಲ್ ಫಿಂಗರ್ಗೆ ಧರಿಸ್ತಕ್ಕಂತಹದ್ದೇ ಆದರೆ ಅದು ಗುರುಬಲ ಬಂದಾಗಿದೆ. ನೀವೊಂದು ಪಾಪ್ಯುಲಾರಿಟಿ ಆಗಬೇಕು ಅಂತಂದರೂ ಕೂಡ, ನೀವು ಹೆಸರು, ಕೀರ್ತಿ, ಹಣ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಡೈಮಂಡ್ ಮತ್ತು ಬ್ಲೂ ಸಫೈರ್ ಎರಡೂ ಕೂಡ ವಿಶೇಷವಾಗಿ 2 ಸ್ಟೋನ್ 1 ರಿಂಗ್ ಅಂದರೆ ಮಧ್ಯದ ಬೆರಳಿಗೆ ಧರಿಸ್ತಕ್ಕಂತಹದ್ದು. ಇನ್ನು ಕಿರು ಬೆರಳಿಗೆ ಎಮರಾಲ್ಡ್ ಧರಿಸ್ತಕ್ಕಂತಹದ್ದು. ಅಂದರೆ ನಿಮಗೆ ಪೂರ್ವ ಪುಣ್ಯಾಧಿಪತಿ ಈ ಒಂದು ವಿಶೇಷವಾಗಿರತಕ್ಕಂತಹ ವೃಷಭ ರಾಶಿಯವರೆಗೆ ಇನ್ನು ಕನ್ಯಾ ರಾಶಿ ಆಗಿರುತ್ತೆ. ಇನ್ನು ಭಾಗ್ಯಾಧಿಪತಿ ವಿಶೇಷ ನಿಮಗೆ ಶನಿಯಾಗಿರ್ತಾನೆ. ಆ ಭಾಗ್ಯಾಧಿಪತಿ ಆಗಿರ್ತಕ್ಕ ಶನೇಶ್ವರ 11ನೇ ಮನೆಗೆ ಬರ್ತಾ ಇದ್ದಾನೆ. ಅದ್ಭುತವಾಗಿರತಕ್ಕಂಥದ್ದು. ಎಷ್ಟು ಒಂದು 10 ವರ್ಷಗಳಿಂದ ನೀವೇನಾದರೂ ನೋವಲ್ಲಿತ್ತು ಅಂತಂದರೆ ಇದೀಗ ನಿಮಗೆ ಬಂದಿರತಕ್ಕಂತಹದ್ದು ಏನು ಹರ್ಷೋದ್ಗಾರ, ಹಣದ ಸುರಿಮಳೆ ಅಂತ ಹೇಳ್ಬಹುದೇನೋ ಒಂದು ಮಾತಲ್ಲಿ. ಬಹುಶಃ ನಾನು ಈ ಪದ ಬಳಸಬಾರ್ದು, ಆದರೆ ಯಾಕೆ ಬಳಸ್ತಾ ಇದ್ದೇನೆ ಅಂತಂದರೆ ದುಃಖಗಳು ಮಾಯವಾಗಲು, ನಿಮ್ಮದಾಗಿರ್ತಕ್ಕ ಧನ ಅಭಿವೃದ್ಧಿಯಾಗಲು, ಪ್ರಗತಿಯ ಕಡೆ ಹೆಜ್ಜೆ ಆಗ್ತಿರ್ತೀರಿ ನನ್ನ ಪ್ರೀತಿ ಬಂಧುಗಳು. ಅದಕ್ಕಾಗಿ ನಾನು ಕೊಡ್ತಕ್ಕಂತಹ ರೆಮಿಡಿ ಇದೆಯಲ್ಲ, ಇದನ್ನು ಸ್ವಲ್ಪ ಫಾಲೋ ಮಾಡ್ತೀನಿ ಅಂತಂದರೆ ತೋರಿಸಿ ನೋಡೋಣ ಸಮಸ್ಯೆಗಳಂತೆ. ನಾನು ಯಾಕೆ ಕೇಳ್ತೀನಿ ಅಂತಂದರೆ ನೀವು ಕರೆಕ್ಟಾಗಿ ಟ್ಯೂಷನ್ ಮಾಡಿದ ಹಾಗೆ ಟೀಚರ್ ಮಾಡಿಕೊಟ್ಟ ಪಾಠವನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಎಕ್ಸಾಮ್ ಬರೆದಂದರೆ ರ್ಯಾಂಕ್ ಬರಲೇಬೇಕು. ನೀವು 100 ಪ್ರಶ್ನೆಗಳಿಗೂ ಉತ್ತರ ಕರೆಕ್ಟಾಗಿ ಮಾಡಿದ ಮೇಲೆ ನಿಮಗೆ ಭಯ ಹಾಕಿರಬೇಕು. ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ ಶುಕ್ರನ ಅಷ್ಟೋತ್ತರವನ್ನು ಅಥವಾ ಶುಕ್ರ ಕವಚವನ್ನು, ಬುಧನ ಅಷ್ಟೋತ್ತರ ಅಥವಾ ಬುಧನ ಕವಚವನ್ನು, ಇನ್ನು ಶನಿಯ ಅಷ್ಟೋತ್ತರ ಅಥವಾ ಶನಿ ಕವಚವನ್ನು ಓದಿಕೊಳ್ತೀನಿ ಅಂತಂದರೆ ಒಂದು ಲಗ್ನಾದಿ ಕಿಟಿಬಿಡಿ ಬಹುಶಃ ಒಂದು 5:30 ಇಂದ 6:30 ಒಳಗಡೆ ಪ್ರತಿನಿತ್ಯ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಿಲ್ಲ ಯಾವುದು ನಿಮ್ಮನ್ನು ಹುಡ್ಕೊಂಡು ಬರ್ತಾ, ನೀವು ಈಗ ಹುಡ್ಕೊಂಡು ಹೋಗ್ತಾ ಇದ್ದೀರಿ, ಈಗ ನಿಮ್ಮನ್ನೇ ಹುಡುಕಿ ಬರ್ತಾ ಇದೆ. ಅದು ಜಾಬ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಯಾರೋ ಒಬ್ಬರಿಂದ ಹಣ ಆಗಿರಬಹುದು, ಕೊಟ್ಟು ಕಳ್ಕೊಂಡೇ ಆಗಿರಬಹುದು. ಎಲ್ಲೋ ಕಳ್ಕೊಂಡಿರ್ತೀವಿ, ಇನ್ನೆಲ್ಲೋ ಪಡ್ಕೊಳ್ತೀವಿ. ಅಂತಹದ್ದನ್ನು ಪಡ್ಕೊಳ್ಳತಕ್ಕಂಥ ದಿನಗಳು ನಿಮಗೆ ಬರ್ತಾ ಇದೆ ಪ್ರೀತಿಯ ಬಂಧುಗಳೇ. ನಾನು ಹೇಳಿದಾಗೆ ಈ ಅಷ್ಟೋತ್ತರವನ್ನು ಜೊತೆಗೆ ಆ ಒಂದು ವಿಶೇಷವಾಗಿರೋದು ವಿತ್ ಸರ್ಟಿಫೈಡ್ ಸ್ಟೋನನ್ನು ಧರಿಸ್ತೀನಿ ಅನ್ನೋದಾದರೆ ತೋರಿಸಿ ನೋಡೋಣ ಸಮಸ್ಯೆಯನ್ನು. ನಿಮಗೆ ಸಮಸ್ಯೆಗಳು ಇಲ್ಲದ ಹಾಗೆ ಇದ್ದು ಖುಷಿಯನ್ನು, ಸಂತೋಷವನ್ನು, ವಸುದೈವ ಕುಟುಂಬಕಂ ನಿಮ್ಮ ಕುಟುಂಬದೊಂದಿಗೆ ರಾರಾಜಿಸಬೇಕು ಅಂತಂದರೆ ಇದನ್ನು ಮಾಡಿಕೊಳ್ತೀನಿ. ಶುಭಂ ಭೂಯಾತ್, ಒಳಿತಾಗಲಿ. ಇನ್ನು ಮಿಥುನ ರಾಶಿಯವರ 2025 ಏನು ಭವಿಷ್ಯವಿದೆಯೋ ಬಹುಶಃ ನಿಮ್ಮ ರಾಶಿಗೆ ಗುರು ಬರ್ತಾ ಇದ್ದಾನೆ ಮೇ ತನಕ. ಅಂದರೆ ಈಗ ಮೇ ತನಕವೂ ಕೂಡ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ, ಗುರುಬಲವಿಲ್ಲ. ಜೊತೆಗೆ ಮೇ ತಿಂಗಳಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ, ಆವಾಗಲೂ ಕೂಡ ಗುರುಬಲವಿಲ್ಲ. ಜನ್ಮ ಗುರು ನರೋ ದುಃಖಂ ಅಂತಕ್ಕಂಥದ್ದು ಕೆಲವೊಂದು ಬಾಧೆಗಳನ್ನು ಅನುಭವಿಸ್ತಕ್ಕಂಥದ್ದು, ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು, ದುಃಖಗಳನ್ನು ಅನುಭವಿಸುವಂಥದ್ದೆಲ್ಲವೂ ಕೂಡ ಇರುತ್ತೆ ನಿಮಗೆ. ಆದರೆ ನಿಮಗೆ ಮಿತ್ರನಾಗಿರತಕ್ಕಂಥ ಮಹಾನುಭಾವ ದಶಮ ಸ್ಥಾನಕ್ಕೆ ಬಂದಿದ್ದಾನೆ. ಯಾರು? ಶನೇಶ್ವರ. ಈ ಮಿಥುನ ರಾಶಿಗೆ ಸಂಬಂಧಪಟ್ಟ ಬುಧನಿಗೆ ಮಿತ್ರನಾಗ್ತಾನೆ ಮಹಾನುಭಾವನಾಗಿರತಕ್ಕಂಥ ಶನೇಶ್ವರನು. ಅಂದರೆ ನಿಮ್ಮ ಕೆಲಸ ಏನಾದರೂ ಕೂಡ ಲಾಂಗ್ ಟೈಮ್ ಮಾಡ್ಕೊಂಡು ಹೋಗ್ತಾ ಇರತಕ್ಕಂತಹದ್ದು, ಶಾಶ್ವತವಾಗಿ ನಾನೊಂದು ಇಟ್ಟಿರ್ತಕ್ಕಂತಹ ಬೇಡಿಕೆ ಈಡೇರಬೇಕು ಅಥವಾ ಶಾಶ್ವತವಾಗಿ ನಾನು ಮಾಡ್ತಕ್ಕಂಥ ಈ ಇಂಡಸ್ಟ್ರಿ ಉಳ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು
ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ಮಿಥುನ ರಾಶಿಯವರು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಯಾವಾಗಲೂ ಮಳೆಗಾಲವೇ ಇರೋದಿಲ್ಲ, ಯಾವಾಗಲೂ ಬೇಸಿಗೆ ಕಾಲವೇ ಇರೋದಿಲ್ಲ. ನಾನು ಎಷ್ಟು ಬಾರಿ ನಿಮ್ಗೆ ತಿಳಿಸಿರ್ತೇನೆ. ಹಾಗಾಗಿ ನಿಮಗಿರ್ತಕ್ಕಂತಹ ಈ ದಿನಗಳನ್ನು ವಜ್ರಕಾಯವನ್ನು ಮಾಡಿಕೊಳ್ತಕ್ಕಂತಹದ್ದು, ನಿಮ್ಮ ಬಾಯಿಂದ ಬರ್ತಕ್ಕಂಥ ಪ್ರತಿ ಅಕ್ಷರ ಕೂಡ ಡೈಮಂಡ್ ಆಗಿರಬೇಕು. ಹಾಗೆ ಮಾತಾಡ್ತಕ್ಕಂತಹದ್ದನ್ನು ನಿಮ್ಮ ಸನ್ಮಿತ್ರರ ಜೊತೆಗೆ, ನಿಮ್ಮ ಶತ್ರುಗಳ ಜೊತೆ ಇದ್ದಾಗ ಮಾತ್ರ ಅವು ಹೇಗಿರ್ತಾವೆ ಅಂತಂದರೆ ಆ ಒಂದು ನಿಮ್ಮ ಬತ್ತಳಿಕೆಯಲ್ಲಿರ್ತಕ್ಕಂತಹ ಬಿಲ್ಲು ಬಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ಮಾತು ಕೂಡ ಎಚ್ಚರಿಕೆಯಿಂದ ಆಡ್ತಕ್ಕಂಥ. ಎಷ್ಟು ಎಚ್ಚರಿಕೆ ಅಂತಂದರೆ ಅದು ಮತ್ತೊಬ್ಬರಿಗೆ ಹರಿತವಾಗಿರ್ತಕ್ಕ. ನೋಡಿ ಬಾ ಹೇಗೆ ಮಾತಾಡ್ತಾರೆ ಇವರು ಬಿಸ್ನೆಸ್ಗೆ ತುಂಬ ಫಿಟ್ ಇದ್ದಾರೆ ಅಂತೇಳಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂತಹದ್ದನ್ನು ಕರಡಿಸಿಕೊಡ್ತಾನೆ 10ನೇ ಮನೆಯಲ್ಲಿರ್ತಕ್ಕಂತಹ ಸುರೇಶನೇಶ್ವರ. ಆದರೆ ಗುರುವಿನ ಕೃಪೆ ಕೂಡ ಹೊಳಗಾಗಬೇಕಾದ್ರೆ ಪೂರ್ವ ತಯಾರಿ ಆಗಬೇಕಲ್ಲ. ನಾವೊಂದು ಮನೆಯನ್ನು ಕಟ್ಟುವಾಗ ನಮಗೆ ಯಾರೂ ಸಹಾಯ ಮಾಡದೇ ಇರತಕ್ಕಂಥದ್ದು, ಹೊಗಳದೇ ಇರ್ತವೆ, ಇವೆಲ್ಲವೂ ಕೂಡ ನಡೀತವೆ. ಮನೆಯೆಲ್ಲ ಆದಮೇಲೆ ನೀನು ಮನೆ ಕಟ್ಟಬೇಕಾದ್ರೆ ಏನು ಕಷ್ಟಪಟ್ಟುಕೊಂಡು ಯಾವ ರೀತಿಯಲ್ಲಿ ಎಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಮನೆ ಕಟ್ಟಿದೆಯೋ ಗೊತ್ತಿಲ್ಲ. ಅದು ನಿನ್ನ ತಿರುಗತಕ್ಕ ಒಂದು ಇಡುಗಂಟೆಗೆ ಇನ್ನೊಂದಷ್ಟನ್ನು ಸಾಲವಾಗಿ ಪಡೆದುಕೊಂಡು ಮನೆಯನ್ನು ಕಟ್ಟಿರ್ತೀಯ. ಮನೆಯೆಲ್ಲ ಆದ ಮೇಲೆ ಈ ಗೃಹ ಪ್ರವೇಶ ಅಂತ ಮಾಡಿದಾಗ ಎಲ್ಲರೂ ನಿನ್ನ ಬಂಧುಗಳು, ನಿನ್ನ ಸ್ನೇಹಿತರು, ನಿನ್ನ ಕೊಲೀಗ್ಸ್ ಎಲ್ಲರೂ ಕೂಡ, ಅಕ್ಕಪಕ್ಕದವರೆಲ್ಲ ಕೂಡ, ಐಬರ್ಸ್ ಎಲ್ಲರೂ ಕೂಡ ನಿನ್ನ ಬಳಿ ಬರ್ತಾರೆ. ಯಾಕೆ? ನೀನು ಇನ್ವಿಟೇಷನ್ ಕೊಟ್ಟಿದೆಯಾ? ಬರ್ತಾರೆ. ಬರಬೇಕಾದ್ರೆ ಹೇಗೆಲ್ಲ ಬರ್ತಾರೆ, ಏನೋ ಒಂದು ಗಿಫ್ಟ್ ಇಟ್ಕೊಂಡು ನಿನ್ನ ಹತ್ರ ಬರ್ತಾರೆ. ಗಿಫ್ಟ್ ಕೊಟ್ಟು ವಾವ್ ತುಂಬ ಚೆನ್ನಾಗಿದೆ ಮನೆ ಅಂತೇಳಿ ನಿನ್ನ ಹೊಗಳುತ್ತಾರೆ, ಚೆನ್ನಾಗಿದೆ, ನೀನು ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತಾನೇ ಬರ್ತಿರ್ತೀಯ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ನೀನು ಈ ವರ್ಷ ಸಿದ್ಧತೆ ಮಾಡ್ಕೋಬೇಕು, ವ್ಯವಸ್ಥೆ ಮಾಡ್ಕೊಳ್ಬೇಕು. ನಮಗೇನು ಅಂತಂದರೆ ನಾವು ಮಾಡ್ತಕ್ಕಂತಹ ಕೆಲಸಕ್ಕಾಗಿ ನಾವೊಂದು ವೆಪನ್ಸನ್ನು ರೆಡಿ ಮಾಡ್ಕೊಳ್ತಾ ಇರಬೇಕು, ಚೂಪ್ ಮಾಡ್ಕೊಳ್ತಾ ಇರಬೇಕು. ಆ ನಂತರ 10 ಏಟು ಹಾಕೋ ಬದಲಿಗೆ 1 ಏಟು ಹಾಕಿದ್ರೆ ಅದು 100 ಛಿದ್ರ ಆಗಿರ್ತಕ್ಕಂಥ ತುಂಡುಗಳಾಗ್ತವೆ. ಹಾಗೆ ಅಂತಹ ಕೆಲಸವನ್ನು ಮಾಡ್ಕೊಳ್ಬೇಕು ಅಂತಂದರೆ ಜನ್ಮ ಗುರು ನರೋ ದುಃಖಂ. ನಿಮ್ಮವರು ಯಾರು, ನಿಮ್ಮವರು ಅಲ್ಲದೆ ಇರತಕ್ಕಂಥವ್ರು ಯಾರು, ಇದೆಲ್ಲ ಕಲಿಸಲಿಕ್ಕೆ ಬರ್ತಕ್ಕಂತಹದ್ದು. ಹಾಗಂತೇಳಿ ಪ್ರತಿ ವರ್ಷವೂ ಕೂಡ ನಮಗೇನಂತಂದರೆ ಈ ಮ್ಯಾಂಗೋ ಒಂದು ಸೀಸನ್ ಅಷ್ಟೇ ಬಿಡುತ್ತೆ, ಯಾವಾಗಲೂ ಸಿಗೋದಿಲ್ಲ ನಮಗೆ. ಹಾಗೆ ನಿಮಗೆ ಈ ಸೀಸನ್ ಗುರುಬಲ ಇಲ್ಲದೆ ಇರಬಹುದು. 2026 ನಿಮಗೆ ಬರ್ತಕ್ಕಂತಹ ಗುರುಬಲ ಏನಿದೆಯೋ ನಿಮ್ಮಿಂದ ವಿಶೇಷವಾಗಿ ಯಾವ ರೀತಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರು ಕರ್ಕಾಟಕ ರಾಶಿಗೆ ಹೋಗುತ್ತಾನೋ, ಕರ್ಕಾಟಕ ರಾಶಿಗೆ ಬಂದಾಗ ಹಾಗೆ ನಿಮಗಿರ್ತಕ್ಕಂಥದ್ದು ಗುರುಬಲ ಇದ್ದೇ ಇರುತ್ತೆ, ಭಯ ಪಡಬೇಕಾಗಿಲ್ಲ. ಆದರೆ ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ, ಅದಕ್ಕೆ ಸಂಬಂಧಪಟ್ಟ ರೆಮಿಡಿ ಹೇಗಿರಬೇಕು ಅಂತಂದರೆ, ಪ್ರಗತಿಯ ಘಟ್ಟವನ್ನು ಅನುಭವಿಸಾದರೆ ಯಾವುದಾದ್ರೂ ಬೆಟ್ಟದ ಮೇಲಿರತಕ್ಕಂತಹ ಶ್ರೀನಿವಾಸನ ಸನ್ನಿಧಿಗೆ ಹೋಗ್ತಕ್ಕಂತಹದ್ದು, ಏನಾದರೂ ಒಂದು ಸೇವೆಯನ್ನು ಮಾಡ್ತಾ ಬರ್ತಕ್ಕಂತಹದ್ದು. ಏನಿಲ್ಲ, ಅಲ್ಲಿ ಅನ್ನದಾನ ಹಾಕ್ತಿದ್ರೆ ಅವರಿಗೆ ನೀವು ಊಟವನ್ನು ಬಡಿಸ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. 8 ತಿಂಗಳಲ್ಲಿ ಆಗೋ ಕೆಲಸ, 8 ತಿಂಗಳು ಟೈಮ್ ಇದೆ ನಿಮ್ಮ ಕೆಲಸ ಆಗಲಿಕ್ಕೆ, 8 ದಿನದಲ್ಲಾಗಿರುತ್ತೆ. ಯಾಕೆ? ಬುಧನಿಗೆ ಸಂಬಂಧಪಟ್ಟ ಅಧಿದೇವತೆ ಮಹಾವಿಷ್ಣು ಆಗಿರುತ್ತಾನೆ. ಅಂತಹ ಮಹಾವಿಷ್ಣು, ಶ್ರೀನಿವಾಸ, ಗೋವಿಂದ, ನಾರಾಯಣ ಅಂತಕ್ಕಂತಹ ದೇವಾಲಯ ಎಲ್ಲಾದರೂ ಬೆಟ್ಟದ ಮೇಲೆ, ಇನ್ನು ತಿರುಪತಿಗೆ ಹೋಗಿ ಬರ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ, ತಿಂಗಳಿಗೆ 1 ಸಲ ಅಥವಾ 2 ಸಲ ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಡತಕ್ಕಂತಹದ್ದು. ತಾವುಗಳು ಕೂಡ ಅಷ್ಟೇ ಬುಧ ಮತ್ತು ಶನಿ ಶುಕ್ರರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು. ಎಷ್ಟು ಅಭ್ಯುದಯ ಕಾಣ್ತೀರ ಅಂತಂದರೆ ನೀವು ಹಿಂದೆಂದೂ ಕೂಡ ಕಾಣದ್ದು. ಎಷ್ಟು ಬಾರಿ ಯಜ್ಞ ಯಾಗಾದಿ ವ್ರತಗಳು ಮಾಡಿಯೂ ಕೂಡ ನಾನು ಫಲವನ್ನು ಕಂಡಿಲ್ಲ ಅಂತಂದರೆ, ಆದರೆ ಮಾತು ಮಾತ್ರ ಹೇಗಿರಬೇಕು, ನಾನು ಮೊದಲು ಹೇಳಿದ್ದೀನಿ, ಒಂದು ಪದ ನಿಮಗೋಸ್ಕರ ಬಳಸಿರ್ತಕ್ಕಂಥ ಡೈಮಂಡ್ ಬಂದ ಹಾಗಿರಬೇಕು ನಿಮ್ಮ ಬಾಯಲಿನ ಶಬ್ದಗಳು. ಹಾಗಿತ್ತು ಅಂತಂದರೆ ನೀವು ಯಾವುದಕ್ಕೂ ಕೇರ್ ಮಾಡಬಾರ್ದು. ಎಂತಂದರೆ ಯುದ್ಧಕ್ಕಾಗಿ ಸನ್ನದ್ಧರಾಗಿದ್ದಾಗ ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ. ಈ ಪ್ರಪಂಚದಲ್ಲಿ ಏನಿದ್ದೆ ಯಾವತ್ತಿದ್ರೂ ಅದಿದ್ದದ್ದೇ. ಆದರೆ ಕಷ್ಟಕ್ಕೆ ಹೆದರಿ ಪುಕ್ಕಲತನವನ್ನು ಪ್ರದರ್ಶನ ಮಾಡಿ ಯಾರ ಮುಂದೆ ಹೇಳಿತನವನ್ನು ಪ್ರದರ್ಶನ ಮಾಡಕೂಡದು ಕೂಡ ನಿಮ್ಮ ಜಾಯಮಾನವೇ ಅಂಥದ್ದಾಗಿರತಕ್ಕದ್ದು. ಯಾಕಂದರೆ ಬುಧ ನಿಮಗೆ ಬಹಳಷ್ಟು ಬುದ್ಧಿಯನ್ನು ಕೊಡತಕ್ಕಂಥವ ನಿಮ್ಮ ಈ ರಾಶಿಗೆ. ಆದರೆ ಯಾವ ಸಂದರ್ಭದಲ್ಲಿ, ಯಾವಾಗ, ಎಲ್ಲಿ, ಏನು, ಹೇಗೆ ನಡ್ಕೊಳ್ಬೇಕಂತಕ್ಕಂಥ ವಿಧಾನ ಒಂದು ಗೊತ್ತಿದ್ದರೆ ನೀವು ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಮೊದಲೇ ಶ್ರೀನಿವಾಸನ ಹೆಚ್ಚಿಗೆ ಪ್ರಾರ್ಥನೆ ಮಾಡೋದನ್ನು ಮಾಡ್ಕೊಳ್ತಾ ಬನ್ನಿ. ಸಾಧ್ಯವಾದರೆ ಒಂದು ಅಲೆಕ್ಸಾಂಡರ್ ಪೆಂಡೆಂಟ್ ಜೊತೆಗೆ ಒಂದು ವೈಜಯಂತಿ ಮಾಲೆಯನ್ನು ಈ ರಾಶಿಯವರು ಧರಿಸಿದರೆ ಬಹುಶಃ ಕೆಟ್ಟದ್ದು ಲಾಕ್ ಆಗುತ್ತೆ, ಒಳ್ಳೆಯದಕ್ಕಾಗಿ ದಾರಿ ಮಾಡಿಕೊಡುತ್ತೆ. ಅಷ್ಟು ಮಾತ್ರವಲ್ಲ, ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿಕೊಡುತ್ತೆ ನಿಮಗೆ. ಶುಭ ಭೂಯಾತ್, ಒಳಿತಾಗಲಿ. ಇನ್ನು 2025 ಕರ್ಕಾಟಕ ರಾಶಿ ಖುಷಿಯಾಗಿರ್ತಕ್ಕಂತಹದ್ದು. ನೀವು ಏನಿದೆಯೋ ಅದರಲ್ಲಿ ಖುಷಿ ಪಡ್ತಕ್ಕಂಥದ್ದನ್ನು ಮೊದಲು ರೂಢಿಸ್ಕೋಬೇಕು. ಕರ್ಕಾಟಕ ರಾಶಿಯವರು ಏಕಾದಶ ಸ್ಥಾನೇಶು 11ನೇ ಮನೆಯಲ್ಲಿ ಈಗಾಗಲೇ ನಿಮಗೆ ಗುರು ಸ್ಥಿತನಾಗಿದ್ದಾನೆ, ಭಯ ಪಡಬೇಕಾಗಿಲ್ಲ. ಬಹಳ ಪ್ರಾಮುಖ್ಯತೆಯನ್ನು ನೀವು ಪಡೆದುಕೊಳ್ಳುತ್ತೀರಿ. ಅನಂತವಾಗಿರ್ತ ಫಲಗಳನ್ನು ಕಾಣಿಸುತ್ತೆ ನಿಮ್ಮ ಮುಂದೆ. ಯಾಕೋ ನಿಮಗೆ ಎಟಕ್ತಾ ಇಲ್ಲ. ಯಾಕಂದರೆ ಜನ್ಮ ಜಾತಕದಲ್ಲಿ ಗುರು ನಿಮಗೆ ಎಲ್ಲಿದ್ದನೋ ಗೊತ್ತಿಲ್ಲ. ಆ ಜನ್ಮ ಕುಂಡಲಿಯಲ್ಲಿ, ಆ ರಾಶಿ ಕುಂಡಲಿ ಆ್ಯಂಡ್ ಭಾವ ಕುಂಡಲಿನಲ್ಲಿ
ಗ್ರಹಗಳು ಯಾವ ರೀತಿ ಸ್ಥಿತವಾಗಿರ್ತಾವೋ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ಯಾರು ಅಂತಂದರೆ ಅಟ್ ಪ್ರೆಸೆಂಟ್ ದಶಾಭುಕ್ತಿ ಇರುತ್ತೆ. ಆ ದಶಾಭುಕ್ತಿ ಆ್ಯಂಡ್ ಅಂತರ್ಭುಕ್ತಿ ಅಂತ ತೆಗೆದು ನೋಡಿದಾಗ ಅಲ್ಲಿ ಸ್ವಲ್ಪ ನೀವು ಇಣುಕಿ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟ ರೆಮಿಡಿಯನ್ನು ಮಾಡಿಕೊಳ್ತೀನಿ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಮೇ ನಂತರ ಗುರುಬಲ ಇರೋದಿಲ್ಲ. ಗುರುಬಲ ಇರೋದಿಲ್ಲ, ವ್ಯಯಸ್ಥಾನಕ್ಕೆ ಬಂದುಬಿಡತಕ್ಕಂತಹದ್ದು. ಯಾವಾಗ 2025 ಮೇಯಿಂದ 2026 ಪ್ಲಸ್ 27 ಕೂಡ ಇರೋದಿಲ್ಲ. 2 ವರ್ಷಗಳ ಕಾಲ ಗುರುಬಲ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರೋದಿಲ್ಲ. ಆದರೆ ಮೊದಲೇ ನೀವು ಎಚ್ಚೆತ್ತುಕೊಂಡು ಈ ವರ್ಷ ಏನು ಬೇಕು ಎಲ್ಲ ಕೂಡ ಈ ಒಂದು 10 ಎಕರೆಗೆ ಅಥವಾ 1 ಎಕರೆಗೆ ನಾವು ಏನು ಹುರುಳಿನೋ ಅಥವಾ ರಾಗಿನೋ ಭತ್ತನ ಹಾಕಿದರೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಲ್ಲ, ಗೊತ್ತಿಲ್ವಲ್ಲ ನಾಳೆ ವರ್ಷ ಮಳೆ ಹೇಗೆ ಬರುತ್ತೇನೋ, ಮಳೆ ಬಂದಾಗ ಚೆನ್ನಾಗಿ ಫಸಲು ಬೆಳ್ಕೊಂಡ್ಬಿಟ್ಟಿದ್ರೆ ನಾವು ಧಾನ್ಯಗಳು ಮನೆಗೆ ಬಂದಿದ್ದರೆ ಸೇಫ್ ಆಗ್ಬೋದಲ್ಲ. ಹಾಗೆ ಸೇಫ್ ಝೋನ್ ನೀವು ಇದ್ದೀರಿ. ಈಗ 11ನೇ ಮನೆಯಲ್ಲಿ ಗುರು ಇರೋದರಿಂದ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನೂ ಭಾಗ್ಯಕ್ಕೆ ನಿಮಗೆ ಬರ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿ ಭಾಗ್ಯದಲ್ಲಿ ಶನೈಶ್ಚರ ಇದ್ದಾನೆ, ಭಯಪಡಬೇಕಾಗಿಲ್ಲ ಕರ್ಕಾಟಕ ರಾಶಿ. ಆದರೆ ನಿಮಗೆ ಈ ರಾಶಿಯವರಿಗೆ ಶತ್ರು ಹಾಕ್ತಾನೆ. ಆದಷ್ಟು ನಾವು ಭಾವನೆ ಏನಂತಂದರೆ ನಗುಮಗದಿಂದ ಇದ್ದಾಗ ಶತ್ರುಗಳನ್ನು ನೋಡಿದ್ರೂ ಕೂಡ ನಗುಮಗವೇ ಕಾಣಬೇಕು. ಈ ರೀತಿ ಇರ್ತಕ್ಕಂತಹದ್ದು. ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ದಾನ ಮಾಡ್ತಕ್ಕಂಥದ್ದನ್ನು ಕರ್ಕಾಟಕ ರಾಶಿಯವರು ಮರೆಯಬೇಡಿ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲಾದರೂ ಕೂಡ ಈ ಒಂದು ಸಮಾಜಮುಖಿ ಕೆಲಸಗಳಂತ ಮಾಡಲಿಕ್ಕೆ ಹೊರಟಾಗ ಒಂದು ಎಕ್ಸಾಂಪಲ್ ಸ್ಕೂಲು, ಕಾಲೇಜ್ ಆ್ಯಂಡ್ ಟೆಂಪಲ್ಸ್ ಅದರ ಕಡೆ ಎಲ್ಲಾದರೂ ಕೂಡ ಈ ವೃಕ್ಷಗಳು ಗಿಡಗಳೇನಾದ್ರು ಇತ್ತು ಅಂತಂದರೆ ಅವು ಕೆಲವೊಂದು ಗಿಡಗಳನ್ನು ನೀವು ಕೊಡೋದು ಅಥವಾ ಆ ಗಿಡಗಳಿಗೆ ನೀರು ಉಣಿಸುವಂಥದ್ದು. ಒಂದು 2 ತೆಂಗಿನ ಗಿಡವನ್ನು ಯಾವುದಾದ್ರೂ ದೇವಾಲಯದಲ್ಲಿ ನೆಟ್ಟು ಬಿಟ್ಟು ಬಹುಶಃ ಅದಕ್ಕೆ ಒಂದು ಪಾತಿ ಮಾಡಿ ಅದಕ್ಕೊಂದು ಪಟಾಲಮ್ಮನ ನಿರ್ಮಾಣ ಮಾಡಿ ಅದಕ್ಕೆ ನೀರು ಉಣಿಸ್ತಾ ಬರೋದೇ ಆದರೆ ಗೊತ್ತಿಲ್ಲ ಆ ಮರ ಹೇಗೆ ಬೆಳೀತಾ ಇರುತ್ತೋ ನೀವಾಗ ಡೆವಲಪ್ಮೆಂಟ್ ಆಗ್ತಿರ್ತೀರಿ. ಬರೆದಿಟ್ಕೊಳ್ಳಿ. ಹಾಗೆ ನಿಮಗೊಂದು ಇಂಡಸ್ಟ್ರಿ ಮಾಡುವಂಥ ಕನಸಾಗಿರಬಹುದು ಅಥವಾ ಸ್ಕೂಲ್ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂಥದ್ದಾಗಿರ್ಬೋದು, ಜಾಬ್ ಜೊತೆಗೆ ನೀವೇನಾದರೂ ಒಂದು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಕನಸು ಕಟ್ಟಿಕೊಂಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೇಗೆ ಅಂತಂದರೆ ತುಂಬ ನಿತ್ರಾಣರಾಗಿದ್ದ ನೀವು ಈಗ ಒಂದು ಸ್ಟ್ಯಾಂಡ್ ಬಂದಿರ್ತೀರಿ. ಒಂದು ಅದೃಷ್ಟವಶಾತ್ ಇನ್ನು ಇದರಿಂದ ನಾನು ಏನಾದರೂ ಮಾಡಿ ಇನ್ಕಮ್ ಸೋರ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲಿ ಹೊರಟಿರ್ತೀರಿ. 10 ಬಾರಿ ಯೋಚನೆ ಮಾಡಿ ನಿಮಗಾಗ್ತಕ್ಕಂತಹ ಬಿಸ್ನೆಸ್ಸನ್ನೇ ಪ್ಲ್ಯಾನ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ದಶಮದಲ್ಲಿ ಯಾರಿದ್ದಾರೆ ಅದನ್ನು ಗಮನಿಸ್ಕೊಂಡು ನೀವು ಬಿಸ್ನೆಸ್ ಮಾಡ್ತಕ್ಕಂಥದ್ದನ್ನು ಮಾಡಿ. ಇನ್ನು ಏನಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕರ್ಕಾಟಕ ರಾಶಿಯವರು ಈ ನೀರಸಾಧಿಪತಿಗೆ ಸಂಬಂಧಪಡತಕ್ಕಂಥದ್ದು ಪೆಟ್ರೋಲ್ ಆಗಿರಬಹುದು ಅಥವಾ ಹಾಲಾಗಿರಬಹುದು, ನೀರಾಗಿರಬಹುದು, ಈ ತರಹದ ಬಿಸ್ನೆಸ್ಸನ್ನು ಮಾಡ್ತಕ್ಕಂತಹದ್ದನ್ನು ಕೂಡ ಅದ್ಭುತವಾಗಿರತಕ್ಕಂತಹದ್ದು ಇರುತ್ತೆ. ಏನು ಕೂಡ ಅಭ್ಯಂತರವಿಲ್ಲ. ಇನ್ನು ನಿಮಗೆ ಸಂಬಂಧಪಟ್ಟ ದಶಮಾದಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟಲ್ಲೂ ಕೂಡ ಈ ರಾಶಿಯವರು ಅತ್ಯಂತ ಅಭಿವೃದ್ಧಿಯ ಫಲವನ್ನು ಕಾಣಬಹುದು. ಇನ್ನು ಕಾಂಬಿನೇಷನ್ ಅಂತ ಚೆಕ್ ಮಾಡ್ಕೊಂಡು ಹೊರಟ್ರೆ ನೀವೇನು ಅಂತಂದರೆ ಚಂದ್ರನ ಅಷ್ಟೋತ್ತರವನ್ನು ವಿಶೇಷವಾಗಿ ಪಠಿಸಲೇಬೇಕು. ನಿಮಗೆ ಬ್ರೇಕ್ಫಾಸ್ಟ್ ಲೇಟ್ ಆದರೂ ಪರವಾಗಿಲ್ಲ, ಆದರೆ ನೀವು ಚಂದ್ರನ ಅಷ್ಟೋತ್ತರವನ್ನು, ಕುಜನ ಅಥವಾ ಅಂಗಾರಕ ಮಂಗಳನ ಅಷ್ಟೋತ್ತರವನ್ನು, ಗುರುವಿನ ಅಷ್ಟೋತ್ತರವನ್ನು ಪಠಿಸ್ತಾ ಬನ್ನಿ. ಅತ್ಯಂತ ಎತ್ತರದ ಕನಸು ನನಸಾಗ್ತವೆ. ಶುಭಂ ಭೂಯಾತ್, ಒಳಿತಾಗಲಿ. ಸಿಂಹ ರಾಶಿಯವರ ಭೂತ ಭವಿಷ್ಯತ್ ವರ್ತಮಾನಗಳು ಒಮ್ಮೆ ನೀವು ಬಹಳ ಗಮನಿಸ್ತೀರಿ. ಬಹಳಷ್ಟು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ದೇವರಿಗಾಗಲೇ ಕೊಟ್ಟುಬಿಟ್ಟಿದ್ದಾನೆ. ಒಂದೊಂದು ಬಾರಿ ನಿಮ್ಮ ಪ್ರಯತ್ನಗಳು ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಅತಿ ಬುದ್ಧಿವಂತಿಕೆಯಿಂದಲೋ ನೀವು ಕಳ್ಕೊಂಡಿರ್ತೀರಿ. ಆದರೆ ಗುರುಬಲ ಇಲ್ಲ ನಿಮಗೆ. ಈ ವರ್ಷ ಅಂತ ಏನಿದೆಯೋ 2025 ಮಾರ್ಚ್ 29 ನಂತರ ನಿಮಗೆ ಅಷ್ಟಮ ಶನಿ ಪ್ರಾರಂಭ ಆಗ್ತಕ್ಕಂಥದ್ದು, 8ನೇ ಮನೆಗೆ ಹೋಗ್ತಕ್ಕಂತಹದ್ದು ಶ್ರೀ ಶನೈಶ್ಚರ. ಇನ್ನು ಗುರುಬಲ ನಿಮಗೆ ಪ್ರಾರಂಭ ಆಗ್ತಕ್ಕಂತಹದ್ದು ಏಕಾದಶ ಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಆಮೇಲೆ ನಿಮ್ಮ ರಾಶ್ಯಾಧಿಪತಿಗೆ ಗುರು ಅತ್ಯಂತ ಎತ್ತರದ ಕನಸುಗಳನ್ನು ಮಾಡಿಕೊಡ್ತಾನೆ. ಯಾಕಂದರೆ ಮಿತ್ರ ನಿಮಗೆ ಭಯಪಡಬೇಕಾಗಿಲ್ಲ, ಖುಷಿಯನ್ನು ಕೊಡ್ತಕ್ಕಂತಹದ್ದು. ಆದರೆ ಕೆಲವೊಂದು ಬಾರಿ ವಾಹನಗಳಿಂದ ಎಚ್ಚರಿಕೆ ಇರತಕ್ಕಂತಹದ್ದು, ಮಕ್ಕಳಿಂದ ಎಚ್ಚರಿಕೆ ಇರತಕ್ಕಂಥದ್ದು, ಸಂಬಂಧಿಕರಿಂದ ದೂರ ಇರತಕ್ಕಂತಹದ್ದು. ನಿಮ್ಮ ಬಿಸ್ನೆಸ್ ಮಾಡಬೇಕಾ ಗೊತ್ತಿಲ್ಲ, ಅವಮಾನವ ಅಥವಾ ಸನ್ಮಾನವ ನಿಮ್ಮ ಮಿತ್ರರ ಜೊತೆ ಮಾಡಿಬಿಡಿ, ಸಂಬಂಧಿಕರ ಜೊತೆ ಯಾವುದೇ ಕಾರಣಕ್ಕೂ ಬೇಡ. ಎಷ್ಟು ಕ್ಲೋಸ್ ಅಂದರೆ ಅಷ್ಟು ಕ್ಲೋಸ್ ಇರ್ತಾರೆ ಗೊತ್ತಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ ನೀವೊಂದು 80% ಮಾಡಿದರೆ ಅವರು 20% ಅವ್ರು ಉಲ್ಟಾ ಮಾಡ್ಕೊಂಡು ಪ್ರದರ್ಶನ ಕೊಡ್ತಿರ್ತಾರೆ. ಇದು ನಿಮಗೆ ಆಗ್ತಕ್ಕಂಥ ಎಲ್ಲೋ ಒಂದು ಕಡೆ ಅವಮಾನ. ಒಂದು ಪದವಿ ನೀವು ಅಲಂಕರಿಸಿರ್ತೀರಿ, ಅದಕ್ಕೆ ಸಂಬಂಧಪಟ್ಟ ಲಾಭಾಂಶವನ್ನು ಕಾಣ್ತಾ ಇರ್ತೀರಿ, ದಿನೇ ದಿನೇ ನಿಮಗೆ ಪ್ರಗತಿ ಕಾಣ್ತಾ ಇರುತ್ತೆ. ಯಾವತ್ತೋ 4 ವರ್ಷಗಳ ಅಥವಾ 5 ವರ್ಷಗಳ ಹಿಂದೆ ನೆಟ್ಟಿರ್ತಕ್ಕಂತಹ ಈ ತೆಂಗಿನ ಗಿಡ ಈಗಷ್ಟೇ ಫಸಲು ಕೊಡಲಿಕ್ಕೆ ಪ್ರಾರಂಭ ಆಗಿರ್ತಾರೆ. ಆ ಫಸಲು ನಾನೇ ಕಾರಣ, ಅದು ನನಗೆ ಸಲ್ಲಬೇಕು ಅಂತಾನೆ ನಿಮ್ಮ ಸಂಬಂಧಿಕರು ಏನು ಮಾಡ್ತೀರಿ, ದಿಢೀರ್ ಕುಸಿದು ಬಿಡ್ತೀರಿ. ಅದಕ್ಕಾಗಿ ಸಂಬಂಧಿಕರ ಜೊತೆ ಮಾಡ್ತಕ್ಕಂಥ ವ್ಯವಹಾರದಲ್ಲಿ
ಆದಲ್ಲಿ ಮಾತ್ರ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂತಹದ್ದು. ಮಿತ್ರ ಹಾಗಲ್ವೇ ಅಲ್ಲ. ಮಿತ್ರ ಎಂತಹದ್ದಾದರೂ ಆಗಿರ್ಬೋದು, ನಮಗೆ ನೋಡಿ ಏನಾದರೂ ಆದರೆ ನಮಗೆ ನಮ್ಮ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ಸಾವು ನೋವುಗಳಂತಾದರೆ ನಮ್ಮ ಸಂಬಂಧಿಕರು ಯೋಚನೆ ಮಾಡ್ತಿರ್ತಾರೆ, ನಮಗೆ ಅಂಟಿದೆ, ಹೋಗಬೇಕೋ ಬೇಡವೋ, ಈ ಪೂಜೆ ಇವೆಲ್ಲ ಮಾಡ್ತಿರ್ತಾರೆ. ಮಿತ್ರ ಹಾಗಲ್ವೇ ಅಲ್ಲ. ನಿಮಗೆ ನೋವಂತ ಇದ್ದಾಗ ಡೂ ಆರ್ ಡೇ ಸಿಚುವೇಶನ್ ಅಂತ ಕಾಣಿಸ್ಕೊಂಡಾಗ ಓಡಿ ಬರತಕ್ಕಂಥದ್ದು ಮಿತ್ರರು. ಆದರೆ ಎಲ್ಲ ಮಿತ್ರರು ಅಲ್ಲ, ಒಮ್ಮೆ ನೀವು ಗಮನಿಸ್ಕೊಳ್ಳಿ. ಇದರಲ್ಲಿ ಉತ್ತಮರಿದ್ದಾರೆ, ಮಧ್ಯಮರಿದ್ದಾರೆ, ಅಧಮರಿದ್ದಾರೆ. ಆಯ್ಕೆ ನಿಮಗೆ ಬಿಡ್ತೀನಿ ನನ್ನ ಪ್ರೀತಿ ಬಂಧುಗಳೇ. 10 ಸಲ ಚೆಕ್ ಮಾಡಿಕೊಂಡು ಮುಂದುವರಿದಾದರೆ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು, ಮಲ್ಟಿ ಟ್ಯಾಲೆಂಟ್ ಇರ್ತಕ್ಕಂಥದ್ದು ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡಿದ್ರು ಕೂಡ ಕ್ಲಿಕ್ ಆಗಲಿಕ್ಕೆ ಸಾಧ್ಯವಿದೆ. 2025 ನನ್ನ ಪ್ರೀತಿಯ ಬಂಧುಗಳೇ. ರವಿಯನ್ನು ಹೇಗೆ ಕಾಣಬೇಕು ಗೊತ್ತಾ ನೀವು? ಆ ಸೂರ್ಯ ಯಾವಾಗಲೂ ಅಷ್ಟೇ ನಿಮ್ಮನ್ನು ಎಬ್ಬಿಸಬಾರ್ದು, ನೀವು ಸೂರ್ಯನ ಎಬ್ಬಿಸಬೇಕು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಪ್ರಾತಃ ಕಾಲ 5 ಗಂಟೆಗೆ ನೀವು ಎದ್ದು ಪ್ರೇಯರ್ ಜೊತೆಗಿರಬೇಕು. ಅಂದರೆ ಒಂದು ತಾಮ್ರದ ಚೆಂಬಲ್ಲಿ ನೀವು ಮಲಗೋ ಕೋಣೆಯಲ್ಲಿ ನೀರಿಟ್ಕೊಂಡಿದ್ದು ಪ್ರತಿನಿತ್ಯವೂ ಕೂಡ ಅರ್ಘ್ಯವನ್ನು ಕೊಡ್ತಾ ಆಟ್ಸಾಪ್ ಹೇಳಬೇಕು. ಅಯ್ಯ, ರಾತ್ರಿ ಮಲಗಿದ್ರದ್ದು ಎಷ್ಟು ಲಕ್ಷಾಂತರ ಜನ ಎದ್ದಿರಲ್ಲ, ನಾನು ಎದ್ದಿದ್ದೀನಿ, ಒಂದು ಖುಷಿ, ನಾನು ಈ ಒಂದು ಕನಸು ಇಟ್ಕೊಂಡಿದ್ದೇನೆ, ಇದು ನನಸಾಗಬೇಕು, ನನ್ನ ಕುಟುಂಬದ ಪೋಷಣೆ ಹೇಗಿದೆ, ನನ್ನ ಕುಟುಂಬದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಸಮಾಜಕ್ಕೆ, ಈ ಸೊಸೈಟಿಗೆ ನಾನು ಒಂದು ಮೆಸೇಜ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ, ಈ ಪ್ರಾಣಿ ಪಕ್ಷದ ದಯ ಕೂಡ ನಾನು ಬರ್ತಾ ಇದ್ದೀನಿ. ಇದಕ್ಕೆಲ್ಲ ಕೂಡ ಕಾರಣೀಭೂತನಾಗಿರ್ತಕ್ಕಂಥ ವಿಶ್ವಚಕ್ಷು ನೀನು. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯನ್ನು ನೀವು ಅಟ್ಲೀಸ್ಟ್ ಹೇಳಿಲ್ಲ ಅಂತಂದರೆ, ನಿಮ್ಮ ಹೃದಯ ಅಂದರೆ ನಿಮ್ಮ ಬಾಡಿನಲ್ಲಿ ನಿಮ್ಮ ಹೃದಯ ಬಡ್ಕೊಳ್ತಾ ಇದೆ, ಅದಕ್ಕೊಂದು ಹ್ಯಾಟ್ಸಾಪ್ ಹೇಳಿಲ್ಲ ಅಂತಂದರೆ, ಅದಕ್ಕೊಂದು ನೀವು ಕೃತಜ್ಞತೆ ಹೇಳಿಲ್ಲ ಅಂತಂದರೆ, ಯಾರೋ ಸಣ್ಣ ಕೆಲಸ ಮಾಡಿಕೊಡ್ತಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಇಷ್ಟು ವರ್ಷಗಳ ಕಾಲ ನಿಮ್ಮ ದೇಹದ ಒಳಗಡೆ ಅದು ಲಬ್ ಡಬ್ ಸೌಂಡ್ ಮಾಡ್ತಾರೆ, ಅದಕ್ಕೊಂದು ಹ್ಯಾಟ್ಸಾಪ್ ಹೇಳಿ, ಅದಕ್ಕೊಂದು ಕೃತಜ್ಞತೆ ಹೇಳಿ. ಹಾಗೆ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಮಹಾನುಭಾವನು ಕೂಡ ಸೂರ್ಯನಾರಾಯಣ, ಅವನಿಗೆ ಒಂದು ಅನಂತವಾಗಿರ್ತಕ್ಕಂಥ ದಿವ್ಯತೆಯನ್ನು ಕೊಡುಗೆಯಾಗಿ ನೀವು ಅವನನ್ನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಎಲ್ಲ ಕೊಡುಗೆಗಳನ್ನು ಕೊಡ್ತಾನೆ. ಸ್ವಲ್ಪ ನಿಮಗೆ ಇಲ್ಲಿ ಟ್ವಿಸ್ಟ್ ಇದೆ. ಈ ಒಂದು ಸಿಂಹ ರಾಶಿಯವರ ಕಾಂಬಿನೇಷನನ್ನು ಹೇಗೆ ಮಾಡ್ಕೋಬೇಕಂತಂದರೆ, ಲಾಸ್ಟ್ 3 ಡಿಜಿಟ್ಸ್ ಆರ್ 4 ಡಿಜಿಟ್ಸ್ ನೋಟಲ್ಲಿ 111 ಅಥವಾ 999 ಅಥವಾ 333 ಈ ಸಂಖ್ಯೆಯಲ್ಲಿರ್ತಕ್ಕಂತಹ ನೋಟನ್ನು ಯಾವುದೇ ಆಗಿರಲಿಬೋದು, ಅದು 500 ರೂಪೀಸ್ ಆಗಿರ್ಬೋದು, 1000 ರೂಪೀಸ್, 2000 ಆಗ್ಬೋದು, ಅಥವಾ 200 ಕೂಡ ಆಗ್ಬೋದು. ಅದೇ ಒಂದು ಫೋಲ್ಡ್ ಮಾಡಿ ಹಸುಗೆ ಯಾವುದಾದ್ರೂ ಒಂದು ಭಾನುವಾರ ಪ್ರಾತಃ ಕಾಲಕ್ಕೆ ಪೂಜೆ ಮಾಡಿ 4 ಪ್ರದಕ್ಷಿಣೆ ಹಾಕಿ ಅದರ ಕೂದಲು ಒಂದು 4 ತೆಗೆದುಕೊಳ್ತಾ ಇದಕ್ಕೆ ಫೋಲ್ಡ್ ಮಾಡಿರ್ತಕ್ಕಂಥ ನೋಟಿಗೆ ಕಟ್ಟತಕ್ಕಂತಹದ್ದು ನಿಮ್ಮ ಹತ್ರ ಇಟ್ಕೊಂಡು ವ್ಯವಹಾರ ಮಾಡುವಂಥದ್ದು. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ಯಾಕೆಂತಂದರೆ ನಾನು ಬಹಳ ಜನಕ್ಕೆ ಈ ಪ್ರಯೋಗಗಳೇ ಮಾಡಿರ್ತೇನೆ. ಈ ಪ್ರಯೋಗ ಮಾಡಿ ಸಕ್ಸಸ್ ಆಗ್ತಾರಲ್ಲ ಶೀಘ್ರವಾಗಿ, ಇದು ನಿಮ್ಮ ಲಾಕರ್ ಕೀ. ಇದು ನಿಮಗೆ ಎಲ್ಲರದ್ದು ಕೀ ಇರ್ತವೆ, ಆದರೆ ಯಾವುದೋ ಲಾಕರ್ ಕೀಯಿಂದ ತೆಗೆದಾಗ ಬರೋದಿಲ್ಲ. ಆದರೆ ನಿಮ್ಮ ಅದೃಷ್ಟದ ಹಣದ ಪೆಟ್ಟಿಗೆಯ ಲಾಕರ್ ಕೀ ಈ 111, 999, 5, 333 ಆಗಿರ್ತಕ್ಕಂಥದ್ದು. ಇದನ್ನು ನೀವೇನಾದರೂ ಮಾಡಿಕೊಂಡು ಮುಂದುವರಿತೀರ ಅಂತಂದರೆ ಯಾಕಶ್ಚಿತ್ತ ನಷ್ಟದ ಭೀತಿ ನಿಮಗಿರೋದಿಲ್ಲ. ಸುಖ ಸಂಪತ್ತಿನ ಹಾದಿಯಲ್ಲಿ ನೀವು ನಡೀತಿರ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ. ಕನ್ಯಾ ರಾಶಿಯವರು ಈಗಾಗಲೇ ಗುರುಬಲವನ್ನು ಅನುಭವಿಸ್ತಿದ್ದೀರಿ. ಮಕ್ಕಳ ವಿಚಾರ ಆಗಿರಬಹುದು, ಮದುವೆ ವಿಚಾರದಲ್ಲಿ ಆಗಿರಬಹುದು, ಏನಾದರೂ ಒಂದು ಆಸ್ತಿ ಪಾಸ್ತಿ ಆಗಿರಬಹುದು. ಕೆಲವೊಂದನ್ನು ಪಡ್ಕೊಂಡಿರ್ತೀರಿ, ಕೆಲವೊಂದನ್ನು ಕಳ್ಕೊಂಡಿರ್ತೀರಿ. ಇದು ನಿಮ್ಮ ಟ್ಯಾಗ್ಲೈನ್ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಕಳ್ಕೊಂಡಿರೋದು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಥವಾ ಮನೆ ಹಿರಿಯರನ್ನು ಕೂಡ ಆಗಿರ್ಬೋದು. ಎಲ್ಲ ಕೂಡ ಏಕಕಾಲಕ್ಕೆ ಎರಡೂ ಕೂಡ ಅನುಭವಿಸಿದೆ. ಲಾಭ ನಷ್ಟವನ್ನು ಒಂದು ತಕ್ಕಡಿಗೆ ಹಾಕಿದಾಗ ಸಮ ತೋರಿಸ್ತಾ ಇದೆ. ನೀವೊಂದು ರೀತಿ ಚಂಚಲರಾಗಿರ್ತೀರಿ. ಅರೆ ಏನಿದು, 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲ್ಲ ಅನ್ನೋದಕ್ಕೆ ಲೆಕ್ಕ ತೋರಿಸ್ತಾ ಇದ್ದಾರೆ. ಎಂತ ಮಾಡೋದು ಅಂತಕ್ಕಂಥ ಈ ಕನ್ಯಾ ರಾಶಿಯವರಿಗೆ ಇನ್ನು ಸಪ್ತಮಕ್ಕೆ ಮಹಾನುಭಾವನಾಗಿರೋ ಶನೈಶ್ಚರ್ಯ ಬರುತ್ತಾನೆ. ದೃಷ್ಟಿ ಬೇರೆ ಇರುತ್ತೆ, ಭಯಪಡಬೇಕಾಗಿಲ್ಲ. ನಿಮಗೆ ಮಿತ್ರಹವ ಎಂತಹದ್ದು ಕೂಡ ಏನು ಭಯಪಡ್ತಕ್ಕ ಸನ್ನಿವೇಶ ಇಲ್ಲ. ಇನ್ನು ನಿಮಗೆ 8ನೇ ಮನೆಗೆ ಏನು ಗುರು ಅಂತಕ್ಕಂಥ ಮಹಾನುಭಾವ ಬರ್ತಾನೋ ಆದ ಸ್ವಲ್ಪ ನೀವು ಎಚ್ಚೆತ್ತುಕೊಳ್ತಕ್ಕಂತಹದ್ದು. ಏನು ಆದಾಯ ಲಾಭಗಳಿದಾವೋ ಯಾವುದೋ ಎಲ್ಲೋ ನಿಮಗೆ ಅತೃಪ್ತಿಕರವಾಗಿರ್ತಕ್ಕಂತಹದ್ದು, ಎಲ್ಲಿ ಯಾರೋ ಪುಸ್ಲಾಯಿಸಿ ನಿಮ್ಮನ್ನು ಇನ್ವೆಸ್ಟ್ಮೆಂಟ್ ಮಾಡಿಸಿಬಿಡ್ತಾರೆ, ಕೈ ಸುಟ್ಕೊಳ್ತೀರಿ. 10 ಬಾರಿ ಯೋಚನೆ ಮಾಡಿ. ಅಥವಾ ಅದರಲ್ಲಿ ನಿಮಗೆ ಅನುಭವ ಇದೆಯಾ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ? ಆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಹಣವನ್ನು ಹೂಡಿಕೆ ಮಾಡತಕ್ಕಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿದ್ದಾರೆ. ಮೌನವಾಗಿರ್ತಕ್ಕಂಥದ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಮೌನವಾಗಿದ್ದು ಬಿಡ್ತಕ್ಕಂತಹದ್ದು ಲೇಸು. ಅಥವಾ ವಾಸ್ತವಿಕವಾಗಿ ಕೆಲವೊಂದು ವರ್ಷಗಳಿಂದ ಏನು ಮಾಡ್ಕೊಂಡು ಬರ್ತಾ ಇರೋದು ಅದು ನಿಮಗೆ ಪ್ರಗತಿಯತ್ತ ಕೊಂಡೊಯ್ತಕ್ಕಂಥದ್ದು. ಯಾಕೆ ಅಂತಂದರೆ ಇನ್ನು ಮೇ ತನಕ ನಿಮಗಿರ್ತಕ್ಕಂತಹ ಗುರುಬಲವನ್ನು ಹೇಗೆ ಬಹುಶಃ ಹಾಗಂತೇಳಿ 2027 6 ತಿಂಗಳು ನಿಮಗೆ ಇನ್ನೂ ಕೂಡ ಸದಾವಕಾಶವಿದೆ, ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಭಾಗ್ಯದ ಡೋರ್ ನಿಮಗೆ ಓಪನ್ ಆಗಿರತಕ್ಕಂತಹದ್ದು ಬಹಳ ಅಭ್ಯುದಯದ ಫಲವನ್ನು ನೀವು ಕಾಣ್ತಿರ್ತೀರಿ. ಏನೂ ಕೂಡ ತೊಂದರೆ ಇಲ್ಲ. ಆದರೆ ಕುಟುಂಬದ ಕಲಹಗಳೊಂದಿಗೆ ಏನು ಮಾಡಿದ್ರು ಮೊದಲೇ ನಿಮಗೆ ಬಹಳ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ
ಹೇಗೆ ಅಂತಂದರೆ ಚಾಣಾಕ್ಷತನದಿಂದ ಮಾಡ್ತಿರ್ತೀರಿ, ಆದರೂ ಕೂಡ ಕೆಳಕ್ಕೆ ಬೀಳ್ತಿರ್ತೀವಿ. ಯಾಕೆ ಗೊತ್ತುಂಟಾ? ನಮ್ಮ ಮುಖ ನಮಗೆ ಕಾಣೋದಿಲ್ಲ, ಇನ್ನೊಬ್ಬರ ಮುಖ ನಮಗೆ ಕಾಣ್ತಿರುತ್ತೆ, ಮತ್ತೊಬ್ಬರ ತಪ್ಪುಗಳು ನಮಗೆ ಕಾಣ್ತಿರ್ತವೆ. ನಮ್ಮ ತಪ್ಪು ನಮಗೆ ಕಾಣೋದೇ ಇಲ್ಲ, ಕಾಣಬೇಕು. ನಾವೆಲ್ಲೋ ಒಂದು ಸಮಸ್ಯೆ ಸಿಲ್ಕೊಂಡಿದೆ ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೊಂದೇ ಒಂದು ದಾರಿ ಇದೆ. ಆ ಒಂದು ದಾರಿ ಅಂತಂದರೆ ನಿಮ್ಮನ್ನು ನೀವು ಆತ್ಮಾವಲೋಕನವನ್ನು ಮಾಡಿಕೊಳ್ಳತಕ್ಕಂತಹದ್ದು, ಮೆಡಿಟೇಷನ್, ಧ್ಯಾನ ಅಂತಕ್ಕಂತಹದ್ದನ್ನು ಮಾಡ್ತೀನಿ ಅಂತಂದರೆ, ಯಾರಾದರೂ ನಿಮಗೆ ಆ ಒಂದು ಮೆಡಿಟೇಷನ್ ಹೇಳ್ಕೊಟ್ಟಿದ್ರೆ ಬಹುಶಃ ಹೇಗಾಗ್ತೀರಿ ಗೊತ್ತುಂಟ, ನೀವೇ ವಿಗ್ರಹವಾನ್ ಭವತಿ. ಅಂದರೆ ರಾಮ ವಿಗ್ರಹವಾನ್ ಅಂತ ಹೇಳ್ತೀರಲ್ಲ, ಹಾಗೆ ಆಗ್ತೀರಿ ನೀವು. ಅಂದರೆ ಮಾತುಗಳು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಕ್ಕಂತಹ, ನಿಮಗೆ ಸುಲಲಿತವಾಗಿ ಅಂದರೆ ಸರಾಗವಾಗಿ ಏನು ಬೇಕಾದರೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಂಪ್ಲುಯೆನ್ಸ್ ಬಳಸ್ತೀರಿ, ಎಲ್ಲವೂ ಇದೆ ನಿಮಗೆ, ಆದರೆ ಯಾಕೋ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಹುಡುಕಾಟ ಮಾಡ್ತೀರಿ. ಯಾವುದು ಇಲ್ಲವೋ ಅದು ಹುಡುಕಾಟ ಮಾಡ್ತಿರ್ತೀರಿ, ಯಾವುದು ಇದೆಯೋ ಅದಕ್ಕೊಂದು ಕೃತಜ್ಞತೆ ಹೇಳ್ತಾ ನೀವು ಇರ್ತಕ್ಕಂತಹ ಭಾಗ್ಯದ ದಿನಗಳನ್ನು ಅನುಭವಿಸ್ತೀರಿ, ಖುಷಿಯನ್ನು ಅನುಭವಿಸ್ತೀರಿ. ಸಾಧ್ಯವಾದರೆ ಆಶ್ರಮದಲ್ಲಿರ್ತಕ್ಕಂತಹ ವೃದ್ಧರಿಗೆ ಈ ವರ್ಷ 2025 ನಿಮಗಿನ್ನು 6 ತಿಂಗಳು ಏನು ಕೂಡ ತೊಂದರೆ ಆಗಬಾರ್ದು ಅಂತಂದರೆ 6-7 ತರಹದ ಸಮಸ್ಯೆಗಳು ನಮ್ಮನ್ನು ಸುಳಿತಕ್ಕಂತಹದ್ದು, ನಮ್ಮನ್ನು ಹೀಡು ಮಾಡ್ತಕ್ಕ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ, ನಿರ್ಗತಿಕರು ಯಾರು ತುಂಬ ತೊಂದರೆಯಿದ್ದಾರೋ, ಯಾರು ನೋವಿನಲ್ಲಿದ್ದಾರೋ ಅವರಿಗೆ ಏನಾದರೂ ಸಹಾಯವನ್ನು ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಕೊಡತಕ್ಕಂಥದ್ದು, ಅವರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥದ್ರಿಂದ ಮುಂದೆ ಯಾವುದು ಬರುತ್ತೋ ಆ ಸಮಸ್ಯೆಯಿಂದ ನಾವು ಹೊರಗೆ ಬಂದ ಹಾಗೇ ಅದಕ್ಕೆ ಸೇಫ್ಟಿ ವಾಲ್ ನಾವು ನಿರ್ಮಾಣ ಮಾಡ್ಕೊಂಡಿದ್ವಿ ಅಂತಲೇ ಅರ್ಥ. ಕನ್ಯಾ ರಾಶಿಯವರು ಈ ಪದ್ಧತಿಯನ್ನು ಮಾಡ್ತಾ ಇನ್ನು ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ, ವಿಶೇಷವಾಗಿ ಬುಧನಿಗೆ ಸಂಬಂಧಪಟ್ಟ ಅಧಿದೇವತೆ ವಿಷ್ಣು ಆದ್ದರಿಂದ ಒಂದು 8 ಶನಿವಾರ ಅಥವಾ 16 ಶನಿವಾರ ಅಥವಾ ಅದರ ಡಬಲ್ ಮಾಡ್ಕೊಂಡು ಹೋಗ್ತಾ ಆ ಒಂದು ಮಹಾನುಭಾವನಾಗಿರ್ತಕ್ಕಂತಹ ವೆಂಕಟೇಶ್ವರನ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದು, ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡ್ತಕ್ಕಂಥ. ಇನ್ನೂ ಸಾಧ್ಯವಾದರೆ ಒಂದು ಬರೆದಿಟ್ಕೊಳ್ಳಿ, ಪ್ರಾತಃ ಕಾಲದಲ್ಲಿ ಶ್ರೀನಿವಾಸನ ದೇವಸ್ಥಾನಕ್ಕೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಇನ್ನು ಸಾಯಂಕಾಲಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶನೇಶ್ವರನ್ನು ಸಂಜೆ ಹೋಗಿ ನೀವು ಆರಾಧಿಸ್ತಕ್ಕಂಥ, ಯಾಕೆಂದರೆ ದೃಷ್ಟಿ ನಿಮ್ಮ ಮೇಲಿದೆ. ಅದಕ್ಕಾಗಿ 7ನೇ ಮನೆಗೆ ಬಂದಿರ್ತಾನೆ, ಭಯ ಪಡಬೇಕಾಗಿಲ್ಲ. ಇಷ್ಟನ್ನು ಅಷ್ಟೇ ನೀವು ಮಾಡಿಕೊಳ್ಳುತ್ತಾ ಮುಂದುವರೆತೀರಿ. ಇನ್ನು ಜನ್ಮ ಜಾತಕದ ನೀವು ಆ ಕುಂಡ್ಲಿಯನ್ನು ನಿಮಗೆ ಗೊತ್ತಿರ್ತಕ್ಕಿಲ್ಲ ಅದು ಕೂಡ ತೋರಿಸ್ಕೊಳ್ತಾ ಮುಂದುವರೆದರೆ ಬಹುಶಃ ಅಲ್ಲೂ ಕೂಡ ಹೇಗಿರತಕ್ಕಂಥದ್ದು ಯೋಗಗಳು ಬಹಳ ಕೆಲಸ ಮಾಡ್ತವೆ. ನಿಮ್ಮ ಜಾತಕಗಳಲ್ಲಿ ಯಾವುದಾದ್ರೂ ಯೋಗಗಳಿದೆಯಾ ಅಥವಾ ಯಾವ ಗ್ರಹಗಳು ಉಚ್ಚ ಸ್ಥಾನದಲ್ಲಿದೆ, ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಬಹುಶಃ ಇನ್ನು ಇರತಕ್ಕಂಥ ದಶಾಭುಕ್ತಿ ಕೂಡ ಹೇಗಿದೆಯೋ ಅದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಾನು ಈಗಾಗಲೇ ಪದೇ ಪದೇ ಹೇಳ್ತಿರ್ತೀನಿ, ನಮ್ಮ ಜಾತಕದಲ್ಲಿ ನಮ್ಮ ಸರ್ಕಾರ ಯಾವುದು ಅಂತಂದರೆ ದಶಾಭುಕ್ತಿ ಹೇಗಿರುತ್ತೋ ಆ ಖುಷಿಯಿಂದ ಇರ್ತೀವಿ. ಯಾವುದೋ ಒಂದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗ್ರಹದ್ದು ಆ ಒಂದು ದಶಾಭುಕ್ತಿ ಇದ್ದರೆ ನಾನು ಹೇಳ್ತಕ್ಕಂಥ ಅಪ್ಲೈನೇ ಆಗಲ್ಲ, ಅಥವಾ ಕಷ್ಟ ನಷ್ಟ ಅಲ್ಲ, ನಾನು ಯಾವತ್ತೂ ಕಷ್ಟ ನಷ್ಟ ದುಃಖದ ಹೇಳೋದೇ ಇಲ್ಲ. ಇದ್ದರೂ ಪಾರಾಗಲಿಕ್ಕೆ ನಿಮಗೆ ರೆಮಿಡಿನ ಕೊಡ್ತಾ ಬರ್ತಿರ್ತೀನಿ. ಇನ್ನಷ್ಟು ಉನ್ನತವಾಗಿರ್ತಕ್ಕಂಥ, ಅತ್ಯುನ್ನತವಾಗಿರ್ತಕ್ಕ ಪದವಿಯನ್ನು, ಅಧಿಕಾರವನ್ನು ಅನುಭವಿಸ್ತೀರಿ ನೀವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರಿಂದ. ಶುಭಂಭೂಯಾತ್, ಒಳಿತಾಗಲಿ. ತುಲಾರಾಶಿಯವರು ಈಗಾಗಲೇ ಕನಸುಗಳ ಜೊತೆಗೆ ಪ್ರಯಾಣವನ್ನು ಮಾಡಲಿದ್ದೀರಿ, ಮಾಡ್ತಾ ಇರ್ತೀರಿ ಕೂಡ. ಏನೇನು ಕನಸು ಕಟ್ಕೊಂಡಿದ್ದೀರೋ ಒಟ್ಟಾರೆ 8ನೇ ಮನೆಯ ಗುರು ಅಷ್ಟ ಕಷ್ಟಗಳು, ಏನೋ ಒಂದು ರೀತಿಯಾಗಿರ್ತಕ್ಕಂತಹ ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೀವಿ. ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ಮಾನಸಿಕವಾಗಿ ಆ್ಯಂಡ್ ಫಿಸಿಕಲಿ, ಮೆಂಟಲಿ ಡಿಸಾರ್ಡರ್, ಎಲ್ಲೋ ಒಂದು ಕಡೆ ನೀವು ಪೇಯ್ನ್ ಉಣ್ತಾನೇ ಇದ್ದೀರಿ, ನಿಮಗೆ ಬಹಳ ದುಃಖ ಆಗಿದೆ. ಇರ್ತಕ್ಕಂತಹ ಕುಟುಂಬದ ವಾತಾವರಣ ಒನ್ ಟೈಪ್ ಆಫ್ ಸಫೋಕೇಶನ್, ಇವೆಲ್ಲವೂ ಕೂಡ ಅನುಭವಿಸಿದ್ದೀರಿ. ಖೇದವನ್ನು ಅನುಭವಿಸಿದ್ದೀರಿ, ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತೀರಿ ಕೂಡ. ಆದರೆ ನಿಮಗೆ ಒಂದು ಏಟಿಗೆ 2 ಅಕ್ಕಿನ ಉರುಳಿಸ್ತಕ್ಕಂಥದ್ದು ಈ ಸಿದ್ಧಾಂತ ಕರೆಕ್ಟ್. 1 ಏಟಿಗೆ 2 ಅಕ್ಕಿಯನ್ನು ಉರುಳಿಸುವಂಥ ಸಿದ್ಧಾಂತ. ಹೇಗೆ ನಿಮಗೆ ಮಿತ್ರನಾಗಿರ್ತಕ್ಕಂಥ ಮಹಾನುಭಾವ ಷಷ್ಠಮಕ್ಕೆ ಬರುತ್ತಿದ್ದಾನೆ, 6ನೇ ಮನೆಗೆ ಬಂದಾಗ ಶನೇಶ್ವರ ಬಹುಶಃ ನಿಮಗೊಂದು ಭದ್ರಕೋಟೆ, ಈ ಝಡ್ ಅಂತಾರಲ್ಲ ಆ ಥರದ್ದು ಒಂದು ಪ್ರೋಟೋಕಾಲ್ ಕೊಟ್ಟ ಹಾಗೆ ನಿಮಗೆ ಎಷ್ಟು ಅಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹದ್ದು, ಒಂದು ಅಷ್ಟು ಚೆನ್ನಾಗಿ ನಿಮ್ಮ ಹಾವ ಮೇಂಟೈನ್ ಮಾಡ್ತೀರಿ. ಯಾವಾಗ 2025 ಮಾರ್ಚ್ ನಂತರ ಇರ್ತಕ್ಕಂಥ ದಿನಗಳೇ ಹಾಗೆ ನಿಮಗೆ ಅತ್ಯಂತ ಅಭ್ಯುದಯ ಫಲಗಳನ್ನು, ಯಾವತ್ತೋ ನೀವು ನೆಟ್ಟಿರ್ತಕ್ಕಂತಹ ಗಿಡ ಈಗ ಫಲವನ್ನು ಕೊಡುವಂಥದ್ದು ಕೂಡ. ಇನ್ನು ಅಷ್ಟಮದಲ್ಲಿರ್ತಕ್ಕಂತಹ ಗುರು ನವಮಕ್ಕೆ ಬರ್ತಾನೆ, ಭಾಗ್ಯಕ್ಕೆ ಬರ್ತಾನೆ. ಏನು ಹೇಳುತ್ತಿರೋದು ಎಂತಹದ್ದು, ಈ ಕಡೆ ಶನೈಶ್ಚರನೂ ಅದ್ಭುತವಾಗಿದ್ದಾನೆ. ಇನ್ನು ಗುರು ಹೇಳಬಾರದು, ಧನಕಾರಕನು, ಯೋಗಕಾರಕನು, ಕಲ್ಯಾಣಕಾರಕನು, ಪುತ್ರಕಾರಕನು, ಶುಭಕಾರಕನು, ಅಭಿವೃದ್ಧಿಕಾರಕನು. ಎಂತಹದ್ದು ನೀವು ಏನು ಅಂದುಕೊಳ್ತೀರೋ ಒಂದೇ ಮಾತ್ರ ಹೇಳಿಬಿಡೋದಾದರೆ ಮಣ್ಣು ಮುಟ್ಟಿದ್ರೂ ಬಂಗಾರವಾಗತ್ತೆ.
ಮಣ್ಣು ಮುಟ್ಟಿದ್ರೂ ಕೂಡ ಬಂಗಾರವಾಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗಂತೇಳಿ ದುರುಪಯೋಗಕ್ಕೆ ಸಾಧ್ಯವಿಲ್ಲ, ಅದನ್ನು ಸದುಪಯೋಗವೇ ಮಾಡಿಕೊಳ್ಳಬೇಕು. ನೊಂದಿದ್ದೀರಿ, ಎಷ್ಟೋ ಸಲ ಪೇಯ್ನ್ ಆಗಿದೆ, ಜಾಗೃತಾವಸ್ಥೆಗೆ ನೀವು ಬರಬೇಕಾಗತ್ತೆ. ಇನ್ನೂ ಸಾಧ್ಯ ಸ್ವಪ್ನಾವಸ್ಥೆನ ಬಿಟ್ಟು ಹೇಗೆಂತಂದರೆ ಆ ತುರಿಯಾವಸ್ಥೆ ತಲುಪೋ ತನಕ ನಿಮ್ಮ ಪ್ರೇಯರ್ ಹೇಗಿರಬೇಕಂತಂದರೆ ನಮ್ಮ ಶತ್ರುಗಳು ಕೂಡ ಕ್ಲಾಪ್ಸ್ ಹೊಡಿಬೇಕಂತೆ, ಹಾಗೆ ಬದುಕು ತೋರಿಸ್ತಕ್ಕಂತಹ ವರ್ಷ ನಿಮಗೇನಾದರೂ ಈ ಒಂದು ತುಲಾರಾಶಿಯವರಿಗೆ ಇದೆ ಅಂತಂದರೆ ಅದು ಈ ವರ್ಷವಾಗಿರುತ್ತೆ. 2025 ಮೇಯಿಂದ 2026 ಮೇ ತನಕ ಬಹಳ ಖುಷಿ, ಬಹಳ ಸಂತೋಷವನ್ನು ಉಣಬಡಿಸ್ತಕ್ಕಂಥದ್ದು. ಒಮ್ಮೆ ನಿಮ್ಮ ಜಾತಕದ ಕುಂಡ್ಲಿ ಹೇಗಿದೆ ಗೊತ್ತಿಲ್ಲ, ರಾಜಕೀಯದ ಮಟ್ಟದಲ್ಲಿರ್ತಕ್ಕಂಥವರು ಒಂದು ನೀವು ಬರೆದಿಟ್ಕೊಂಡ್ಬಿಡ್ಬೇಕು. ನೀವು ಈ ರಾಶಿನವರು ಏನಾದರೂ ಸಾಧ್ಯ ಆದರೆ ನಿಮ್ಮ ಎದುರಾಳಿ ಅಂದರೆ ಇವತ್ತಿಂದಲೂ ಅದಕ್ಕೆ ಲಾಲನೆ ಪಾಲನೆ ಪೋಷಣೆ ಬೇಕು. ಆವತ್ತು ಎಚ್ಚೆತ್ಕೊಂಡ ಪ್ರಯೋಜನ ಇಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ಪ್ರಯೋಜನವೂ ಬಾರದು ಕೂಡ. ನಿಮ್ಮದು ಜೊತೆಗೆ ಒಂದು ಯೋಗವೂ ಇತ್ತು ಅಂತಂದರೆ ಹೇಳತೀರದು. ನಿಮ್ಮ ವಿರುದ್ಧವಾಗಿ 3 ಬಾರಿ ಮಿನಿಸ್ಟ್ರು ಆಗಿರುತ್ತಾನೆ ಅಂಥವ ನಿಂತ್ಕೊಂಡ್ರೂ ಕೂಡ ಅಷ್ಟೇ ಈಸಿಯಾಗಿ ಕೈ ಕೊಟ್ಕೊಂಡು ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ರಾಜಕೀಯವಾಗಿ. ಅಂದರೆ ನೀವು ಯಾವುದೇ ಆಗಿರೋದು ಜಾಬ್ ಬಿಸ್ನೆಸ್ ಎಲ್ಲ ಕೂಡ ಅಷ್ಟೊಂದು ಆಹ್ಲಾದ ಆನಂದವಾಗಿರುತ್ತೆ. ಷಷ್ಠಮಕ್ಕೆ ಸಂಬಂಧಪಟ್ಟ ಶನೈಶ್ಚರ ನಿಮಗೆ ಯಾವಾಗಲೂ ಕೂಡ ಅಭಯಸ್ತವನ್ನು ಈಗ ಮಾಡ್ತಿರ್ತಾನೆ, ನಾನಿದ್ದೀನಿ ಅಂತ. ಇನ್ನು ಗುರು ನಿಮಗೆಲ್ಲ ಡೋರ್ ಓಪನ್ ಮಾಡಿರ್ತಾನೆ. ಎಂತಹದ್ದು ಕೂಡ ನಿಮಗೆ ಅಂತಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಹೇಗೆ ಅಂತಂದರೆ ಪೂರ್ಣ ಕುಂಭದಲ್ಲಿ ವೆಲ್ಕಮ್ ಮಾಡ್ತಕ್ಕಂಥದ್ದು, ಹಾಗೆ ನಿಮಗೆ ಇರ್ತಕ್ಕಂಥದ್ದು ವಿಶೇಷವಾಗಿರೋ ಸ್ಥಾನ ಮಾನ ಗೌರವದೊಂದಿಗೆ ಎಲ್ಲ ಥರದ ಪ್ರತಿಷ್ಠೆಗಳು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಮನೆ ದೇವರಿಗೆ ಮೊರೆ ಹೋಗ್ತಕ್ಕಂಥದ್ದನ್ನು ಮರೆಯಬೇಡಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, 108 ದಿನಕ್ಕೆ ಒಂದು ಸಲ ಅಂದರೆ ವರ್ಷದಲ್ಲಿ 3 ಬಾರಿ ಮನೆ ದೇವರ ದರ್ಶನವನ್ನು ಮಾಡಿಕೊಳ್ತಕ್ಕಂತಹದ್ದನ್ನು ಮರೆಯಬೇಡಿ. ಅಲ್ಲಿ ಒಂದು 9 ರಿಂದ 10 ತೆಂಗಿನಕಾಯಿಗಳು ಸಾಧ್ಯವಾದರೆ 10 ತೆಂಗಿನಕಾಯಿಗಳು ಕೊಟ್ಟು ಬರತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ನೀವು ಇವತ್ತು ಹೋಗಿ ಬಂದಿದ್ದೀರಿ ಅಂದರೆ ಇವತ್ತು ಲೆಕ್ಕ ಇಟ್ಕೊಳ್ಳಿ, ನೆಕ್ಸ್ಟು 108ನೇ ದಿನ ಹೋಗ್ತಕ್ಕಂಥದ್ದು, ಅದಾದ 108ನೇ ದಿನ ಹೋಗಿ ಬರ್ತಕ್ಕಂಥದ್ದು ಮನೆ ದೇವರ ದಿವ್ಯ ದರ್ಶನ ಮಾಡಿಕೊಳ್ತೀರಿ. ನೀವು ಯಾವ ರೀತಿ ಬರೆದಿಡ್ತೀರೋ ಹಾಗಿರ್ತೀರಿ, ಅಂತಹ ಫಲವನ್ನು ಪಡ್ಕೊಳ್ತೀರಿ. ಆದರೆ ಕಾರಣೀಭೂತರಾಗಿರ್ತಕ್ಕಂಥ ಗೊತ್ತಿಲ್ಲ ನಿಮಗೆ ಯಾರೋ ಹೊಸಬರು ಪರಿಚಯ ಆಗ್ತಾರೆ. ಎಂತಹದಂತಂದರೆ ಒಂದು ಮಿರಾಕಲ್, ಒಂದು ಪವಾಡ ನಡೆದೇ ಹೋಗುತ್ತೆ. ಬಹುಶಃ ಪ್ರಾರಬ್ಧ ಅಂತಿದ್ದರು ನೀವು, ನನ್ನ ಹಣೆ ಬರಹ ಸರಿಲ್ಲ ಅಂತಿದ್ದರು ನೀವು, ಇದೀಗ ಆಗಲ್ಲ, ನಿಮ್ಮ ಹಣೆ ಬರಹ ನೀವೇ ಬದಲಾಯಿಸ್ಕೊಂಡಿದ್ದೀರಿ. ಅಂತಹ ಫಲವನ್ನು ಪಡ್ಕೊಳ್ತೀರಿ. ಶುಭಂಭೂಯಾತ್, ಒಳಿತಾಗಲಿ. ವೃಶ್ಚಿಕ ರಾಶಿಯವರು 2025ರ ಒಂದು ಭವಿಷ್ಯ ಈಗಾಗಲೇ ನಿಮಗೆ ಗುರುಬಲವಿದೆ. 7ನೇ ಮನೆಯ ಗುರುಬಲ ಮದುವೆಗೆ ಸಂಬಂಧಪಡ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಡ್ತಕ್ಕಂತಹದ್ದು, ಯಾವುದೋ ಒಂದು ಮನೆ ಕಟ್ಟುವಂಥ ವಿಚಾರಕ್ಕಾಗಿರಬಹುದು, ಒಂದು ಜಾಗವನ್ನು ತೆಗೆದುಕೊಳ್ಳೋದು, ಒರಿಜಿನಲ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ರಾಶಿ ಇದೇ ಆಗಿದ್ದರೆ ನಾಮ ನಕ್ಷತ್ರ ಒಂದು ಅಷ್ಟಕ್ಕಷ್ಟೇ ನಡೆಯುವಂಥದ್ದು. ಇದನ್ನು ಕೂಡ ಬರೆದಿಟ್ಕೊಳ್ಳಿ. ಕೆಲವರು ಮಾತಾಡ್ತಿರ್ತಾರೆ, ಗುರುಗಳು ಹೇಳಿದ್ರು ನನ್ನ ರಾಶಿಗೆ ನಡೆಯಲೇ ಇಲ್ಲ. ನಡೆಯಲೇಬೇಕು, ನನ್ನ ಸಿದ್ಧಾಂತ ಅದೇನೆ, ನಡೆಯದೇ ಸಾಧ್ಯವೇ ಇಲ್ಲ. ಕರೆಕ್ಟಾಗಿ ಎಷ್ಟು ಪ್ರಶ್ನೆಗಳು ಅಷ್ಟಕ್ಕೂ ನೀವು ಆನ್ಸರ್ ಮಾಡಿದಾಗ ಆ ಒಂದು ನಿಮಗೆ ರ್ಯಾಂಕ್ ಬರಲೇಬೇಕಾಗತ್ತೆ. ನಿಮ್ಮದು ಜನ್ಮ ನಕ್ಷತ್ರವಾಗಿದ್ದರೆ. ನಾಮ ನಕ್ಷತ್ರ ಈಗ ನಾರಾಯಣ ಅಂತಕ್ಕಂಥದ್ದು ಏನಾದರೂ ನವೀನ್ ಅಂತಕ್ಕಂಥದ್ದು ಏನಿತ್ತು ಅಂತಂದರೆ ಯಾರೋ ಇಟ್ಟಿರ್ತಾರೆ ಹಿರಿಯರು, ಅದಕ್ಕೊಂದು 25% 30% ಇರುತ್ತೆ. 9 ವರ್ಷಗಳ ಕಾಲ ಒಂದು ಹೆಸರನ್ನ ಕರೆದು ಬಿಟ್ಟರೆ 9 ವರ್ಷಗಳು ನೀವು ಒಂದೇ ಹೆಸರು ಸಿಗ್ನೇಚರ್ ಆಗ್ತಾಯಿದ್ದರೆ ಒಂದಷ್ಟು ಫಲಗಳನ್ನು ಕೊಡ್ತಾ ಬರುತ್ತೆ. ಆದರೆ ಜನ್ಮ ನಕ್ಷತ್ರ ಜನ್ಮರಾಶಿ ಇದೇ ಆಗಿತ್ತು ಅಂತಂದರೆ ಎಲ್ಲಿ ನಿಮಗಿರ್ತಕ್ಕಂತಹದ್ದು ತೊಂದರೆ ತಾಪತ್ರಗಳನ್ನ ಹೊರಗೆ ಬರತಕ್ಕಂತಹದ್ದು ಹೇಗಿದ್ದೀರಿ ಗೊತ್ತಾ? ನೀವು ಅದೃಷ್ಟದ ಬಾಗಿಲಲ್ಲಿದ್ದೀರಿ. ಈ ಕಡೆಗೆ ಆ ಕಡೆಗೆ, ಆ ಕಡೆಗೆ ಈ ಕಡೆಗೆ ಅಂತ ಇದ್ದರೆ ಅದರ ಅದೃಷ್ಟದ ಬಾಗಿಲನ್ನು ದಾಟಿ ನೀವು ಹೊರಟಾಯಿತು. ನಿಮಗೆ ಏನು ಬೇಕೋ ಅದನ್ನು ಆಯ್ಕೆ ಕೂಡ ಮಾಡ್ಕೊಳ್ತಾ ಇದ್ದೀರಿ. ಇನ್ನು ನಿಮಗೆ 2025 ಮೇ ತನಕ ಗುರುಬಲದ ಎಚ್ಚೆತ್ತುಕೊಳ್ಳಿ. ನಂತರ 8ನೇ ಮನೆಗೆ ಹೋಗುತ್ತಾನೆ. ಕೆಲವೊಂದು ಕಂಟಕಗಳು ಸುತ್ತಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಭಯಪಡಿಸ್ತಕ್ಕಂತಹ ಯಾವುದೇ ಪ್ರಮೇಯ ನಾನು ಯಾವ ರಾಶಿಯವರಿಗೆ ಹೇಳೋದಿಲ್ಲ. ಯಾಕಂದರೆ ಇದು ಯುದ್ಧ ಭೂಮಿ, ನಾವು ಯುದ್ಧ ಮಾಡಲಿಕ್ಕೆ ಬಂದಿದ್ದೇವೆ. ಇದನ್ನು ಮಂತ್ರಭೂಮಿ ಅಂತ ಕರಿತೀರೋ, ಯುದ್ಧ ಭೂಮಿ ಅಂತ ಕರಿತೀರೋ, ಒಟ್ಟಾರೆ ಕರ್ಮಭೂಮಿ. ಯಾವುದು ಶುಭ ಆ್ಯಂಡ್ ಅಶುಭ ಎರಡು ಪ್ರಕರಣ ಸ್ವೀಕಾರ ಮಾಡಲೇಬೇಕಾಗತ್ತೆ ನಾವು. ಅಂತಹದ್ರಲ್ಲಿ ಹಗಲು ರಾತ್ರಿಗಳಿದ್ದಾಗೆ ಕಷ್ಟ ಮತ್ತು ಸುಖ ದುಃಖ ದುಮ್ಮನ ಇವೆಲ್ಲವೂ ಕೂಡ. ಹಾಗಾಗಿ ನೀವೇನು ಅಂತಂದರೆ ಬಹಳ ಪ್ರಬಲವಾಗಿರತಕ್ಕಂತಹ ವ್ಯಕ್ತಿ. ಇಲ್ಲಿ ಈ ಒಂದು ವೃಶ್ಚಿಕ ರಾಶಿನಲ್ಲಿ ಪ್ರತಿ ರಾಶಿನಲ್ಲೂ ಇದ್ದದ್ದೇ. ಇಲ್ಲಿರ್ತಕ್ಕಂತಹದ್ದು ಬುಧ ಇದ್ದಾನೆ ಒಳಗಡೆ. ಯಾಕೆ ನಾನು ಈ ಒಂದು ಬುಧ ಆಗಿರ್ತಕ್ಕ ಇವೆಲ್ಲ ಕೂಡ ಹೇಳ್ತಾ ಬರ್ತೀನಿ ಅಂತಂದರೆ ಇಲ್ಲಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ. ಇಲ್ಲಿ ಒಂದು ನಕ್ಷತ್ರಕ್ಕೆ ಶನಿ ಅಧಿಪತಿ ಆದರೆ ಇನ್ನೊಂದು ನಕ್ಷತ್ರಕ್ಕೆ ಬುಧ ಅಧಿಪತಿ, ಇನ್ನೊಂದು ನಕ್ಷತ್ರಕ್ಕೆ ಗುರು ಅಧಿಪತಿ ಆಗಿಬಿಡ್ತಾನೆ. ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥವರೇ ಇಲ್ಲಿದ್ದಾರೆ, ಈ ರಾಶಿ ಒಳಗಡೆ. ಅದರಲ್ಲೂ ಕೂಡ ಇನ್ನು 27 ನಕ್ಷತ್ರಗಳು ಪ್ರಧಾನವಾಗಿ ದೊಡ್ಡ ನಕ್ಷತ್ರ ಅಂತ ಕರಿತೀವಲ್ಲ ಜ್ಯೇಷ್ಠ, ಅದು ಅಲ್ಲೇ ಇದೆ. ಹಾಗಾಗಿ ಅಂತಹ ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ ಅಧಿಪತಿ ಆಗಿರ್ತಾನೆ. ಇನ್ನು ವಿಶಾಖ ನಕ್ಷತ್ರಕ್ಕೆ ಗುರು ಆಗಿರ್ತಾನೆ. ಅನುರಾಧಕ್ಕೆ ಶನೈಶ್ಚರನಾಗಿರ್ತಾನೆ. ಇವರು 3 ಜನ ಹಲೆಯರಿಂದ ಬಹಳ ಬುದ್ಧಿ ಅಂದರೆ ಟೆನ್ಷನ್ ಜೊತೆಗೆ ಬದುಕ್ತೀರಿ ನೀವು.
ಏನೇ ನಿಮಗೆ ಎಷ್ಟು ಸವಲತ್ತುಗಳಿದ್ದರೂ ಕೂಡ ಬೇಕಾದಷ್ಟು ನಿಮಗೆ ರಾಜಯೋಗಗಳು ರಾಜಮರ್ಯಾದೆ ಎಲ್ಲವೂ ಇದ್ದರೂ ಕೂಡ ನಿಮಗೆ ಮಾತ್ರ ಇರತಕ್ಕಂತಹದ್ದು ವಿಶೇಷ ಪ್ರಗತಿಯತ್ತ ನೀವು ಹೆಜ್ಜೆ ಹಾಕಿದ್ರು ಕೂಡ ಟೆನ್ಷನ್ ನಿಮ್ಮದು ಆಭರಣ ಆಗಿರುತ್ತೆ. ಟೆನ್ಷನ್ ಜೊತೆಗೆ ನೀವು ಇರ್ತೀರಿ, ಅದು ನಿಮಗೆ ಇರಬೇಕು ಕೂಡ. ಯಾಕಂದರೆ ಪ್ರಗತಿ ಆಗಬೇಕಂದ್ರೆ ನೀವು ಮುಂದೆ ನಾಳೆದಿಗೆ ಏನು ಬೇಕು ಅಂತ ನೀವು ಪೂರ್ವ ತಯಾರಿ ಮಾಡ್ಕೊಳ್ತಾ ಬರ್ತಿರ್ತೀರಿ, ಚೆನ್ನಾಗಿರುತ್ತೆ. ಆದರೆ ನಿಮಗೆ ಪಂಚಮಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಚತುರದಲ್ಲಿರ್ತಕ್ಕಂಥ ಮಹಾನುಭಾವ ಪಂಚಮಕ್ಕೆ ಹೋಗ್ತಾನೆ, ಅದು ಕೂಡ ಅಷ್ಟೊಂದು ಸಮಂಜಸವಲ್ಲ. ಇರೋದ್ರಲ್ಲಿ ಬೆಟರ್ ದನ್ ಕ್ಯೂರ್, ಪರವಾಗಿಲ್ಲ, ಒಂದು ಹಂತಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ಇದೆ, ಏನೂ ಕೂಡ ತೊಂದರೆ ಇಲ್ಲ. ಆದರೆ ಗುರು ಮೇಯಿಂದ ನೆಕ್ಸ್ಟ್ 2026 ಮೇ ತನಕ ಅಷ್ಟಮಕ್ಕೆ ಹೋದಾಗ ಈಗಾಗಲೇ ನಿಮ್ಮ ಬತ್ತಳಕ್ಕೆ ತುಂಬಿದ್ದು ಅದನ್ನು ಹೇಗೆ ಬೇಕೋ ಹಾಗೇ ಇರ್ತಕ್ಕಂಥ ತುಂಬ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡೋಕ್ಕೆ ಹೋಗ್ತಾ ತುಂಬ ಮೈನಸ್ಸು ಕೂಡ ಅಷ್ಟು ಸಮಂಜಸವಲ್ಲ. ಆದರೆ ಇವಾಗ ಗೋಲ್ ಏನು ಸೆಟ್ ಮಾಡ್ಕೊಳ್ತಿರೋ ಖಂಡಿತ ಅದು ನಿಮಗೆ ಸಿಗ್ತಕ್ಕಂತಹದ್ದು. ಈ ರಾಶಿಯವರು ಸಾಧ್ಯವಾದರೆ ಒಂದು ವೈಜಯಂತಿ ಮಾಲೆಯನ್ನು ಧರಿಸ್ತಕ್ಕಂತಹದ್ದು ಅಲೆಕ್ಸಾಂಡ್ರಾ ಪೆಂಡೆಂಟ್ ವಿತ್ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಬರ್ತೀನಿ. ನೀವು ಇದನ್ನು ಮಾಡಿಕೊಳ್ತಾ ಇನ್ನು ಕುಜನ ಅಷ್ಟೋತ್ತರವನ್ನು ಕೂಡ ಹೇಳಿಕೊಳ್ತಾ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಯಾರು ಈ ರಾಶಿಗೆ ಸಂಬಂಧಪಡ್ತಕ್ಕಂಥ ಇರ್ತಾರೋ ಆ ಕಾಂಬಿನೇಷನ್ ಅಂತ ಸೆಟ್ ಮಾಡಿದರೆ ಇನ್ನು ಇವರಿಗೆ ಗುರು ಬೇಕು. ಗುರುವಿನ ಅಷ್ಟೋತ್ತರವನ್ನು ಕೂಡ, ಯಾಕಂದರೆ ಪೂರ್ವ ಪುಣ್ಯಾಧಿಪತಿ ಆಗಿರುತ್ತಾನೆ, ಅಂತಹ ಪೂರ್ವ ಪುಣ್ಯಾಧಿಪತಿಯ ಅಷ್ಟೋತ್ತರವನ್ನು ಕುಜನ ಅಷ್ಟೋತ್ತರವನ್ನು ಮನಸ್ಸಿನ ಕಾರಕ ಚಂಚಲ ಉಂಟು ಮಾಡ್ತಾನೆ, ಅವನು ನಿಮಗೆ ಭಾಗ್ಯಾಧಿಪತಿ ಆಗಿರ್ತಾನೆ. ಅಂಥ ಚಂದ್ರ ಅಷ್ಟೋತ್ತರ ಕೂಡ ಹೇಳ್ಕೊಳ್ತಾ ಬನ್ನಿ, ಅತ್ಯಂತ ಪ್ರಗತಿ ಫಲವನ್ನು ತಾವು ಕಾಣ್ತೀರಿ. ಶುಭಂಭೂಯಾತ್, ಒಳಿತಾಗಲಿ. ಇನ್ನು ಧನುಸ್ಸು ರಾಶಿಯವರು, ಈ ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ, ಎಂತ ಮಾಡೋದು, ಈಗಾಗಲೇ ನಾವು ಸ್ವಲ್ಪ ಒದ್ದಾಟ ಮಾಡಿದ್ದೀವಿ, ಬೇಕಾದಷ್ಟು ಕಳ್ಕೊಂಡಿದ್ದೀವಿ, ಬಂಧು ಬಾಂಧವರಲ್ಲಿ ವಿರಸಮರಸುಗಳು ಅಷ್ಟೇ ಯಾಕೆ, ತಾಯಿಯೊಂದಿಗೇ ನಮ್ಮ ನೋವುಗಳು ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು, ಒಟ್ಟಾರೆ ತಾಯಿ ಜೊತೆಗಿನ ಬಾಂಧವ್ಯವೇ ಸರಿ ಇರಲ್ಲ. ಇಷ್ಟೆಲ್ಲ ನೋವು ಪಟ್ಟಿರ್ತಕ್ಕಂತಹ ಈ ಒಂದು ರಾಶಿಯವರಿಗೆ ಇನ್ನು 2025 ಮೇ ನಂತರ ಇರತಕ್ಕಂತಹದ್ದು ಗುರುಬಲ 7ನೇ ಮನೆಗೆ ಬರ್ತಾನೆ. 7ನೇ ಮನೆಗೆ ವಿಶೇಷವಾಗಿರತಕ್ಕಂತಹದ್ದು ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀರಿ, ಅಭ್ಯುದಯವನ್ನು ತಾವು ಕಾಣ್ತಾ ಬರ್ತೀರಿ. ಮದುವೆ ಆಗಬೇಕು ಅಂತಿರ್ತಕ್ಕಂಥ ಈ ರಾಶಿಯವರೆಗೆ ಕಟ್ಟಿಟ್ಟ ಬುತ್ತಿ ಮದುವೆ ಆಗುತ್ತೆ. ಇನ್ನು ಏನಾದರೂ ನಿಮಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಮನೆಯ ದೇವರಿಗೆ ನಿಮ್ಮ ಏಜ್ ಎಷ್ಟಿದೆಯೋ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಏಜ್ ಎಷ್ಟು ಅಷ್ಟು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಮನೆ ದೇವರಿಗೆ ಕೊಟ್ಟು ಬರತಕ್ಕಂಥದ್ದು, ಒಂದು ಅರ್ಚನೆ ಪೂಜೆ ಮಾಡಿಸಿ ಬರತಕ್ಕಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಬೆಲ್ಲವನ್ನು ಕೂಡ ದಾನ ಮಾಡ್ತಾ ಬನ್ನಿ. ಯಾವತ್ತೂ ಅಷ್ಟೇ ನಿಮಗೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಜಾಬು ಕೂಡ ಅಷ್ಟೇ, ಹೋದರೆ 1 ವರ್ಷ, ಇನ್ನು 2ನೇ ವರ್ಷ ಅಲ್ಲಿಂದ ವಾಪಸ್ ಬರ್ತೀವಿ, 3ನೇ ವರ್ಷ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಅಲ್ಲಲ್ಲಲ್ಲಿ ನಮಗೆ ಬ್ರೇಕ್ ಆಗ್ತಾನೆ ಇದೆ ಅಂತಕ್ಕಂಥದ್ದು ನೋವಿತ್ತು ಅಂತಂದರೆ ನೀವು ಮಾಡಲೇಬೇಕಾಗಿರತಕ್ಕಂಥದ್ದು. ಯಾವುದಾದ್ರೂ ಮಾಡ್ತಕ್ಕಂಥ ಕೆಲಸ ಅಪೂರ್ಣವೇ, ಅದು ಸಂಪೂರ್ಣ ಆಗಲೇ ಇಲ್ಲ. ಅಂಥ ಪರಿಪೂರ್ಣವಾಗಿರತಕ್ಕಂಥ ಪೂರ್ಣ ಫಲವನ್ನು ತೆಂಗಿನಕಾಯಿಯನ್ನು ನಾವು ನಮ್ಮ ಮನೆ ದೇವರ ಮನೆ ಕೊಟ್ಟು ಬರ್ತೀವಿ ಅಂತಂದರೆ ವಿಶೇಷವಾಗಿ ಪ್ರಗತಿಯತ್ತ ನಾವು ಹೆಜ್ಜೆ ಹಾಕ್ತೀವಿ ಈ ಒಂದು ಧನಸ್ಸು ರಾಶಿಯವರು. ಇನ್ನು ನಿಮಗೆ ಈ ಒಂದು ಧನಸ್ಸಿಗೆ ಸಂಬಂಧಪಟ್ಟಲ್ಲಿ ಏನು ಇತ್ತು, ಕುಂಭದಲ್ಲಿರ್ತಕ್ಕಂತಹ ಮಹಾನುಭಾವ 4ನೇ ಮನೆಗೆ ಬರ್ತಾನೆ. ಇನ್ನೇನು ಸ್ವಲ್ಪ ಹೀಗೂ ಹಾಗೂ ಅಂತ ಬ್ಯಾಲೆನ್ಸ್ ಅಂತ ಮಾಡಲಿಕ್ಕೆ ಹೋದರೆ ನಮಗೆ ಕಾಣ್ತಕ್ಕಂಥದ್ದು ಎಂತಹದ್ದು ಅಂತಂದರೆ ಒಂದು ಅರ್ಧಾಷ್ಟಮಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಪೇನಿಗೆ ಒಳಗಾಗ್ತೀವಿ. ಇದು ಯಾವುದೂ ಕೂಡ ನೀವು ಲೆಕ್ಕ ಮಾಡಬಾರ್ದು. ಯಾಕೆ ಅಂತಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯೇ ಮಕರ, ಅಂದರೆ ಧನಸ್ಥಾನಕ್ಕೆ ಸಂಬಂಧಪಟ್ಟ ಮಹಾನುಭಾವ. ಕೆಲವೊಂದು ಬಾರಿ ಯೋಚನೆ ಮಾಡುತ್ತಾ ಆಡಳಿತವನ್ನು ಮಾಡ್ತಕ್ಕಂತಹದ್ದು, ಯೋಚನೆ ಮಾಡಿ ಮಾತಾಡ್ತಕ್ಕಂಥದ್ದನ್ನು ರೂಢಿಸಿಕೊಂಡಾಗ ಪ್ರಗತಿಯದ್ದು ಹೆಚ್ಚು ಆಗ್ತೀರಿ. ಅದರಲ್ಲೂ ಗುರುಬಲ ನಿಮಗಿರ್ತಕ್ಕಂಥದ್ದು. ಈ ರಾಶಿಯಾಧಿಪತಿ ಮಿಥುನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ನೇರ ದೃಷ್ಟಿ ಇರ್ತಕ್ಕಂಥದ್ದು. ಗೊತ್ತಿಲ್ವಲ್ಲ, ನಿಮ್ಮ ರಾಶಿ ಕುಂಡಲಿನಲ್ಲಿ ನಿಮ್ಮ ರಾಶಿಯಲ್ಲಿ ಯಾವ ಗ್ರಹ ಸ್ಥಿತವಾಗಿದೆಯೋ ಅಲ್ಲಿ ಪಾಪಗ್ರಹವೋ ಅಥವಾ ಶುಭಗ್ರಹವೋ ಆ ಕುಂಡಲಿನಲ್ಲಿ ಮ್ಯಾಚ್ ಮಾಡಿ ನೋಡ್ತಕ್ಕಂಥದ್ದು. ಒಟ್ಟಾರೆ ಗುರುಬಲವಿದೆ. ಅಂದರೆ ಉತ್ತರಾರ್ಧ ಬಿಟ್ಟು ಪೂರ್ವಾರ್ಧಕ್ಕೆ ಹೋದಾಗ ನಿಮಗೆ ಗುರುಬಲ ಕಾಣಿಸ್ತಕ್ಕಂತಹದ್ದಿದೆ. ನೀವು ಅಂದುಕೊಂಡ ಫಲಗಳನ್ನು ಏಕಚಿತ್ ಪಡ್ಕೊಂಡೇ ತೀರ್ತಕ್ಕಂತಹ ಸಾಧ್ಯವಿರುತ್ತೆ. ಮದುವೆ, ಮುಂಜಿ, ನಾಮಕರಣ, ಮನೆ ಈ ಥರದ ಶುಭ ಕೆಲಸ ಎಲ್ಲದಕ್ಕೂ ಕೂಡ 1 ವರ್ಷದ ಕಾಲ ಶುಭ ಪರ್ವಕಾಲವಾಗಿರುತ್ತೆ. ಧನುಸ್ಸು ರಾಶಿಯವರೆಗೆ ಮೇ ನಂತರ ಪ್ರಗತಿಯತ್ತ ಹೆಜ್ಜೆ ಹಾಕ್ತೀರಿ. ಆದರೆ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಶನೇಶ್ವರನನ್ನು ಕೊಂಡಾಡಬೇಕು, ಗುರುವನ್ನು ಕೊಂಡಾಡಬೇಕು, ಮಿಥುನ ರಾಶಿಗಿರ್ತಕ್ಕಂಥ ರಾಶಾಧಿಪನಾಗಿರ್ತಕ್ಕಂತಹ ಬುಧನನ್ನು ಕೂಡ ಅಂದರೆ ಮಹಾವಿಷ್ಣುವನ್ನು ಕೂಡ ಕೊಂಡಾಡ್ತಾ ಬರತಕ್ಕಂತಹದ್ದನ್ನು ಮಾಡಿ. ಎಲ್ಲಿಯಾದರೂ ಕೂಡ ಲಕ್ಷ್ಮೀನಾರಾಯಣ ಇರ್ತಕ್ಕಂಥ ಅಂದರೆ ಶ್ರೀದೇವಿ, ಭೂದೇವಿ, ಶ್ರೀನಿವಾಸ
ಈ ಮೂರು ಇರ್ತಕ್ಕಂತಹ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತೀರಿ. ಯಾರಿಗಾದರೂ ಕೂಡ ಈ ಪಂಚಪಾಂಡವರು ಇರ್ತಾರಲ್ಲ ಅಂತಹ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂಥ ಕಡೆಗೆ ಈ ಬಿಲ್ಲು ಬಾಣಗಳು ಬೇಕಾಗ್ತವೆ. ಯಾಕಂದರೆ ನಿಮ್ಮ ರಾಶಿಗೆ ಇರ್ತಕ್ಕಂಥದ್ದು ಧನುರಾಕಾರ, ಅಂತಹ ಧನಸ್ಸನ್ನು ಕೊಡತಕ್ಕಂತಹದ್ದು. ಯಾಕೆ ಅನೇಕ ಕೆಲಸಗಳು ನಮ್ಗೆ ಆಗೋದೇ ಇಲ್ಲ. ಒಂದು ದಾರವನ್ನು ಸುಮಾರು ಅಂತಂದರೆ ಒಂದು 20 ಗಂಟೆಗಳಿಗೆ ಹಾಕ್ಬಿಟ್ಟು ಟೈಟಾಗಿ ಅದನ್ನು ಬಿಚ್ಚಿ ನೋಡೋಣ, ಹಾಕ್ಲಿಕ್ಕೆ ಸುಲಭ ಇದೆ, ಬಿಚ್ಚಲಿಕ್ಕಾಗಲ್ಲ. ಇನ್ನು ಕಟ್ ಮಾಡಬೇಕಷ್ಟೇ. ನೀವು ಎಂತ ಮಾಡೋದು ಅಂದರೆ ಯಾವುದೋ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಈ ಧನುಸು ರಾಶಿಯವರು ಏನು ಮಾಡಿದ್ರು ಬರ್ತಾಯಿಲ್ಲ. ಗುರುಗಳೇನೋ ಹೇಳ್ತಿದ್ದಾರೆ ಗುರುಬಲ ಅಂತ, ಅದು ನನಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಮೊದಲೇ ಜನ್ಮ ನಕ್ಷತ್ರ ಜನ್ಮ ರಾಶಿ ಆಗಿದ್ರೆ ನಾನು ಹೇಳ್ತಾನೇ ಇದ್ದೀನಿ ಅದು ಕೆಲಸ ಮಾಡಿಯೇ ತೀರುತ್ತೆ ಅಂತ. ನಾಮ ನಕ್ಷತ್ರಕ್ಕೆ ಒಂದು ಅಷ್ಟಕ್ಕಷ್ಟೇ ಅಂತ ಹೇಳ್ತಾ ಇದ್ದೀನಿ ಕೂಡ. ಹಾಗಾಗಿ ನೀವು ಇದರಲ್ಲಿ ಒಂದು ಪ್ರಗತಿಯತ್ತ ಹೆಜ್ಜೆ ಹಾಕಬೇಕು ಅಂತಂದರೆ ಏನು ಅಂತಂದರೆ, ಎಲ್ಲಿಯಾದರೂ ಅಂತಹದ್ದಿದ್ದಾಗ ಈ ನವರಾತ್ರಿ ಸಂದರ್ಭದಲ್ಲಿ ವಿಜಯದಶಮಿ ದಿವಸ ಅಂಬೆ ಬಿಡ್ತಾರೆ. ಅದಕ್ಕೆಲ್ಲ ನೀವು ನೋಡಿದರೆ ಬಹುಶಃ ಈ ಧನುಸು ರಾಶಿಯವರು ಯಾವ ದೇಗುಲದಲ್ಲಿ ಅದನ್ನು ಬಳಸ್ತಾರೆ ಅಂತಹ ದೇಗುಲಗಳಿಗೆ ನೀವೇನಾದರೂ ಈ ಧನಸ್ಸನ್ನು ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡರೆ, ಅದು ಯಾವುದೋ ಮೆಟಲ್ದು ಮಾಡಿಕೊಡಿ ಅಥವಾ ಬತ್ತಳಿಕೆ ಬರತಕ್ಕಂಥದ್ದೆಲ್ಲ ಬಿದಿರದ್ದು ಅದರಿಂದ ಮಾಡಿಕೊಡ್ತಕ್ಕಂಥದ್ದೆಲ್ಲ ಇರುತ್ತೆ. ಅಂತಹದ್ದನ್ನು ಕೊಡುವಂಥದ್ದು ಆ ದಿನ ಆ ದೇವರಿಗೆ ವಸ್ತ್ರದಾನವನ್ನು ಮಾಡಿ ಬರ್ತೀನಿ ಅಂತಂದ್ರೆ ಸಂಪತ್ತು ಮನೆಗೆ ಬಂದ ಹಾಗೆ. ನಿಮಗಿರ್ತಕ್ಕಂಥದ್ದು ಗುರು ಬೇಲೆ, ಆ ಒಂದು ಗುರು ಅನುಗ್ರಹ ಬೇರೆ ಮಾಡಿದ್ದಾನೆ. ನಿಮಗೆ ಭಯಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ಖುಷಿಯನ್ನು ನೀವು ಇರ್ತೀರಿ, ಖುಷಿಯಿಂದ ನೀವು ಇರ್ತೀರಿ. ಕುಟುಂಬದ ರಕ್ಷಣೆಗಾಗಿ ಬಹಳ 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 ಆತುರತಾ ಇದ್ದರೆ ಎಲ್ಲೋ ಒಂದು ಕಡೆ ವ್ಯಾಜ್ಯಗಳು, ಕುಟುಂಬದ ಕಲಹಗಳು, ನೋವು ಇವೆಲ್ಲವೂ ಕೂಡ ಮನೆಯವರಿಂದ ಮತ್ತಷ್ಟು ಮನಸ್ತಾಪಗಳಿಗೆ ಈಡೇರಾಗ್ತಾ ಇದ್ದರೆ ಇದೀಗ ಒಂದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಬೆಲ್ಲ ಇದ್ದರೆ ಇರುವೆಗಳು, ಬೆಲ್ಲ ಇಲ್ಲ ಅಂದರೆ ಇರುವೆಗಳಿಲ್ಲ. ನಿಮ್ಮ ಹತ್ರ ಹಣ ಇದ್ದಾಗ ಎಲ್ಲ ಸಂಬಂಧಿಕರು. ಈಗ ನೀವು ನೋಡಿದ್ರಿ ಈ 1 ವರ್ಷ ಎಲ್ಲ ನೀವು ನೋಡ್ತಾನೆ ಇದ್ದೀರಿ, ಇನ್ನೂ ಕೂಡ ನಿಮಗೆ ಪೇನ್ ಇದೆ. ಎಲ್ಲಿ ತನಕ ಆದಾಯ ಇಲ್ಲ, ನಿಮಗೆ ಯಾವುದು ಕೂಡ ಹಣ ಬರ್ತಕ್ಕಂಥ ದಾರಿಯಲ್ಲಿ ಕಾಣ್ತಾ ಇಲ್ಲ, ಅಷ್ಟಕ್ಕಷ್ಟೇ ಇದ್ದಾರೆ ಬಂಧುಗಳು. ಆದರೆ ಬಂದಾಗ ಬರುತ್ತಾರೆ, ಭಯಪಡೋರು. ಹಾಗಂದು ಮಾತ್ರಕ್ಕೆ ಈಗ ಬಂದರೆ ಅಂತ ಅವಹೇಳನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕತ್ತಲಾದಾಗ ತಾನಾಗಿ ನಾವು ದೀಪ ಹಚ್ಚೋದು, ಕತ್ತಲಾದಾಗ ಮಾತ್ರವೇ ನಾವು ಬೆಳಕಿನಿಗೆ ಸಂಬಂಧಪಟ್ಟ ಹಾಗೆ ಸ್ವಿಚ್ ಆನ್ ಮಾಡ್ತಕ್ಕಂಥದ್ದು. ಅವ್ರಿಗೇನೇ ಕಷ್ಟ ಇರುತ್ತೆ, ಬಂದಿರ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಅವರಿಗೆ ಮುಜುಗರ ಬರೋ ಥರ ಮಾತಾಡಲಿಕ್ಕೆ ಹೋಗಬೇಡಿ. ಬುದ್ಧಿ ಕಲಿಯಬೇಕು. ನೀವು ಕಲಿಸೋ ವಿಧಾನ ನಿಮ್ಮ ನಡವಳಿಕೆಯಲ್ಲಿ ಇರಬೇಕಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಮಕ್ಕಳಿಗೆ ಸಿಹಿಯನ್ನು ಕೊಡತಕ್ಕಂತಹದ್ದು, ಸಾಧ್ಯವಾದರೆ ಶನೈಶ್ಚರ ದೇಗುಲಕ್ಕೆ ಹೋಗ್ತಕ್ಕಂಥ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡ್ತಾ ಇರೋದನ್ನು ನೀವು ಒಮ್ಮೆ ನೋಡಿದ್ದೇ ಆದರೆ ಬಹುಶಃ ನಿಮಗೆ 6 ತಿಂಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥ ಕೆಲಸಗಳು 6 ದಿನಗಳು ಅಥವಾ 1 ವಾರದಲ್ಲೂ ಕೂಡ ಆಗಬಹುದು. ಒಂದೇ ಒಂದು ಬಾರಿ ಶ್ರೀ ಶನೈಶ್ಚರನ ಆ ಒಂದು ದಿವ್ಯ ದರ್ಶನವನ್ನು ಮಾಡಿಕೊಡತಕ್ಕಂಥದ್ದು ಯಾವುದು, ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಿರ್ತಾರೆ. ಇದನ್ನು ಒಮ್ಮೆ ನೋಡ್ತಾ ನಿಮ್ಮ ಪ್ರಗತಿಗೆ ಆ ಮಹಾನುಭಾವನು ಕೂಡ ನಿಮಗೆ ದಾರಿ ತೋರಿಸ್ತಾನೆ. ಹೇಗಿದ್ದರೂ ಕೂಡ ಗುರು ಅನುಗ್ರಹವಾಗಿದೆ, ಪ್ರಗತಿ ಫಲ ತಾವು ಕಾಣ್ತೀರಿ. ಶಿವಂಭುಯಾತ್, ಒಳಿತಾಗಲಿ. ಮಕರ ರಾಶಿಯವರು ಭೂತ ಭವಿಷ್ಯತ್ ವರ್ತಮಾನಗಳು ನಿಮ್ಮ ಕಣ್ಣು ಮುಂದೆನೇ ಗೋಚರ ಆಗ್ತಾ ಇದೆ. ಎಲ್ಲರೂ ಕೂಡ ಹೇಳಿರೋದನ್ನು ಕೇಳಿಸ್ಕೊಂಡಿರ್ತೀರಿ. ಅಷ್ಟು ಡಿಫ್ರೆಂಟ್ ಅಂತ ಏನು ಅನಿಸೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಮಕರ ರಾಶಿಯವರೆಗೆ ಪಂಚಮದ ಗುರುಬಲವಿದೆ. ಹೇಗೋ ಹಾಗೋ ನಡ್ಕೊಂಡು ಹೋಗ್ತಾ ಇದೆ, ನಮಗೆ ಪರವಾಗಿಲ್ಲ ಅನ್ನೋದೆಲ್ಲ ಕೂಡ ನಿಮಗೆ ಗೋಚರ ಆಗ್ತಾ ಇದೆ. ಆದರೆ 7.5 ಇದೆ. 7.5 ಕೂಡ ಗೊತ್ತಿಲ್ವಲ್ಲ ಯಾವ ತರಹದ್ದು ನೋವಾಯಿತು ಅಂತ, ಎಷ್ಟು ಥರದ್ದು ಪೇನ್ ಉಂಟ್ರಿ ಅಂತ. ಆದರೆ ಇದರಿಂದ ನೀವೀಗ ತೇರ್ಗಡೆ ಆಗಿ ಹೊರಗೆ ಬಂದಿದ್ದೀರಿ. ಅಂತಹ ನೋವುಗಳಿಂದ ಬಹುಶಃ ಹೊರಗೆ ಬಂದಾಯಿತು. ಖುಷಿಯ ದಿನಗಳನ್ನು ವೆಲ್ಕಮ್ ಮಾಡಾಯಿತು ತಾವುಗಳು. ಹಾಗಾಗಿ ಈ ಒಂದು ಮಕರ ರಾಶಿಯವರೆಗೆ ಏನು 2025 ಇದೆಯೋ ಆದರೆ ಮಾರ್ಚ್ 29ಕ್ಕೆ ಮಹಾನುಭಾವ ನಿಮಗೆ 7.5 ಬಿಟ್ಟು ಬಹುಶಃ ಏನು ಮೀನರಾಶಿಗೆ ಹೊರಡುತ್ತಾನೋ ಒಂದು ಮಾತಿರಲಿ ಎಚ್ಚರಿಸಿ ಹೇಳ್ತಾರೆ, ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ನೀವೇನು ಬೇಡ್ತೀರೋ ಅದನ್ನು ಕೊಟ್ಟು ಹೋಗ್ತಾನೆ, ಭಯಪಡಬೇಡಿ. ಇನ್ನು ಮೇ ತನಕ ನಿಮಗೆ ಗುರುಬಲವೂ ಇದೆ, ಎಂಜಾಯ್ ಮಾಡ್ತಿರ್ತೀರಿ, ಖುಷಿಯಾಗಿರ್ತಿರ್ತೀರಿ, ಸಂತೋಷವಾಗಿರ್ತೀರಿ, ಭಯ ಪಡಬೇಕಾಗಿಲ್ಲ. ಮೇ ನಂತರ ನಿಮ್ಮ ರಾಶಿಯಿಂದ ಬಹುಶಃ ನಿರ್ಗಮಿಸ್ತಕ್ಕಂತಹದ್ದು ಮಿಥುನ ರಾಶಿಗೆ. ಮಿಥುನ ರಾಶಿಗೆ ಬಂದಾಗ ಅಲ್ಲಿ ಆಗ್ತಕ್ಕಂತಹದ್ದು ಷಷ್ಠಮಕ್ಕೆ ಬರ್ತಾನೆ. ಷಷ್ಠಮದಲ್ಲಿ ಇಲ್ಲಿ ಒಂದು ನೀವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇನ್ಯಾವ ಜ್ಯೋತಿಷಿಗಳೆಲ್ಲದರೂ ಕೂಡ ನಿಮಗೆ ಅದಕ್ಕೆ ಗೋಚರ ಹಾಕೋದಿಲ್ಲ. ಯಾಕಂದರೆ ಅದು ಅನುಭವ ವೇದ್ಯವಾಗಬೇಕು. ನಾನು ಹೇಳಿದ್ರು ಕೂಡ ಅಷ್ಟೇ, ಅನುಭವ ಆಗಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಿಂದೆಂದೋ ಈ ನೋಟ್ ದ ಪಾಯಿಂಟ್, ಈ ರಾಶಿಯವರ ಮಾತ್ರ ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕಂತಂದರೆ, ನೀವು ಹಿಂದೆಂದೋ ಯಾರಿಂದಲೋ ಶತ್ರುಗಳಿಂದ ನೋವು ಪಟ್ಟಿದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗಲೇ ಅಂಡರ್ಲೈನ್ ಮಾಡ್ಕೊಳ್ಳಿ. ಶತ್ರುಗಳಿಂದ ತೊಂದರೆ ಆಗಿದ್ದರೆ ಅದು 5 ವರ್ಷ ಆಗಿರಬಹುದು, 10 ವರ್ಷ ಆಗಿರಬಹುದು, ಅಥವಾ ಹೋದ ವರ್ಷ ಕೂಡ ಆಗಿರಬಹುದು. ಅಂತಹ ನೋವುಗಳಿಂದ, ಆ ಶತ್ರುಗಳಿಂದ ನೋವು ಉಂಡಿದ್ದರೆ
ನಲಿವಿನ ಕಡೆ ಧಾವಿಸ್ತೀರಿ. ಚೆನ್ನಾಗಿ ನೆನಪಿರಲಿ, ಶತ್ರುಗಳಿಂದಲೇ ನಿಮಗೆ ಸಂಪತ್ತು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಧ್ಯತೆ ಅಂತಲೂ ಬಳಸಲ್ಲ, ಇದೇ ಕೂಡ ನನಗೆ ಗೊತ್ತಿದೆ. ಅದಕ್ಕಾಗಿ ಶತ್ರುಗಳನ್ನು ಕೂಡ ಮಿತ್ರನಾಗಿ ಮಾಡಿಕೊಳ್ಳತಕ್ಕಂಥ ಅವಕಾಶ ನಿಮಗೆ ಬರ್ತಾ ಇದೆ ನನ್ನ ಪ್ರೀತಿ ಬಂಧುಗಳೇ. ನಿಮ್ಮ ಬಳಿ ಇರತಕ್ಕಂಥವ್ರು ಎಷ್ಟು ಜನ ಇದ್ದರೆ ಗೊತ್ತಿಲ್ಲ, ಒಂದು 100 ಜನ ಮಿತ್ರರಿದ್ದರೆ ಅದರಲ್ಲಿ ಒಬ್ಬ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಬ್ಬ ಶತ್ರು ಆಗ್ತಾನೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವನಿಗೆ ಒಂದು ಅವಕಾಶವೂ ಕೂಡ ಕೊಡಬಾರದು ಶತ್ರು ಆಗಲಿಕ್ಕೆ. ಹೊರಗಡೆ ಉಳ್ಕೊಂಡಿರ್ತಕ್ಕಂಥ ಅದೇ ಒಬ್ಬ ಶತ್ರು ಮಿತ್ರನಾಗ್ತಾನೆ ಅಂತಂದರೆ ಅವನಿಗೆ 100 ಅವಕಾಶವನ್ನು ಕೊಡಬೇಕಂತೆ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿರ್ತಕ್ಕಂಥವನು ಮಿತ್ರ ಶತ್ರು ಆಗಲಿಕ್ಕೆ ಒಂದು ಅವಕಾಶನ ಕೊಡಬೇಡ. ದೂರ ಉಳಿದಿರ್ತಕ್ಕಂತಹ ಶತ್ರುವಿಗೆ ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂದರೆ ಅವ್ನಿಗೆ 100 ಅವಕಾಶವನ್ನು ಕೊಡು. ಇಲ್ಲಿ ಇರೋದು ನಿಮಗೆ ನೋಟ್ ದ ಪಾಯಿಂಟ್. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಶತ್ರುಗಳಿಂದ ಹಣದ ಸುರಿಮಳೆ ಗೊತ್ತಿಲ್ಲ. ಅವನು ಯಾವುದೋ ಒಂದು ಲಿಂಕ್ ಕೊಡ್ತಾನೆ, ನೋಡು ನಮ್ಮವ್ರಿಗೆ ಯಾರಿಗೋ ಒಬ್ಬರಿಗೆ ಈ ಥರದ್ದೊಂದು ಲ್ಯಾಂಡ್ ಬೇಕಾಗಿತ್ತು, ಸ್ವಲ್ಪ ಏನಾದರೂ ಕೊಡಿಸ್ತೀಯಪ್ಪ, ಸುಮ್ಮನೆ ಬಿಡು, ಹಳೆದೆಲ್ಲ ಮರ್ತು ಬಿಡು ಅಂತ ಏನಾದರೂ ಒಂದು ಮಾತು ಹೇಳಿ ಗೊತ್ತಿಲ್ಲ ಅವನು ಸ್ವಲ್ಪ ಕೇರ್ಲೆಸ್ಸಾಗಿ ಹೇಳ್ತಾನೆ, ನಿನಗೆ ಅದೇ ಪಾಸಿಟಿವ್ ವೈಬ್ಸ್. ಅವನು ಕೇರ್ಲೆಸ್ಸಾಗಿ ಹೇಳಿದ್ದನ್ನು ನೀನು ಎಲ್ಲೋ ಒಂದು ಕಡೆ ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟಿ ಅನ್ಕೋ, ಆ ಕೆಲಸದಲ್ಲಿ ಅದ್ಭುತವಾಗಿರುತ್ತೆ, ಯಶಸ್ಸಿನ ಶಿಖರವನ್ನು ಹೇರುತ್ತೀರಿ. ಭಯ ಪಡಬೇಡಿ. ಗುರುಬಲ ಇಲ್ಲ ಅಂತ ಯಾರಾவது 2025 ಅಂತ ಭಯ ಪಡಿಸಿದ್ರೆ ಭಯ ಪಡಬೇಡಿ. ಶನಿ ನಿಮಗೆ ಏನು ಮಾಡ್ತಿದ್ದಾನೆ ಗೊತ್ತುಂಟಾ? ಬಿಟ್ಟು ಹೋಗೋ ಕೊಟ್ಟು ಹೋಗ್ತಿದ್ದಾನಂತೆ. ಇವೆಲ್ಲವೂ ಕೂಡ ಈ ರಹಸ್ಯಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ಜಾತಕವನ್ನು 7 ಡೇಸ್ ಹೇಳ್ಬೇಕಂತೆ, 1 ದಿನ 10 ನಿಮಿಷ ಅಲ್ಲ, 7 ದಿನಗಳ ಪರ್ಯಂತ ಹೇಳಬೇಕು. ನಾವೇನು ಮಾಡ್ತೀವಿ, ಬಹುಶಃ ಅಲ್ಲಿಟ್ಲು ಬಿಟ್ಟು ಅಲ್ಲೊಂದು ಸ್ವಲ್ಪ ನಿಮಗೆ ಕ್ಲೈಮ್ಯಾಕ್ಸನ್ನು ಅಷ್ಟೇ ಕೊಡ್ತಾ ಬರ್ತಿರ್ತೀವಿ. ಈ 9 ಗ್ರಹಗಳಲ್ಲಿ ನಾನು ಶನಿ ಮಾತಾಡ್ತಾ ಇದ್ದೇನೆ, ಗುರು ಅಷ್ಟೇ ಮಾತಾಡ್ತಾ, ಇನ್ನು ಉಳಿದಿರತಕ್ಕಂಥದ್ದು ತಿಂಗಳಿಗೊಂದು ಚೇಂಜ್ ಆಗ್ತಿರ್ತೇವಲ್ಲ, ಎಲ್ಲ ಮನೆಗಳಿಗೂ ಬದಲಾವಣೆ ಆಗ್ತಿರ್ತವಲ್ಲ, 2-2.5 ದಿನಕ್ಕೆ ಚೇಂಜ್ ಆಗುತ್ತಲ್ಲ ಚಂದ್ರ, ಇದೆಲ್ಲ ಎಂತ ಹೇಳೋದು. ಅದಕ್ಕಾಗಿ ನಿಮ್ಮ ಕುಂಡ್ಲಿನ ಒಮ್ಮೆ ನೀವು ಗಮನಿಸಿ ನೋಡಬೇಕು. ಒಟ್ಟಾರೆಯಾಗಿ ಸಮಸ್ಯೆಗಳ ಸುರಿಮಳೆ ಇದ್ದರೂ ಕೂಡ ನೀವು ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅದೃಷ್ಟದ ಅರಮನೆಗೆ ನೀವು ಬರ್ತೀರಿ, ಬರೆದಿಟ್ಕೊಳ್ಳಿ. ಆದರೆ ಸ್ವಲ್ಪ ಇಲ್ಲಿ ಚೇಂಜಸ್ ಅಂತ ಏನಾದಿತ್ತು ಅಂತಂದರೆ, ನೀವು ಮರೆಯದೇ ಶನೇಶ್ಚರನ ಅಷ್ಟೋತ್ತರವನ್ನು, ಅದರಲ್ಲೂ ದಶರಥ ಕೃತ ಶನೇಶ್ಚರ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ, ಅದನ್ನು ಓದ್ಕೊಳ್ಳತಕ್ಕಂತಹದ್ದು. ಶುಕ್ರ ಪೂರ್ವ ಪುಣ್ಯಾಧಿಪತಿ ನಿಮಗೆ ಅತ್ಯಂತ ಅಭ್ಯುದಯವನ್ನು ಕೊಡ್ತಕ್ಕಂತಹದ್ದು. ಗೊತ್ತಿಲ್ಲ, ಹಿಂದಿನ ಜನ್ಮದ ರಹಸ್ಯಗಳಿಗೂ ಕೂಡ ಅಲ್ಲಿರ್ತಕ್ಕ ಸಮಾಧಾನದ ಉತ್ತರ ಕೊಡ್ತಕ್ಕಂಥ ಶುಕ್ರ ನಿಮಗಾಗಿರ್ತಾನೆ. ಇನ್ನು ಭಾಗ್ಯಾಧಿಪತಿ ಅಂತ ತಗೊಂಡಾಗ ಬುಧನಾಗಿರ್ತಾನೆ. ಅಂತಹ ಬುಧನ ಮಂತ್ರವನ್ನು ಕೂಡ ಮಾಡಿಕೊಳ್ತಾರೆ. ಒಟ್ಟಾರೆ ತುಳಸಿಯನ್ನು ದಾನ ಮಾಡಬೇಕು. ಈ ದವಸ ದಾನಗಳಿಗೆ ಬರ್ತಾವಲ್ಲ ನವಧಾನ್ಯಗಳನ್ನು ಶಕ್ತಿಯಾನುಸಾರ ದಾನವನ್ನು ಮಾಡಬೇಕು. ಎಳ್ಳು ಅಥವಾ ಎಳ್ಳನ್ನೇ ದಾನ ಮಾಡಬೇಕು. ಈ 3 ಜನ ಪ್ರೇಯರ್ ಇರಲಿ. ಅತ್ಯಂತ ಶುಭ ದಿನಗಳನ್ನು ನೀವು ವೆಲ್ಕಮ್ ಮಾಡ್ತೀರಿ, ತಿಳಿದಿರಲಿ. ಶುಭಂ ಭೂಯಾತ್, ಒಳಿತಾಗಲಿ. ಇನ್ನು ಕುಂಭರಾಶಿಯವರು ಬಹುಶಃ ಬಿತ್ತನೆ ಬೀಜ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಮಳೆಗಾಗೊಬ್ಬ ರೈತ ಕಾಯ್ತಾ ಇರ್ತಾನೆ. ಎಂತಹದ್ದು ಇನ್ನೂ ಮಳೆ ಬರಲಿಲ್ಲ, ಎಲ್ಲ ಆ ನೆಲವನ್ನು ಅವನ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಹೊಲವನ್ನು ಉಳುಮೆ ಮಾಡಿ ಅವನ ಹಸನು ಮಾಡಿಕೊಂಡಿದ್ದಾನೆ. ಎಂತ ಮಾಡಿದ, ಮಳೆಗಾಗಿ ಕಾಯ್ತಾ ಇದ್ದಾನೆ. ಅಂತಹ ಶುಭ ಪರ್ವಕಾಲ ಆರಂಭವಾಯಿತು. ಹೇರಂಬನಿಗೆ ವಂದಿಸ್ತಾ ಆರಂಭ ಮಾಡಿ ನಿಮ್ಮ ಪ್ರಾರಂಭದ ಕೆಲಸವನ್ನು. ಅಂತಹ ಏನೆಲ್ಲ ಕೂಡ ನೋವುಂಡಿದ್ರಿ, ಅವಮಾನಗಳು ಕೂಡ ಹೊಂದಿರ್ತೀರಿ, ಕುಟುಂಬದ ಕಲಹಗಳಾಗಿರ್ತವೆ, ಗೊತ್ತಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಎಲ್ಲರೂ ಕೂಡ ಶತ್ರುಗಳೇ ಆಗಿರುತ್ತಾರೆ. ಬಹುಶಃ ನಿಮ್ಮ ಬಾಡಿನಲ್ಲಿ ಎಡಗೈ ಬಲಗೈ ಕೂಡ ಜಗಳ ಆಡಿರ್ತವೆ. ಅಂತಹದ್ದನ್ನು ಒಮ್ಮೆ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ಬಂದಿದ್ದೆ. ಆದರೆ ಈ ಒಂದು ಕುಂಭರಾಶಿಯವರೆಗೆ ಅದೃಷ್ಟ ಪ್ರಾರಂಭವಾಗ್ತಕ್ಕಂತಹದ್ದು. ಆದರೆ 7.5 ಭಯ ಪಡಬೇಕಾಗಿಲ್ಲ. ನಿಮ್ಮ ರಾಶ್ಯಾಧಿಪತಿನೇ ನಿಮ್ಮ ರಾಶಿಯನ್ನು ಬಿಟ್ಟು ಧನಸ್ಥಾನಕ್ಕೆ ಸಂಬಂಧಪಟ್ಟ ಅದು ಕೂಡ ಸಮಶತ್ರು ಆಗಿರ್ತಕ್ಕಂಥ ಗುರುವಿನ ಮನೆಗೆ ಹೋಗ್ತಾ ಇರತಕ್ಕಂತಹದ್ದು ಶನೇಶ್ಚರ. ಆದರೆ ಇಲ್ಲಿ ನಿಮಗೆ ಪಂಚಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು ಮಕ್ಕಳಿಂದ ಅತ್ಯಂತ ಆನಂದ ಇರತಕ್ಕಂಥದ್ದು. ಯಾರಿಗೆ ಸಂತಾನ ಇರೋದಿಲ್ಲವೋ ಈ ರಾಶಿಯವರಿಗೆ ಸಂತಾನ ಆಗ್ತಕ್ಕಂತಹದ್ದು, ಮದುವೆ ಆಗಿಲ್ವೋ ಮದುವೆ ಆಗ್ತಕ್ಕಂಥದ್ದು, ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ಅಥವಾ ಸ್ಥಾನಪಲ್ಲಟ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಅಥವಾ ಸೀಮೋಲ್ಲಂಘನ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ, ಇವೆಲ್ಲ ಯೋಗಗಳು ಕೂಡಿ ಬರ್ತಕ್ಕಂಥ ವರ್ಷ ಏನಾದರೂ ಇದೆ ಅಂತಂದರೆ ಕುಂಭರಾಶಿಯವರಿಗೆ 2025 2026 ಮೇ ಒಳಗಡೆ ನೀವೇನೇನು ಬರೆದಿಟ್ಟಿದ್ರಿ ಎಲ್ಲ ನೋಡ್ತಪ್ಪ, ಇದೆಲ್ಲ ಕೂಡ ಪಾಯಿಂಟ್ಸ್ ಬರೆದಿಟ್ಟಿರಿ. ಅಂತಹದ್ದೆಲ್ಲವೂ ಕೂಡ ನಿಮಗೆ ಕೊಡ್ತಾನೆ. ಆದರೆ ನೀವು ಕೂಡ ಕಾಲದ ಜೊತೆಗೆ ಸಹಕರಿಸಬೇಕಾಗತ್ತೆ. ಅಂತಹ ಪ್ರಾತಃ ಕಾಲವನ್ನು, ಅಂತಹ ಗೋಧುಳಿ ಲಗ್ನವನ್ನು ನೀವು ಕೂಡ ಚೆನ್ನಾಗಿ, ಈಗ ನ್ಯಾಷನಲ್ ಹ್ಯಾಂಥಮ್ ಹೇಗೆ ನಾವು ಹೇಳ್ತೀವಿ ಸ್ಕೂಲ್ ಕಾಲೇಜಲ್ಲಿ, ಹಾಗೆ ಒಂದು ಪ್ರೇಯರ್ ನಿಮ್ಮ ಜೊತೆಗೆ ಹೆಂಗಂದ್ರೆ ನಿಮ್ಮ ನಾಲಿಗೆಯಲ್ಲಿ ಗುನುಗುತ್ತಾ ಇರಬೇಕು. ಅಂತಹದ್ದು ಏನಾದರೂ ಮಾಡ್ತೀನಿ ಅಂತಂದಾಗ ನಿಮ್ಮ ಭಾಗ್ಯಾಧಿಪತಿಯನ್ನು ಸ್ಮರಣೆ ಮಾಡ್ತಾ ಬನ್ನಿ. ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀನಿ. ನಿಮಗೆ ಭಾಗ್ಯಾಧಿಪತಿ ಯಾರು? ಶುಕ್ರ ಆಗಿರ್ತಾನೆ. ಈ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ ಶುಕ್ರ. ಆದ್ದರಿಂದ
ಪ್ರಗತಿಗೆ ಬರವಿಲ್ಲ. ಯಾಕಂದರೆ ಅವ ಈತನಿಗೆ ಮಿತ್ರನಾಗಿರ್ತಾನೆ. ಎಳ್ಳಷ್ಟು ಕೂಡ ನಿಮಗೆ ಅನುಮಾನ ಬೇಡ, ಅಷ್ಟು ಚೆನ್ನಾಗಿರ್ತೀರಿ. ಆದರೆ ಬಂಧು ಮಿತ್ರರ ಜೊತೆ ಮಾತಾಡುವಾಗ ಸಹನೆಯಿಂದ ಮಾತಾಡಿ, ಸಹನೆಯಿಂದ ಮಾತಾಡಿ, ಸರಣಿಯಿಂದ ಮಾತಾಡುತ್ತಾ ಬನ್ನಿ. ಯಾಕೆ ನಾನು ಇದನ್ನು ಹೇಳ್ತೀನಿ ಗೊತ್ತಾ? ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರೆ. ಮಾತು ಏನು ಹಾಡಿದ್ರೆ ಹೋಯಿತು, ಹೊಡೆದರೆ ಹೋಯಿತು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಈ ನಾಣ್ಣುಡಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಮಾತಾಡಬೇಕಂತಂದರೆ, ನಿಮ್ಮ ಮಾತುಗಳು ಒಂದೊಂದು ಕೂಡ ಸಹಿ ಆಗಿರ್ತಕ್ಕಂತಹದ್ದಿರ್ತವೆ. ಈಗ ಓಂ ಅಂತಕ್ಕದ್ದು ಇದೆಯಲ್ಲ, ಆ ಓಂಕಾರ ಭಗವಂತನ ಸಹಿ ಅಂತೆ. ಹಾಗೆ ನಿಮ್ಮದು ಎಂಥ ಸಹಿ ಗೊತ್ತಿಲ್ಲ. ಎಷ್ಟು ದಿನಗಳು ಅನುಭವಿಸಿರ್ತಕ್ಕಂತಹ ನೋವುಗಳು, ನಷ್ಟ, ದುಃಖ, ದುಮ್ಮಾನ, ಇದಕ್ಕೆಲ್ಲ ಕೂಡ ಎಂತಹದ್ದು ಹೇಳ್ತಕ್ಕಂತಹದ್ದು ವಿಧಿಯಿಲ್ಲ. ಅಂದರೆ ಈ ಬದುಕು ಒಂದು ಕಡೆ ಕಹಿ, ಮತ್ತೊಂದು ಕಡೆ ಸಿಹಿ, ವಿಧಿಯಲ್ಲಿ ಹಾಕಬೇಕು ನಾವು ನಮ್ಮಗಳ ಸಹಿ ಅನ್ನೋ ಹಾಗೆ ನೀವು ಹಾಕ್ತಕ್ಕಂತಹ ಸಹಿ ಉತ್ತಮವಾಗಿರ್ತಕ್ಕ ಜಾಗದಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಅಲ್ಲಿ ಹಾಕೋ ಹಾಗಿಲ್ಲ. ಮತ್ತು ಹೇಗಂದ್ರೆ ಹಾಕೋ ಹಾಗಿಲ್ಲ, ಅದಕ್ಕೆ ವೆಯ್ಟ್ ಇದೆ. ಎಲ್ಲೋ ನೀವು ಒಂದು ರೂಪಾಯಿ ಪೆನ್ ಇದು, ₹1 ಪೆನ್ನಿಂದ ₹1,00,00,000 ಚೆಕ್ ಬರೆದಿರಿ ಅಂತಂದರೆ ಅಲ್ಲಿ ನಿಮ್ಮ ಸಿಗ್ನೇಚರ್ ಆಗ್ತಾನೆ. ಅಲ್ಲಿಗೆ ಎಷ್ಟು ವ್ಯಾಲ್ಯೂ ಬಂತು ನಿಮ್ಮ ಸಿಗ್ನೇಚರ್ಗೆ. ಹಾಗೆ ಈ ವರ್ಷ ನಿಮ್ಮ ಮಾತುಗಳು ಅತ್ಯಂತ ಅದ್ಭುತವಾಗಿರೋ ವಾಗ್ವೈಖರಿಯಿಂದ ಕೂಡಿರಬೇಕು ನನ್ನ ಪ್ರೀತಿಯ ಬಂಧುಗಳಾಗಿರತಕ್ಕಂತಹ ಈ ಒಂದು ಕುಂಭರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಧನಾಧಿಪತಿ ನಿಮ್ಮ ಜಾಗದಲ್ಲಿ ಧನ ಗೊತ್ತಿಲ್ಲ, ಗುರು ಆಗಿರ್ತಾನೆ. ಆ ಧನಾಧಿಪತಿ ನಿಮ್ಮ ರಾಶಿಗೆ ನೋಡಿ ಎಲ್ಲಿ ಇರ್ತಾನೆ ಅಂತಂದರೆ, ಅದರಲ್ಲೂ ಈ ಒಂದು ಕುಂಭರಾಶಿಗೆ ಏಕಾದಶ ಸ್ಥಾನೇಶು 11ನೇ ಅಧಿಪತಿ, ಲಾಭಾಧಿಪತಿ, ದ್ವಿತೀಯಾಧಿಪತಿ. ಲಾಭಾಧಿಪತಿ ದ್ವಿತೀಯಾಧಿಪತಿ ಪಂಚಮಕ್ಕೆ ಬರ್ತಾ ಇದ್ದಾನೆ, ಪಂಚಮ ಭಾವಕ್ಕೆ. ಬಹಳ ಅತ್ಯಂತ ಉನ್ನತ ಫಲಗಳನ್ನು ನೀವು ಸ್ವೀಕಾರ ಮಾಡ್ತೀರ. ವೆಲ್ಕಮ್ ಮಾಡಿ. ದುರಹಂಕಾರವನ್ನು ನಿಮ್ಮ ಹತ್ತಿರವೂ ಸುಳಿಯಬಾರ್ದು, ಹಾಗೆ ನೋಡಿಕೊಳ್ಬೇಕು. ಅಲಂಕಾರ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲ ಕೂಡ ಪ್ರಕೃತಿ ಸಹಜವಾಗಿ ನೀವು ಇಷ್ಟಪಡ್ತೀರಿ. ಸೌಂದರ್ಯವನ್ನು ರಮಣೀಯ ಮನೋಹರವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇಷ್ಟಪಡ್ತೀರಿ. ಅದರ ಜೊತೆಗೆ ನಿಮ್ಮ ಸಂಬಂಧವಿರಲಿ. ಹೇಗೆ ಗೊತ್ತಾ? ಸಾಲು ಮರದ ತಿಮ್ಮಕ್ಕ, ಇನ್ನು ಮನೆ ಯಾರೋ ಹೋದ್ರಲ್ಲ, ಒಂದು ಗೌಡ ತಾಯಿ, ಅಜ್ಜಿ, ಏನು ಮಾಡಿದಾರೆಲ್ಲ ಸಾಧನೆ. ಆ ಕಡೆ ಸ್ವಲ್ಪ ಹೆಜ್ಜೆ ಇಡಿ ನೀವು. ಅಂತಹ ಪ್ರಾಣಿ ಸಂಕುಲದ ಕಡೆ ನಿಮ್ಮ ಮನಸ್ಸನ್ನು ಕೊಡಿ. ನೀವು 100 ದೇವಾಲಯಗಳಿಗೆ ಹೋಗೋದು ಒಂದೇ ಒಂದು ವೃಕ್ಷ ನೆಟ್ಟು ನೀರುಣಿಸೋದು ಒಂದೇ. ನನ್ನ ಪ್ರಕಾರ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಬನ್ನಿ. ಎಲ್ಲೋ ಒಂದು ಕಡೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬನ್ನಿ. ನಿಮಗೆ ಗೊತ್ತೇ ಇಲ್ಲ, ಹಾಗೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಈ ತಿರುಪತಿಗೆ ಹೋಗಬೇಕಾದ ದರ್ಶನಕ್ಕೆ ಜನ ತಳ್ಕೊಂಡು ಹೋಗ್ಬಿಡ್ತಾರೆ. ನಾನು ನಡೆದೇ ಇಲ್ಲ ಗುರುಗಳೇ, ಹಂಗೆ ಜನನೇ ತಳ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಹಾಗೆ ಅದೃಷ್ಟ ನಿಮ್ಮನ್ನು ತಳ್ಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಔಚಿತ್ಯಪೂರ್ಣದ, ಔದಾರ್ಯಪೂರ್ಣದ ಅರಮನೆಗೆ ಕರೆದುಕೊಂಡು ಹೋಗುತ್ತೆ ಈ ಅದೃಷ್ಟ. ಶುಭಂಭೂಯಾತ್, ಒಳ್ಳೆದಾಗಲಿ. ಮೀನರಾಶಿ ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನೀವು. ಈ ಒಂದು ಸ್ಲೋಗನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕರ್ತವ್ಯ ಸಹಿತ, ಕಲ್ಮಶ ರಹಿತ ನೀವಿರಬೇಕು. ಕರ್ತವ್ಯ ಸಹಿತವಾಗಿರಬೇಕು, ಕಲ್ಮಶ ರಹಿತವಾಗಿರಬೇಕು. ಇದು ನಮ್ಮ ಟ್ಯಾಗ್ ಲೈನ್. ಅಂಡ್ ಇದರ ಜೊತೆಗೆ ಒಂಟಿಯಾಗಿ ನಿಲ್ಲುವ ಬಲ ಯಾರಿಗೂ ಇಲ್ಲ, ಭಗವಂತನಿಗೆ ಅಂಟಿಕೊಂಡರೆ ಬೆಲ್ಲವೇ ಎಲ್ಲ. ಬೇಕಾದಷ್ಟು ಎಷ್ಟು ಅಂತಂದರೆ ನಿಮ್ಮ ಸಂಗಡ, ನಿಮ್ಮ ಸಡಗರ ಅಂತ ಏನಿತ್ತು, ಆ ಸಡಗರ ಕಿತ್ಕೊಂಡಿದ್ದೇ ನಿಮ್ಮ ಸಂಗಡ ಇರತಕ್ಕಂಥವ್ರು. ಅದು ಮಡದಿ ಅಂತೀರೋ, ಮಕ್ಕಳಂತೀರೋ, ತಂದೆ ಅಂತೀರೋ, ತಾಯಿ ಅಂತೀರೋ, ಮಿತ್ರರಂತೀರೋ ಗೊತ್ತಿಲ್ಲ, ಎಲ್ಲರೂ ಕೂಡ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಗುರುಗಳೇ, ಹೌದು ಅಂತ 100 ಜನ ಇರ್ತೀರೋ, ಇಲ್ಲ 100 ಜನ ಇರ್ತೀರೋ. ನನ್ನ ಪ್ರಕಾರ ಏನು ಅಂತಂದರೆ, ನೀವೊಂದು ನ್ಯಾವಿಗೇಷನ್ ಹಾಕ್ಕೊಂಡ್ರೆ ಹೇಗೆ ನಿಮಗೆ ಅಲ್ಲಿ ತಲುಪಲಿಕ್ಕೆ ನಿಮಗೆ ತೋರಿಸ್ತಾ ಇರುತ್ತೆ ಕೆಳಗಡೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ, ನನಗೆ ಹಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕಾಗಿ ಈ ರಾಶಿಯವರಿಗೆ ಇರತಕ್ಕಂತಹದ್ದು 3ನೇ ಮನೆಯ ಅಧಿಪತಿ, ಅಣ್ಣ ತಮ್ಮಂದಿರ ವಾಗ್ವಾದ ಎಂಥದ್ದು ಅಂದರೆ ಹೇಳತೀರದು. ಇನ್ನು 4ನೇ ಮನೆಗೆ ಹೋಗ್ತಾ ಇರತಕ್ಕಂಥದ್ದು, ಅಲ್ಲೂ ಕೂಡ ಗುರುಬಲವಿಲ್ಲ. ಇನ್ನು ನಿಮ್ಮ ರಾಶಿಗೆ ಮಹಾನುಭಾವನಾಗಿರ್ತಕ್ಕಂತಹ ಶನೇಶ್ವರ ಮಾರ್ಚ್ ತಿಂಗಳಲ್ಲಿ ಬೇರೆ ಬರುತ್ತಿದ್ದಾನೆ. ಆ ಕಡೆ ಗುರುಬಲವೂ ಇಲ್ಲ, ಈ ಕಡೆ ಇದು ನಷ್ಟದ ಭೀತಿಗೆ ಆಗ್ತಕ್ಕಂಥದ್ದು, ಒಂದು ರೀತಿಯ ಪ್ರಳಯ ಕಾಲ. ಆದರೆ ಇಲ್ಲಿ ನೀವು ಪ್ರಳಯ ರುದ್ರರಾಗಬೇಕು. ಹಾಗೆ ಇರ್ತಕ್ಕಂತಹದ್ದು ಎಷ್ಟೊಂದು ಅವತಾರಗಳಿದ್ದಾವೆ. ಹಾಗೆ ನಾವು ಯಾವುದೇ ಕಾರಣಕ್ಕೆ ಭಯ ಪಡತಕ್ಕಂಥ ಅಗತ್ಯವಿಲ್ಲ. ಇದೊಂದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಅನೇಕವಾಗಿರ್ತಕ್ಕ ಉಳಿಪೆಟ್ಟು ತಿಂದರೆ ಮಾತ್ರ ಅದು ಶಿಲೆ ಆಗೋದು ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಈಗಾಗಲೇ ಕೆಲವೊಂದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಲಾಸ್ ಮಾಡಿಕೊಂಡು, ಲಾಭ ಒಂದಷ್ಟು ಮಾಡಿಕೊಂಡು, ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅಂದ್ಕೊಂಡು ತುಂಬ ಬೇಸರದ ದುಃಖದ ಸ್ಥಿತಿಯಲ್ಲಿ ಇರುತ್ತೀರಿ. ಹೇಳತೀರದಾಗಿರುತ್ತೆ. ಒಂದು ಕಡೆ ಅಷ್ಟು ತಂಪಾದರೆ, ಮತ್ತೊಂದು ಕಡೆ ಹಿಂಪಾದರೆ, ಇನ್ನೊಂದು ಕಡೆ ಕಂಪು ಅಂತ ಹೋಗ್ತಿರ್ತೀರಿ. ಯಾವ ಇಲ್ಲದೆ ನೀವು ಪೇಚಾಟಕ್ಕೆ ಸಿಲುಕೊಂಡು ಒಂಟಿಯಾಗಿರ್ತೀರಿ. ಎಲ್ಲೋ ಒಂದು ಕಡೆ ಇದೇ ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ, ನಾನು ಇಷ್ಟು ದಿವಸ ಇದ್ದದ್ದು ಕರೆಕ್ಟ್ ಅಲ್ಲ ಹೀಗೆ ಅಂದರೆ ವೈರಾಗ್ಯ ಭಾವನೆ ಮೂಡತಕ್ಕಂತಹದ್ದು ಮೀನರಾಶಿಯವರೆಗೆ. ಎಂತಹದ್ದು? ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನಕ. ನನಗೆ ಯಾವುದೇ ತರಹದ ಬಂಧುಗಳು ಬೇಡ, ಯಾವುದೇ ಥರದ ಕರ್ಮಗಳು ಬೇಡ, ಯಾವುದೇ ಥರದ ಫಲವೂ ಬೇಡ.
ಅಂತಕ್ಕಂತಹದ್ದು ನಿಮಗೆ ಒಟ್ಟಾರೆ ತ್ಯಾಗದ ಮನೋಭಾವನೆಗೆ ಬಂದಿರುತ್ತೆ, ಏನೂ ಬೇಡ ಅಂತ. ಆದರೆ ಅದು ಸಾಧ್ಯವಿಲ್ಲವಲ್ಲ. ಈಗಾಗಲೂ ಒಂದು ಕುಟುಂಬ ಅಂತ ನೀವು ಕಟ್ಕೊಂಡಿರ್ತೀರಲ್ಲ, ಈ ಕಡೆ ಬಿಡೋ ಹಾಗಿಲ್ಲ, ಆ ಕಡೆ ಕಟ್ಕೊಳ್ಳೋ ಹಾಗಿಲ್ಲ ಅಂತ ಸ್ಥಿತಿ ಅಂದಿರ್ತೀರಲ್ಲ. ಆದರೆ ನೀವು ಮಕ್ಕಳ ಬಗ್ಗೆ ಚಿಂತೆ ಮಾಡಿದ್ರು, ಮನೆಯವರ ಬಗ್ಗೆ ಚಿಂತೆ ಮಾಡಿದ್ರು, ಕುಟುಂಬದವರ ಬಗ್ಗೆ ನೀವು ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವೇ ಅಂದರೆ ಬುಲೆಟ್ ಪ್ರೂಫ್ ಜಾಕೆಟೇ ನೀವೇ ಇಲ್ಲ ಅಂದರೆ ರಕ್ಷಣೆ ಇಲ್ಲೇ ಕುಟುಂಬಕ್ಕೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಭಯವನ್ನು ಕಿತ್ತು ಪಕ್ಕಕ್ಕಿಡ್ತಾ ಒಮ್ಮೆ ನಿಮ್ಮ ಜನ್ಮ ಜಾತಕದ ಏನಾದರೂ ಕೂಡ ಅದೇ ನಾನು ಹೇಳ್ತಿರ್ತಕ್ಕಂಥದ್ದು. ಯಾರೇ ಹೇಳಿದರೂ ಭಯಪಡಬೇಡಿ ನೀವು. ಯಾಕೆಂದರೆ ಬೆಲ್ಲ ಹೀಗಿದೆ ಹಾಗಿದೆ ಅಂತ ಹೇಳಿದರೆ ಅದು ಹಾಗಲ್ಲ, ಅದು ತಿಂದು ನೋಡಿದ್ರೆ ಮಾತ್ರ ಅದು ರುಚಿ ಗೊತ್ತಾಗ್ತಕ್ಕಂತಹದ್ದು. ಅದೇ ಮೀನರಾಶಿಗೆ ಬಂದಿರತಕ್ಕಂತಹ ಈ ಶನೈಶ್ಚರ ಏನಾದರೂ ನಿಮ್ಮ ಜಾತಕದಲ್ಲಿ ಏನಾದರೂ ತುಲಾ ರಾಶಿಯಲ್ಲಿದ್ದರೆ, ಅಥವಾ ನಿಮ್ಮ ರಾಶಿಯಿಂದ ಜನ್ಮ ಜಾತಕದಲ್ಲಿ 3ನೇ ಮನೆಯಲ್ಲಿದ್ದರೆ, ಅಥವಾ 6ನೇ ಮನೆಯಲ್ಲಿದ್ದರೆ ಅಂಥ ಫಲಗಳೇ ಕೊಡ್ತವೆ. 7.5 ಗುರುಗಳೇ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ. ನಿಜ, ಅದು 7.5 ಅದು. ಅರೆ ಮಳೆಗಾಲ ಅಂದರೆ ಮಳೆಗಾಲ ಅಂತ ಹೇಳಲೇಬೇಕಾಗತ್ತೆ. ಬೇಸಿಗೆ ಕಾಲ ಅಯ್ಯೋ ರಾಮ 38-40 ಡಿಗ್ರಿ ಇರೋಕ್ಕಾಗಲ್ಲ ಅಂದರೆ ಅದಕ್ಕೆ ನಾವೇನು ಮಾಡಬೇಕು, 38 ಡಿಗ್ರಿ 48 ಡಿಗ್ರಿ ಇದೆ ಅಂತಂದಾಗ ನಮಗೆ ಒಂದು ರೆಮಿಡಿ ಅಂತ ಏನಿರ್ತವೋ ಆ ಬಿಸಿಲಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತ ಒಂದು ಛತ್ರಿ ಇರುತ್ತಲ್ಲ. ತುಂಬ ಮಳೆ ನಿಲ್ಸೋಕ್ಕಾಗಲ್ಲ, ಛತ್ರಿ ಇದೆಯಲ್ಲ ಅದು ಹಿಡ್ಕೊಂಡು ಹೋಗ್ಬೋದಲ್ಲ ಈ ಕಡೆಯಿಂದ ಆ ಕಡೆಗೆ. ಹಾಗೆ ನಾವು ಆ ಕಷ್ಟದಿಂದ ಪಾರಾಗಬೇಕಾದ್ರೆ ಅದಕ್ಕೊಂದು ಪ್ರೇಯರ್ ಇರುತ್ತೆ, ಅದಕ್ಕೊಂದು ಪ್ರಾರ್ಥನೆ ಇರುತ್ತೆ, ಅದಕ್ಕೊಂದು ರೆಮಿಡಿ ಇರುತ್ತೆ. ಅದನ್ನು ಮಾಡಿಕೊಂಡು ನಾವು ಮುಂದುವರಿಯೋದೇ ಆದರೆ ತೋರಿಸಿ ಸಮಸ್ಯೆಗಳನ್ನ ನಾವು ಇದೂ ಮಾಡಲ್ಲ ಅದು ಮಾಡಲ್ಲ, ಎಂತ ಮಾಡೋದಿಲ್ಲ, ಒಂದು ಪ್ರೇಯರ್ ಮಾಡಲ್ಲ ರೀ ನಾವು. ಏನು ಹೇಳ್ತಾರೆ ಗೊತ್ತಾ, ಈ ಒಂದು ವೆಂಕಟೇಶ್ವರ ಸ್ವಾಮಿಯ ಸುಪ್ರಭಾತದಲ್ಲಿ ಒಂದು ಮಂತ್ರ ಬಹುಶಃ ನಾನು ಬಂದರೆ ನಾನು ನಾನು ಹೇಳ್ತೀನಿ, ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಎಂತಹ ಅಂತಂದರೆ, ಸೂರ್ಯೋಂದು ಭೌಮ ಬುಧ ವಾಕ್ಪತಿ ಕಾವ್ಯ ಸೌರಿ ಸ್ವರ್ಭಾನುಕೇತ ದೇವಿ ಶತ್ಪರ ಶತ್ಪ್ರಧಾನಾಹ ತ್ವದ್ದಾಸ ದಾಸ ಚರಮಾವಧಿ ದಾಸ ದಾಸಾಹ. ನವಗ್ರಹಗಳು ಅಂತ ನೀವು ಏನು ಭಯ ಪಡ್ತಾ ಇದ್ದೀರೋ, ನನಗೀಗ ಅನುಭವಿಸಿರ್ತಕ್ಕಂತಹದ್ದು ಏನು ಇದೆಯೋ, ವಿಶೇಷವಾಗಿ ಎಲ್ಲವೂ ಕೂಡ ವಿಶೇಷ ದಿನಗಳು ಅಂತ ಮುಗಿದಿದೆ, ನನಗೆ ಶೇಷ ದಿನಗಳು ಮಾತ್ರ ಉಳ್ಕೊಂಡಿದೆ ಅಂತಕ್ಕಂತಹದ್ದು ಏನು ಇದೆಯೋ, ನನಗೆ ಅವಮಾನಗಳು ಬಹಳಷ್ಟಾಗಿರ್ತಕ್ಕಂಥದ್ದು, ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಕೂಡ ನಡೆಯುವಂಥ ಸಂದರ್ಭ ಬಂದಿದೆ ಅಂತಂದರೆ, ಇಲ್ಲಿ ಒಂದು ಮಾತನ್ನು ಎಚ್ಚರಿಸಿ ಹೇಳಿದ್ಬಿಟ್ಟ, ಅಂತಹ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರುಗಳೇ ಆ ವೆಂಕಟೇಶ್ವರನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಅಂತಹ ವೆಂಕಟೇಶ್ವರನ ಒಬ್ಬನ ನೀವು ಹಿಡ್ಕೊಂಡ್ರೆ ಅದರಲ್ಲೂ ಕೂಡ ದಾಸರಿಗೆ ದಾಸ ಅವು, ನಿನ್ನೇನು ಮಾಡ್ತಾ ಅವು, ನೀನು ವೆಂಕಟೇಶ್ವರನ ಹಿಡ್ಕೊಂಡ್ರೆ ಅವರು ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹದ್ದು ಬಲವಾದ ದೃಢ ನಂಬಿಕೆಯಿಂದ ನೀವೇನಾದರೂ ಆದರೆ ನಂಬಿದರೆ ಇಂಬು, ನಂಬದಿರ್ದೊಡೆ ಬಂಬು. ಅಂತಹ ನಂಬಿಕೆಯಿಂದ ನೀವು ಹೆಜ್ಜೆ ಇಡ್ತೀರಿ ಅಂತಂದರೆ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಬೇಕಾಗತ್ತೆ. ಮಾಮೂಲಿಯಾಗಿ ಏನು ತೆರೆಗಳಿದಾವೋ ಆ ತೆರೆಗಳ ಜೊತೆಗೆ ಈಜತಕ್ಕಂಥ ಸುಲಭ, ಅದರ ವಿರುದ್ಧ ದಿಕ್ಕಿನಲ್ಲಿ ಹೇಳೋದಿದೆಯಲ್ಲ ಅದು ತಾಕತ್ತು, ಅದು ನಿಮ್ಮ ನಿಯತ್ತಾಗಿರಬೇಕು ಕೂಡ. ಅಂತಹದ್ದು ಮಾಡಿದ್ದೇ ಆದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ನೀವು ಬರೆದಿಡ್ತೀರೋ ಹಾಗೆ ಬದುಕುತ್ತೀರಿ. ಬಹುಶಃ 2025-26 ಈಗೂ ಹಾಗೂ ಬ್ಯಾಲೆನ್ಸ್ ಮಾಡಿದ್ರೆ. ಆದರೆ ನಿಮಗೂ ಇದೆಯಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದೆಯಲ್ಲ, ಇರ್ತಕ್ಕಂಥ 24 ಗಂಟೆಯಲ್ಲಿ 2 ಭಾಗ ಮಾಡಿದ್ರೆ 12 ತಾಸು ರಾತ್ರಿ 12 ತಾಸು ಹಗಲು ಅಂದಾಗೆ ನಿಮಗಿರ್ತಕ್ಕಂಥ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ, ಅದು ವಿಶ್ರಮಿಸಿ, ಆವಾಗ ಸ್ವಲ್ಪ ನೀವು ವ್ಯವಸ್ಥೆ ಮಾಡಿಕೊಳ್ಳಿ, ಪೂರ್ವ ತಯಾರಿ ನಡೆಸಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ. ಹಾಗೆ ಮಾಡಲಿಕ್ಕೆ ನಾವು ಲಾಂಗ್ ಜಂಪ್ ಮಾಡಬೇಕಾದ್ರೆ ಹಿಂದಕ್ಕೆ ಬರಬೇಕಲ್ಲ, ಹಾಗೆ ನೀವು ಹಿಂದಕ್ಕೆ ಬನ್ನಿ, ರೆಡಿಯಾಗಿ ಪೂರ್ವ ತಯಾರಿ ನಡೆಸಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ. ನಿಮಗೆ ನಿಮ್ಮ ಜಾತಕ ರೀತ್ಯ ಅಂತ ಹೇಳಲಿಕ್ಕೆ ಹೊರಟ್ರೆ ಮೀನರಾಶ್ಯಾಧಿಪ ಗುರು ನಿಮ್ಮ ರಾಶಿ 4ನೇ ಮನೆಗೆ ಏನು ಹೋಗ್ತಾ ಇದ್ದಾನೋ ಕುಟುಂಬದಲ್ಲಿ ಸ್ವಲ್ಪ ಕೆದರ್ತಕ್ಕಂಥದ್ದಾಗುತ್ತವೆ. ಭಯ ಪಡಬೇಕಾಗಿಲ್ಲ, ನೆನಪಿಟ್ಟುಕೊಳ್ಳಿ. ಹಾಗಾಗಿ ಶನೈಶ್ಚರನನ್ನು ನೀವು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದನ್ನು ಮಾಡ್ಕೊಳ್ತೀರಿ. ಗುರುವನ್ನು ಧ್ಯಾನ ಮಾಡ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ಲಕ್ಷ್ಮೀನಾರಾಯಣನ ನೀವು ಧ್ಯಾನ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಧಾನವಾಗಿ ಏನಾದರೂ ಕೂಡ ಶುಕ್ರವಾರ ಅಥವಾ ಶನಿವಾರ ಇದನ್ನು ಮಾಡ್ತೀನಿ ಗುರುಗಳೇ ಅಂತಂದರೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಮೀನರಾಶಿಯವರು ಗಣಪತಿ ಅಥರ್ವ ಶೀರ್ಷವನ್ನು ಕೇಳುವಂಥದ್ದು, ಅಥವಾ ನಿಮಗೆ ಬಂದರೆ ಹೇಳುವಂಥದ್ದು ಅಥವಾ ಹೇಳಿಸುವಂಥದ್ದು. ಗಣಪತಿ ಅಥರ್ವ ಶೀರ್ಷ, ಸ್ತ್ರೀ ಸೂಕ್ತ ಆ್ಯಂಡ್ ಪುರುಷ ಸೂಕ್ತ, ಈ 3 ಕೂಡ ಶುಕ್ರವಾರ ಅಥವಾ ಶನಿವಾರ ಕೇಳುತ್ತಾ ಬನ್ನಿ. ಬಹುಶಃ 27 ಶುಕ್ರವಾರಗಳು ಅಥವಾ 27 ಶನಿವಾರಗಳು ಆಗ್ತಿದ್ದಂಗೆ ನಿಮ್ಮ ಸಮಸ್ಯೆಗಳು ತೋರಿಸಿ ನೋಡೋಣ. ಮಂಜು ಕರಗಿರ್ತವೆ. ಅಬ್ಬಾ, ಯಾರೋ ಹೇಳಿದ್ರು 7.5 ಎಂಥ ಇಲ್ಲ ನನಗೆ. ಇನ್ನು 7.5 ಬಹಳಷ್ಟು ಜನ ಅಭಿವೃದ್ಧಿಯನ್ನು
ಅವರು ಊಹೇನೂ ಮಾಡಿರಲ್ಲ, ಆಶ್ಚರ್ಯಚಕಿತರಾಗಿರುತ್ತಾರೆ. ಅಂತಹ ಅಭ್ಯುದಯದ ಫಲವನ್ನು ಕಂಡಿರುತ್ತಾರೆ ಇದೇ 7.5. ಹಾಗಾಗಿ ನೀವು ಭಯ ಪಡದೆ ನಿಮಗೆ ಬೇಕಾಗಿರ್ತಕ್ಕ ದಾರಿಯಲ್ಲಿ ನೀವು ಮುಂದುವರಿಯತಕ್ಕಂತಹದ್ದು, ಕಾಗೆಗಳಿಗೆ ಆಹಾರವನ್ನು ಆಗ್ತಕ್ಕಂತಹದ್ದು. ಇನ್ನು ಪಾಂಡಿಚೇರಿಯ ತಿರುನಲ್ಲಾರು ಅಲ್ಲಿಗೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳತಕ್ಕಂಥ, ಅದರಲ್ಲಿರ್ತಕ್ಕಂಥ ನಳತೀರ್ಥದಲ್ಲಿ ಸ್ನಾನ ಮಾಡುವಂಥದ್ದು, ಗಣಪತಿಗೆ ಒಂದಷ್ಟು ತೆಂಗಿನಕಾಯಿ ಹೊಡಿತಕ್ಕಂತಹದ್ದು, ಇನ್ನು ಒಳಗಡೆ ಬರ್ತಾ ದ್ವಿಗಣಪತಿಯ ದರ್ಶನವನ್ನು ಮಾಡಿಕೊಳ್ಳತಕ್ಕಂಥದ್ದು. ಅದಾದ ನಂತರ ಒಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಳ್ಳತಕ್ಕಂತಹದ್ದು, ಗಜಲಕ್ಷ್ಮಿ ದರ್ಶನ ಮಾಡಿಕೊಳ್ಳತಕ್ಕಂತಹದ್ದು, ದರ್ಬಾರ್ಶನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು, ಚಂಡಿಕೇಶನ ದರ್ಶನ ಮಾಡುವಂಥದ್ದು, ಶಿವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು, ಇಂದ್ರ ಪೂಜಿತ ಮರಕತ ಮಹಾಶಿವಾಯ ನಮಃ ಆ ಶಿವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು. ತದನಂತರ ಓಂ ಶಂ ಶನೇಶ್ವರಾಯ ನಮಃ ಅವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು, ಅವನ ತಾಯಿಯಾಗಿರುವ ಛಾಯಾದೇವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು. ತದನಂತರ ಆಚೆ ಬರ್ತಾ ಕಾಲಭೈರವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು. ಆನಂತರ ಮತ್ತೊಂದು ಸಣ್ಣ ಶನೇಶ್ವರ ಇದ್ದಾನೆ, ಅಲ್ಲಿ ಎಲ್ಲ ಕಡೆ ಇರ್ತವೆ. ಅಂತಹ ಶನೇಶ್ವರ ದರ್ಶನ ಮಾಡಿಕೊಳ್ಳೋದು. ಕೊನೆಯಲ್ಲಿ ಹೊರಗಡೆ ಅಲ್ಲಿರ್ತಕ್ಕಂಥ ಹನುಮನ ದರ್ಶನ ಮಾಡ್ಕೊಳ್ತೀರಂತಂದರೆ ಭವ್ಯವಾಗಿರ್ತಕ್ಕಂಥ ಬದುಕನ್ನು ತಾವು ಕಟ್ಟಿಕೊಳ್ತೀರಿ. ಶಿವಂಬುಯಾತ್, ಒಳಿತಾಗಲಿ.